ವೆಂಕಟೇಶ್ವರ ಸ್ವಾಮಿ ತಾನು ನೇರವಾಗಿ ಲಕ್ಷ್ಮೀ 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 ಅಂತೇಳಿ ಹುಡುಕುತ್ತಾ ಹುಡುಕುತ್ತಾ ನೇರವಾಗಿ ಭೂಲೋಕಕ್ಕೆ ಬಂದವನೇ. ಅಮ್ಮ ಪಶ್ಚಿಮ ದಿಕ್ಕಕ್ಕೆ ಬಂದು ಕೂತ್ಕೊಂಡ್ ಬಿಟ್ಲು, ಸ್ವಾಮಿ ಪೂರ್ವ ದಿಕ್ಕಕ್ಕೆ ಬಂದ. ಅದುವೇ ಯಾವ ಬೆಟ್ಟ? ಕೃತಯುಗೆ ವೃಷಭಾಚಲ, ತ್ರೇತೆ ಅಂಜನಾಚಲ, ದ್ವಾಪರೆ ಶೇಷಾಚಲ, ಕಲಿಯುಗೆ ವೆಂಕಟಾಚಲ. 4 ಯುಗದಲ್ಲಿ 4 ಹೆಸರು ಆ ಬೆಟ್ಟಕ್ಕೆ. ಕೃತಯುಗದಲ್ಲಿ ವೃಷಭಾಸುರ ಕೂತು ತಪಸ್ಸು ಮಾಡಿದ್ದರಿಂದ ವೃಷಭಾಚಲ, ತ್ರೇತಾಯುಗದಲ್ಲಿ ಆಂಜನೇಯನ ತಾಯಿ ಕುಳಿತು ತಪಸ್ಸು ಮಾಡಿದ್ದರಿಂದ ಅಂಜನಾಚಲ, ದ್ವಾಪರಾಯುಗದಲ್ಲಿ ಶೇಷದೇವರು ಹೊತ್ತುಕೊಂಡು ಬಂದಿದ್ದರಿಂದ ಶೇಷಾಚಲ, ಕಲಿಯುಗದಲ್ಲಿ ಪಾಪವನ್ನು ಪರಿಹಾರ ಮಾಡುವ ವೆಂಕಟೇಶ್ವರ ಅದ್ರ ಮೇಲೆ ನಿಂತಿರೋದ್ರಿಂದ ವೆಂಕಟಾಚಲ. ಯಾವಾಗ ಸ್ವಾಮಿ ತಂದು ತಾನು ಬಲಗಾಲನ್ನ ಕೆಳಗಿಟ್ನೋ, ತನ್ನ 4 ಕೈಗಳಲ್ಲಿ 2 ಕೈ ಎಗರು ಹೋಯ್ತು, ತಲೆ ಮೇಲಿದ್ದ ಕಿರೀಟ ಮಾಯವಾಯ್ತು. ತಾನು ಯಾರು ಅನ್ನೋದನ್ನು ಮರೆತುಕೊಂಡ ಕಪಟ ನಾಟಕ ಸೂತ್ರಧಾರಿ ತಾನು ಕಾವಿ ಕಮಂಡಲವನ್ನು ಹಿಡಿದು ಸಾಧು ಸನ್ಯಾಸಿಯಂತೆ ಮುಕ್ತನಾಗಿ ಬಿಟ್ಟ. ಯಾವಾಗ ಸ್ವಾಮಿ ಬೆಟ್ಟದ ಮೇಲೆ ಬಂದು ಪಲಗಾರ ಊಡಿದ್ನೋ, ಎಲ್ಲ ದೇವಾನುದೇವತೆಗಳು ಓಡೋಡಿ ಬಂದು ಸ್ವಾಮಿ ನಮ್ಮ ಮೈ ಮೇಲೆಲ್ಲ ತಿರುಗಾಡ್ಲಿ ಅಂತ ಹೇಳಿ ಬೆಟ್ಟದ ಮೇಲೆ ಕಲ್ಲು ಮಣ್ಣು ಗಿಡ ಮರ ಬಳ್ಳಿ ಹೂವ ಪೊಟರೆ ಸಂದು ಗುಂದು ಇದೆಲ್ಲ ದೇವತೆಗಳಾಗ್ಬಿಟ್ರು. ಯಾಕೆ ವ್ಯಾಸತೀರ್ಥರು ವಿಜಯದಾಸರು ಇವರೆಲ್ಲ ತಿರುಪತಿಯ ಬೆಟ್ಟವನ್ನ ಮಂಡಿಯಿಂದ ಹತ್ತಿದ್ರು ಅಂದ್ರೆ ಇಡೀ ತಿರುಪತಿಯ ಇಡೀ ಬೆಟ್ಟವೇ ಸಕಲ ದೇವಾನುದೇವತೆಗಳ ಆವಾಸ ಸ್ಥಾನ. ಒಂದೊಂದು ಕಲ್ಲು ಕೂಡ ಒಂದೊಂದು ದೇವರು, ಒಂದೊಂದು ಮಣ್ಣು ಕೂಡ ಒಂದೊಂದು ದೇವರು. ಅಂಥವರನ್ನ ನಾವು ಪಾದದಿಂದ ತೊಳಿಬಾರದು ಅಂತ 12 ವರ್ಷ ವ್ಯಾಸತೀರ್ಥರು ಪುರಂದರದಾಸರ ಗುರುಗಳು ಬರೀ ಮಂಡಿಯಲ್ಲೇ ತಿರುಪತಿ ಬೆಟ್ಟವನ್ನು ಹತ್ಕೊಂಡು ಹೋಗಿ ಸ್ವಾಮಿ ಸೇವೆ ಮಾಡಿಬಿಟ್ಟು ಬಂದವರು. ಅಂಥ ವೆಂಕಟೇಶ್ವರ ಇರುವುದರಿಂದ ಅದಕ್ಕೆ ಇವತ್ತು ವೆಂಕಟಾಚಲ. ಯಮುನಾದೇವಿ ಗಂಗಾದೇವಿ ಓಡ ಬಂದು ಸ್ವಾಮಿ ನಮ್ಮ ನೀರನ್ನು ಕುಡಿಯಲಿ, ನಮ್ಮಲ್ಲಿ ಸ್ನಾನ ಮಾಡ್ಲಿ ಅಂತ ಹೇಳಿ ಸ್ವಾಮಿ ಪುಷ್ಕರಣಿಯಾಗಿದ್ದಾರೆ. ಎಲ್ಲ ಗಿರಿವರಗಳು ಎಲ್ಲವೂ ಕೂಡ ಸಿದ್ಧವಾಗಿವೆ. ಸ್ವಾಮಿ ವೆಂಕಟಾಚಲದ ಮೇಲೆ ಬಂದು ತಾನು ಎಲ್ಲವನ್ನ ಮರೆತು ಸಾಮಾನ್ಯ ಮನುಷ್ಯರಂತೆ ಕಾಡು ಮೇಡುಗಳನ್ನ ಬೆಟ್ಟ ಗುಡ್ಡಗಳನ್ನ ಕಲ್ಲು ಮುಳ್ಳುಗಳನ್ನ ತುಳಿದುಕೊಂಡು ಓಡಾಡ್ತಾ ಇದ್ದಾನೆ ಸ್ವಾಮಿ. ಬಿಸಿಲಿನ ಬೇಗೆ ಇತ್ತ ಬಾ ಎನ್ನುವವರಿಲ್ಲ, ಹಸಿವಿಗೆ ಅನ್ನ ನೀರುಗಳು ಸ್ವಾಮಿಗಿಲ್ಲ. ಅನ್ನ ಕೊಡಕ್ ಹೋಯ್ತಾವ್ ತಿಮ್ಮಪ್ಪನಿಗೆ. ಅವರು ಹೋಯ್ತಾವ್ರು ನೋಡಿ, ಅಡುಗೆ ಮಾಡಿ ಹಾಕ್ಬೇಕು. ಸುಮ್ಮನಿರಿ ಸಾರ್, ನಮ್ಮ ಮನೆ ದೇವ್ರನ್ನ ಉಪವಾಸದಲ್ಲಿ ಕೆಡಗಿದಿರಲ್ಲ ನೀವು, ಇದು ಯಾವ ನ್ಯಾಯ ಅಂತ. ನಡ್ರಿ ಅರ್ಧ ಕತೆ ಕೇಳಕ ಹೋಯ್ತಾ ಇದ್ದೀರಿ. ಒತ್ತರ ಕೆಡವಟ್ಟಾದ್ರೆ ನಮ್ದೇನ್ ತೊಂದ್ರೆ ಇಲ್ಲ, ನಮ್ ಬಗ್ಗೆ ಏನ್ ಹೇಳ್ಬೇಡಿ. ಏನೋ ಹೆಣ್ಣು ಬರೋ ಹೊತ್ತಲ್ಲಿ ಕಣ್ಣು ಮುಚ್ಕೊಂಡ್ರು ಅಂದಂಗೆ 11:15 12ವರೆಗೆ ಡಮಾರ್ ಆಗೋಯ್ತಿತ್ತಪ್ಪ. ಹಾಗಾಗಿ ಇಲ್ಲಿ ಭಗವಂತನ ನಾಮಸ್ಮರಣೆಯಿಂದ ಬಿಸಿಲಿನ ಬೇಗೆಯಲ್ಲಿ ಅನ್ನ ನೀರುಗಳಿಲ್ಲದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನ ನೀರುಗಳಿಲ್ಲದೆ ಬಿಸಿಲು ಮಳೆ ಚಳಿ ಗಾಳಿ ಎನ್ನದೆ ಬಿಸಿಲಿನಲ್ಲಿ ಬೆಂದು ಚಳಿಯಲ್ಲಿ ತೊಯ್ದು ಸ್ವಾಮಿ ತಾನು ಬೆಟ್ಟ ಗುಡ್ಡಗಳನ್ನೆಲ್ಲವನ್ನ ಹತ್ತುಕೊಂಡು ಇವತ್ತಿನ ಏನು ದೇವಸ್ಥಾನದ ಸನ್ನಿವೇಶ ಇದೆಯೋ ಅಲ್ಲಿಗೆ ಬಂದು ನೋಡ್ತಾ ಇದ್ದಾನೆ ಸ್ವಾಮಿ. ಒಂದು ಚೌಳಿ ಗುಡ್ಡೆಯ ಮೇಲ್ಭಾಗದಲ್ಲಿ ಆಗೋ ಈಗ ಬೆಚ್ಚಗಾಗಲಿ ಅಂತ ತಾನು ಕೈ ಕಾಲುಗಳೆಲ್ಲ ಮುದುರುಕೊಂಡು ಗಾಳಿಗೆ ಬೆಚ್ಚು ಕೂತ್ಕೊಂಡ. ಹಂಸನಾದದಲ್ಲಿ ಯಾವಾಗ ಕೂತ್ಕೊಂಡ ಸ್ವಾಮಿ, ಆ ಇಂದಿನ ಜನ್ಮದಲ್ಲಿ ಕೃಷ್ಣನಿಗೆ, ಇಂದಿನ ಜನ್ಮದಲ್ಲಿ ಈ ಸ್ವಾಮಿನೇ ಕೃಷ್ಣನಾಗಿದ್ದ. ಕೃಷ್ಣನಿಗೆ ಜನ್ಮ ಕೊಟ್ಟವರೇ ವಸುದೇವ ದೇವಕಿಯರು. 8ನೇ ಗರ್ಭ. ಆಟೋನಿ ಕಂಸನಿ ನಾಟಲ ಅಂದ್ರು ಮರಾಠಿ ಭಾಗವತರು. 8 ಅನ್ನುತ್ತಲೇ ಇದ್ದ. ಯಾಕಂದ್ರೆ ನಿನ್ನ ತಂಗಿಯ ಹೊಟ್ಟೆಯಲ್ಲುಟ್ಟುವ 8ನೇ ಮಗುವಿನಿಂದ ನಿನ್ನ ಪ್ರಾಣ ಹಾನಿ ಅಂತ ಅಶರೀರವಾಣಿ ಕಂಸನಿಗಾಗಿತ್ತು. ಆ ದೇವಕಿ ತಾನು ಯೋಚನೆಯನ್ನು ಮಾಡಿ 8ನೇ ಗರ್ಭವನ್ನ ಧರಿಸಿ, ಆ 8ನೇ ಗರ್ಭವೇ ಶ್ರೀಕೃಷ್ಣ ಪರಮಾತ್ಮ. ಆ ಕೃಷ್ಣನಿಗೆ ಜನ್ಮ ಕೊಟ್ಟ ತಾಯಿ ದೇವಕಿ, ಈ ಜನ್ಮದಲ್ಲಿ ನನ್ನ ಮಗ ಹಿಂಗೆಲ್ಲ ನರಳಾಡ್ತಾವನಲ್ಲ ಅಂತ ಹೇಳಿ ತಾಯಿ ಯಾವ ಜನ್ಮದವಳಾದ್ರೆ ಏನ್ರಿ, ಅವಳ ತಾಯಿನೇ. ಜಗತ್ನಲ್ಲಿ ಭೇದ ಭಾವವಾಗದೇ ಇರುವ ಶಿವರಂಜನಿಯ ಒಂದೇ ಒಂದು ಪ್ರೀತಿ ಯಾವ್ದಾದ್ರೂ ಇದ್ರೆ ಅದು ತಾಯಿ ಪ್ರೀತಿ ಮಾತ್ರ. ನೀನು 5 ವರ್ಷದವನಾಗಿದ್ರಾಗ್ಲೂ ಅದೇ ಪ್ರೀತಿ,
ನಿನಗ 5 ವರ್ಷದೊಬ್ಬ ಮಗ ಹುಟ್ಟಿದ್ರು ನಿನ್ನ ಮೇಲೆ ತಾಯಿ ಅದೇ ಪ್ರೀತಿ. ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ಚಿನ್ನದಾನವ ಮಾಡಿ ಫಲವೇನು? ಚನ್ನಕೇಶ್ವರನಿಗೆ ಬೇಕಾದ್ರೆ 2 ಹಣ್ಣು ಕಮ್ಮಿ ಇಟ್ರು ತೊಂದ್ರೆ ಇಲ್ಲ. ಅಪ್ಪ ಅವನ ಕಣ್ಣಲ್ಲಿ 2 ಹನಿ ಕಣ್ಣೀರ್ ತರಿಸ್ತಾ ಇರೋ ನಿಜವಾದ ಮಗ. ಈಗ ನಮ್ ಜನ ಇವೆಲ್ಲ ಬಿಟ್ರು. ಅಪ್ಪ ಅವನ ಅಟ್ಟಿ ಬಾಗ್ಲಲ್ಲಿ ಬಿಸಾಕ್ಬಿಟ್ಟು ಅಯ್ಯಪ್ಪನಿಗೆ ತುಪ್ಪದ ಗಡಿಗೆ ಒತ್ಕ ಹೋಯ್ತಾವ್ರೆ. ಕರ್ದಿದ್ ನಯ್ಯಪ್ಪ ನೀನ್ ತುಪ್ಪ ಒತ್ಕ ಬಾ ನನಗೆ ಅಂತ. ಇಲ್ಲ ಅಪ್ಪ ಅವು ಅಟ್ಟಿ ಬಾಗ್ಲಲ್ಲಿ ಅಯ್ಯೋ ಕಣ್ಣಿಲ್ಲಕ್ಕಪ್ಪ, ಕೈ ಇಲ್ಲಕ್ಕಪ್ಪ, ಕಾಲಿಲ್ಲಕ್ಕಪ್ಪ ಅಂತ ನಳ್ಳಾಡ್ತಾವ್ರೆ. ಮೊದಲು ಇಲ್ಲಿ ಬೇಕಾದವ್ರಾಗಬೇಕು. ಇಲ್ಲಿ ಬೇಕಾದವ್ ನಮ್ ಜನ ಹಂಗ್ ಮಾಡುದಿಲ್ಲ. ಟಿಪ್ ಟಾಪ್ ಆಗಿ ರೆಡಿಯಾಗಿ ಈಚೆಗೆ ಬರ್ತಾವನ ಮಗ. ಹೂವ ಕೇಳಿದ್ಲು, ರಮೇಶೋ ಎಲ್ಗೋಯ್ತಾ ಇದೀಯ? ಎಷ್ಟ್ ದಿನ ಬಡ್ಕೊಂಡು ಹೊರಗಡೆ ಹೋಗುವಾಗ ಶುಭ ನುಡಿಬೇಡ. ಶುರು ಮಾಡಿದ್ಲು ಬೆಳಗ್ಗೆ ಎಲ್ಲಿಗೆ ಅಂತ. ಒಳ್ಳೆ ನರಸೀಪುರಕ್ಕೆ ಹೋಯ್ತಾವನಿ ಏನು ಅಂದ. ಏನಿಲ್ಲ ಕಣ್ ಮಗ, ಬಸ್ ಸ್ಟ್ಯಾಂಡ್ ತಾವು ಲಾರಿ ನಿಂತ್ಕತಾವಲ್ಲ, ಅಲ್ಲಿ ದೋಸೆ ಚೆನ್ನಾಗ್ ಮಾಡಾರಂತೆ. ಒಂದ್ ಬೆಣ್ಣೆ ಸಾದ ಏನ ನೀನು ಸರಿ ಬಿಡವ, ನನ್ ಕಷ್ಟ ನನಗೆ ಮೋದಿ ದುಡ್ಡು ಬರ್ಲಿಲ್ಲ ಅಂತ 3 ದಿನದಿಂದಲೂ ಬ್ಯಾಂಕ್ ತಿರ್ಗಾಡ್ತಾವ. ಇವಳ್ದು ಅಂತಾರ ಬೆಣ್ಣೆ ದೋಸೆ ಬೇಕಂತ. ಅವಳು ಯಾರಮ್ಮೆ ಅಟ್ಟಿ ಒಳಗೆ ರಾತ್ರಿ ತಂಗ್ಳು ಆ ಕೂರ್ಸು ಮುದಿಗೂಬೇಗೆ ಅಂತ ತಲೆ ಮೇಲೆ 2 ತಟ್ಟುಬಿಟ್ಟು ಹೋದ. 25 ರೂಪಾಯಿ ನಾವು 2 ದೋಸೆ, 50 ರೂಪಾಯಿ ಖರ್ಚಿಲ್ಲ. ಮಸಾಲೆ ದೋಸೆ ತಂದ್ಕೊಡ್ಲಿಲ್ಲ ಅವ್ವನಿಗೆ. ಅದೇ ಅವ್ವ ಸತ್ತು ಇದೇ ಮಗ ಅವ್ವನ ಹೆಸರಲ್ಲಿ 11ನೇ ದಿನಕ್ಕೆ ರೂಗಾಡಲ್ಲಿ ಹಾಲು ತುಪ್ಪ ಬುಡಕ್ ಹೋಗುವಾಗ ಅದೇ ಹೋಟ್ಲು ತಾವ್ 50 ದೋಸೆ ಕಟ್ಟಿಸ್ಕೊಬತ್ತಾನೆ. ತಂದೆ ಮೇಲೆ ಮಡಗುದವ್ವ ಬದುಕಿದ್ದಾಗ ದಾಸೆ ಅಂತಿದ್ದಲ್ಲವೋ, ಈಗ ದಾಸೆ ತಂದ್ ಮಡಗಿವ್ ನಾವು. ಆಗ ಬಂದಳವ್ವ ಆಗ ಅದಕ್ಕಾಗೆ ತಿನ್ಕೋಬೈತಾವ ಅಷ್ಟೆ. ಹಾಗಾಗಿ ಬದುಕಿದ್ದಾಗ ಮಾಡ್ಬೇಕು. ಬದುಕಿದ್ದಾಗ ಅಳುದ್ ನೋಡಿದ್ರೆ ನಗ್ತಾವ್ರಲ್ಲಪ್ಪ. ನಿಜವಾಗ್ಲೂ ಇಡೀ ಪ್ರಪಂಚದಲ್ಲಿ ರಾಗಬದ್ಧವಾಗಳವ್ರು ಯಾರಾದ್ರೂ ಇದ್ರೆ ನಮ್ಮ ಮಂಡ್ಯ ಜಿಲ್ಲೆಯವ್ರು ಮಾತ್ರ. ಅಯ್ಯೋ ರಾಮ, ಗಂಡ ಸತ್ ಮನಗಿರ್ತಾನೆ, ಇವ್ರು ಹೇಳ್ತಾರೆ ಅಯ್ಯೋ ನನ್ನ ಚಿನ್ನನೆ, ಅಯ್ಯೋ ನನ್ನ ರನ್ನವೇ, ನೀವ್ ಹೋದ್ಮೇಲೆ ನನಗ್ ಮನೆ ಯಾಕೆ ಮಠ ಯಾಕೋ. ಅಲ್ಲಿಗೆ ಬರ್ಬೇಕದು, ಶ್ರುತಿ ಬಂದಲ್ಲಿ ನಿಂತ್ಕೋಬೇಕು. ಗಂಡಿದ್ದಾಗ ಏನು ಬೇಡ ಮನೆ ಬೇಡ ಮಠ ಬೇಡ ಅಂತ ಬಡ್ಕತಾಳೆ. ಗಂಡನ್ ತಕ ಹೋಗಿ ಸುಟ್ಟಾಕ್ಬಿಟ್ಟು ಬಂದ್ಮೇಲೆ ಸಂಜೆ ಹೊತ್ತಕ್ ಮಕ್ಳಿಗೆ ಹೇಳ್ತಾಳಲ್ಲ, ಪ್ರಕಾಶು ನಿಮ್ಮ ಅಪ್ಪನ ಮನಗ್ಸಿರೋ ದಿವಾನ್ ಕಾಟ್ ಈಚೆ ಬಿದ್ದದೆ, ಯಾರು ಎತ್ಗಿತ್ಕೊ ಹೊಂಟದ್ರ ಒಳಗ್ ತಂದ್ ಮಾಡಿದ. ಗಂಡನೇ ಸುಟ್ಟಾಕ್ಬಿಟ್ಟು ಬಂದವಳೆ ದಿವಾನ್ ಕಾಟ್ ಮೇಲೆ ಜ್ಞಾನ ಇವ ಅಮ್ಮನಿಗೆ. ಇನ್ನು ಗಂಡಸ್ರೇನು ಕಮ್ಮಿ ಅಲ್ಲ, ಇವರು ಅಳ್ತಾರ ನಮ್ ಸೈಡ್. ಅಣ್ಣ ಹೊಂಟೋದ್ಲೆಲ್ಲ ನನ್ನ ನಡ್ತಿ ಮಾತ್ರ ನುಂಗ್ಕಂಡು ಅಯ್ಯೋ ನನ್ ಮನೆ ಮಹಾಲಕ್ಷ್ಮಿ ಹೋಯ್ತಲ್ಲಪ್ಪ. ಅಯ್ಯೋ ಇವಳು ಬಂದ್ಮೇಲೆ 3 kg ಬಂಗಾರ, 4 ತೊಲ ಚಿನ್ನ. ಅಯ್ಯೋ 3 ಹೆಣ್ಣೆಗಳು ಮದುವೆ ಮಾಡ್ದಿ, 4 ಸೈಡ್ ತಕಂದಿ. ಅಯ್ಯೋ ಹೋಯ್ತಾದಲ್ಲಪ್ಪ ನನ್ ಮನೆ ಮಹಾಲಕ್ಷ್ಮಿ. ಮಣ್ಣು ಮುಚ್ಚಿಬಿಡ್ತಾವ್ರಲ್ಲ ಅಪ್ಪ, ಮಣ್ಣು ಮುಚ್ಚವ್ರೆ. ಮೂಗ್ಬಟ್ ನೆನೆ ಒತ್ತರ ತಕೊಟ್ಟಿರೋದು ಬಿಚ್ಕ ಬಂದ್ರಪ್ಪ ಅಂತ. ಎಡ್ತಿಯ ಹೋಯ್ತಾವಳು ಗುಂಡಿ ಒಳಕ್ಕೆ. ಇವನು 300 ರೂಪಾಯಿ ಮೂಗ್ಬಟ್ ಮೇಲೆ ಜ್ಞಾನ. ನಮ್ ಫ್ರೆಂಡ್ ಒಬ್ರಿದ್ರು ಯತೀಶಣ್ಣ ಅಂತ. ಅಯ್ಯೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಪಾಪ ಸ್ಟಂಟ್ಗಿಂತ ಹಾಕಿ ಗಾಳಿ ಆಡ್ಲಿ ಅಂತ ಮನೆ ಬಾಗ್ಲಲ್ಲಿ ಪಡ್ಸಾಲೆ ಮೇಲೆ ಕೂರ್ಸವ್ರು. 3-4 ಮೆಟ್ಲು ಹತ್ಕೊಂಡು ಹೋಗ್ಬೇಕು ಪಡ್ಸಾಲೆಗೆ. ನಾವು ಹೋಗಿ ಮಾತಾಡ್ಸುವ ಪಡ್ಸಾಲೆ ಕೆಳಗೆ ನಿಂತ್ಕೊಂಡು ಅವ್ರ ಮೇಲೆ ಕೂತ್ಕೊಂಡು ಬಾರ ಮ್ಯಾಕ್ಕೆ ಅನ್ನೋರು. ನಾನು ಅಣ್ಣ ಇಲ್ಲ ಅಣ್ಣ, ಕತೆಗೆ ಹೋಗ್ಬೇಕು, ಅಲ್ಲಿಗೋಗ್ಬೇಕು, ಇಲ್ಲಿಗೋಗ್ಬೇಕು. ಹಿಂಗೆ ಕಾರ್ಯಕ್ರಮ ಮಾಡ್ತಾ ಮಧ್ಯರಾತ್ರಿ ಫೋನ್ ಬತ್ತು, ಅಣ್ಣ ಯತೀಶಣ್ಣ 2ನೇ ಸರಿ ಹಾರ್ಟ್ ಅಟ್ಯಾಕ್ ಆಗಿ ಒಮ್ಮೆಗೆ ಹೊಂಟೋದ್ರು. ನಾವು ಬೆಳಗ್ಗೆ ಹೋದೋ 5:30-6 ಗಂಟೆಗೆ ಹೋದೋ. ಜನ ಎಲ್ಲ ಸೇರ್ಬಿಟ್ಟವ್ರೆ. ಅಯ್ಯೋ ನಾನು ಹೋಗಿ ತಕೊಂಡೋಗಿರೋ 5 ಮಾರು ತುಳಸಿ ಎದೆ ಮೇಲೆ ಮಡಗ್ಬಿಟ್ಟು ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತ್ಕಂದೆ. ಗುರಾಜಣ್ಣ ಅವ್ರವ್ವ ಅಳ್ತಾ ಇರೋವಳು ನನ್ನ ನೋಡ್ಬಿಟ್ಟು ಏನನ್ಬೇಕವ್ವ, ಅಯ್ಯೋ ಯತೀಶ ಒಂದಗ್ಲರಿ ಕತೆ ಮಾಡವ್ರು ಬಂದಾಗೆಲ್ಲ ಮ್ಯಾಕ್ಕೆ ಬಾ ಅಂತ ಕರೀತಿದ್ದೆ, ಈಗ ಬಂದು ನಿಂತವ್ರೆ ಮ್ಯಾಕ್ಕೆ ಕರ್ಕೊಳ್ಳೋ. ಸರಿ ಅಮ್ಮಗೆ ನನಗೂ ತಿಥಿ ಮಾಡೋಕ್ ರೆಡಿ ಆಗಿ ನಿಂತವಳಿ ಅಮ್ಮ. ಏನ್ ಮಾಡೋದೀಗ? ಎಲ್ಲ ಹೇಳವ್ರೆ ಯಾಕಂದ್ರೆ ಸಾವು ನೋವುಗಳಲ್ಲೂ ಕೂಡ ಸಂತೋಷ ಸಿಗ್ತದೆ. ಹುಡುಕ್ಬೇಕು ನಾವು. ಹಾಸ್ಯ ಎಲ್ಲಿಲ್ಲ ರೀ, ಎಲ್ಲಾ ಕಡೆ. ಬರೀ ನಾನು ಹರಿಕತೆನೆ ಮಾಡ್ಕೊಂಡ್ರೆ ಐಕ್ಳಂತವ್ ಕುತ್ಕೋದಿಲ್ಲ. ನಡ್ಲಲ್ಲೋ ಯಾವನೋ ಕುಯ್ಯ ಅಂತ ಕುಯ್ತಾವ್ರೆ. ಇವೆಲ್ಲ ಮಧ್ಯದಲ್ಲಿ ನವರಸಗಳು ಬರ್ಬೇಕು. ಹಾಸ್ಯ ರಸಕ್ಕೆ ಮುಖ್ಯ ಪ್ರಾಧಾನ. ಯಾಕಂದ್ರೆ ಹಾಸನ ಏನು ಸಾಮಾನ್ಯವಾದ ಜಿಲ್ಲೆ ಅಲ್ಲ. ನಾನು 8ನೇ ತರಗತಿ ಓದುವಾಗ ಅಖಿಲ ಭಾರತ ಮಕ್ಕಳ
ಕವನ ಸ್ಪರ್ಧೆ, ಚುಟುಕು ಸಾಹಿತ್ಯ ಸ್ಪರ್ಧೆ ಅಂತ ಮಾಡಿದಾಗ ಹಾಸನದ ಕಲಾಮಂದಿರ, ಹೊಯ್ಸಳ ಕಲಾಮಂದಿರದಲ್ಲಿ ನಾನು ಇಡೀ ರಾಜ್ಯ ಮಟ್ಟಕ್ಕೆ 2ನೇ ಪ್ರೈಸ್ ತಗೊಂಡಿದ್ದೆ ಹಾಸನಕ್ಕೆ ಬಂದು ಮಂಡ್ಯದಿಂದ. ಆವಾಗಿಂದ ಹಾಸನಕ್ಕೂ ನಮಗೂ ಅವಿನಾಭಾವ ಸಂಬಂಧ, ಅವಿನಾಭಾವ ಸಂಬಂಧ. ಹಾಗಾಗಿ ಇಲ್ಲಿ ಮಹಾನುಭಾವನಾಗಿರತಕ್ಕಂಥ ದೇವಕಿ ತನ್ನ ಮಗನಿಗೋಸ್ಕರವಾಗಿ ಬಿಟ್ಕೊಡ್ಬಾರದು ಅಂತ ಹೇಳಿ ತಾಯಿ ದೇವಕಿ ಬಂದು ಏನಾಗ್ತಾ ಇದ್ದಾಳೆ, ಮಗನ ಸುತ್ತ ಹುತ್ತವಾಗಿ ಬೆಳೆದಳೋ, ಬೆಚ್ಚಗಿರಲಿ ಮಗನೆಂದು ಹುತ್ತವಾದಳೋ. ತಂದೆ ವಸುದೇವ ಬಂದವನೇ ಮಗನಿಗೆ ನೆರಳಾಗಲಿ ಎಂದು ಹುಣಸೆಯ ಮರವಾದನು. ತಾಯಿ ತಂದೆಗಳಿಬ್ಬರು ಮಗ ವೆಂಕಟೇಶ್ವರನಿಗೆ ಹುತ್ತವಾದರು, ಹುಣಸೆಯ ಮರವಾದರು. ತಾಯಿ ದೇವಕಿ ಸುತ್ತ ಹುತ್ತವಾಗಿ ಬೆಳೆದಿದ್ದಾಳೆ. ತಂದೆಯಾದ ವಸುದೇವ ತಿಂತಿರಣಿ ಮರ ಅಂದ್ರೆ ಹುಣಸೆ ಮರವಾಗಿದ್ದ. ನನ್ನ ಮಗನಿಗೆ ನೆರಳಿರ್ಲಿ, ನನ್ನ ಮಗ ಬೆಚ್ಚಗಿರ್ಲಿ. ಎಂಥ ದುಡಿಯೋ ತಂದೆ. ವಯಸ್ಸಾದ ಗಂಡಸರು ಅವ್ರು ಯಾರೇ ದುಡಿತಿದ್ರು, ಈಗ ಒಬ್ಬರು ಪುರೋಹಿತರು ಇಲ್ಲಿ ಕೂತಿ ಎದ್ದೋದ್ರು ಬಿಸಿನಿರ್ತಾರೆ. ಯಾಕೆ ಗುರುಗಳೇ ಇಷ್ಟೊಂದು ಕಷ್ಟ, ವಯಸ್ಸಾಯ್ತಲ್ಲ ರಿಟೈರ್ಮೆಂಟ್ ತಗೊಳ್ಬಾರ್ದ ಅಂತ ಕೇಳಿ ಅವ್ರು ಹೇಳೋದು ಒಂದೇ ಮಾತು, ನನಗಲ್ಲ ಸಂಸಾರಕ್ಕೆ. ಮಗ ಇಂಜಿನಿಯರಿಂಗ್ ಸೇರಿದ್ದಾನೆ, ಮಗಳು ಮೆಡಿಕಲ್ ಓದ್ತಾ ಇದ್ದಾಳೆ, 2 ವರ್ಷ ಕಷ್ಟ. ಅವಳು ಓದ್ಬಿಟ್ರೆ ನಾನು ಹಿಂಗೆಲ್ಲ ಪೌರೋಹಿತ್ಯಕ್ಕೆ ಬರೋದೇ ಇಲ್ಲ, ನೆಮ್ಮದಿಯಾಗಿ ಮನೇಲಿ ರೆಸ್ಟ್ ತಗೊಳ್ತೀನಿ. ದುಡಿಯೋ ಗಂಡಸ್ರು ಯಾರು ತಮ್ಮ ಸ್ವಾರ್ಥಕ್ಕೆ ದುಡ್ಕೊಳ್ತಾ ಇಲ್ಲ ರೀ. ಇವತ್ತಿಗೂ ಸಂಸಾರವೆಂಬ ನೊಗವನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಜವಾಬ್ದಾರಿಯಿಂದ ದುಡಿಯುತ್ತಾ ಇದ್ದ. ಜೋರಾದ ಚಪ್ಪಾಳೆ ನೋಡಿ, ನೆನೆಸ್ಕೊಂಡ ತಕ್ಷಣ ದುಡಿಯೋ ಯಾರು ಕೂಡ. ನಾವು ಅಷ್ಟೇ ಕಾರ್ಯಕ್ರಮ ಒಪ್ಪಿದೀವಿ, ಖರ್ಚೆಲ್ಲ ಕಳೆದು ಇಷ್ಟು ಉಳಿತದೆ. ನಾಳೆ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಳಿಗೆ ಟ್ಯೂಷನ್ ಫೀಸು, ತಬಲಾ ಕರ್ಣಿ ತಗೋಬೇಕು, ಕೀಬೋರ್ಡ್ ಏನೋ ಕೆಟ್ಟೋಗದೆ ರೆಡಿ ಮಾಡಿಸ್ಕೋಬೇಕು, ಅವ್ರ ಅಜ್ಜಿಗೆ BP ಶುಗರ್ ಮಾತ್ರೆ ತಂದು ಕೊಡಬೇಕು, ಮಗನ ಮದುವೆಗೆ ಸೆಟ್ ಮಾಡಬೇಕು, ಚಿನ್ನ ಬೆಳ್ಳಿ ತೆಗೆದು ಮಡಗಬೇಕು. ಏನೇನೋ ಒಂದೊಂದು ಕಮಿಟ್ಮೆಂಟು, ಏನೇನೋ ಒಂದೊಂದು ಕಮಿಟ್. ತಾಯ್ದೀರು ಮಾತ್ರ ಅಟ್ಟಿಲ್ ಸುಮ್ಮನೆ ಕೂತ್ಕೋಬಾರ್ರು, ಕಯ್ಯ ಅನ್ನೋದು. ಸಂಜೆ 6 ಗಂಟೆಗೆ ಧಾರಾವಾಹಿ ಶುರು ಆಗೋದ್ರೆ ಇವ್ರು ಹಿಡಿದು ನಿಲ್ಸೋಕೆ ಆಗೋದು. ಕೈಗೊಂದು ರಿಮೋಟ್ ಬಂದ್ಬಿಟ್ರೆ ಊರೊಳಗೆ 4 ಚಿರತೆ ಬಂದವೆ ಅಂದ್ರು ಎದ್ದು ಬರಲ್ರು ಈಚೆ. ಅಯ್ಯೋ 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 ಅಯ್ಯೋ, ನಮ್ಮನೆ ಯುವರಾಣಿ ಗಟ್ಟಿ ಮೇಳ, ಆಸೆ ದ್ವಾಸೆ, ಪುಕ್ಸಟ್ಟೆ ಇದು ಪುಟ್ಟಕ್ಕನ ಮಕ್ಕಳು. ಇದಾದ್ಮೇಲೆ 9ವರೆಗೆ ಹುಚ್ಚು ಬೆಪ್ಪು ಮೊಲ್ಲಾಗರು. ಬಿಗ್ ಬಾಸ್ ಸರ್ಕಲ್ ಅಲ್ಲಿ ಟೈಟ್ ಆಗಿ ನಿಂತವ್, ನಟ್ಟಿಗೆ ಹೋಗೋ ದಾರಿ ಗೊತ್ತಾಯ್ತಾ. ಇವಮ್ಮ ಬಿಗ್ ಬಾಸ್ ನೋಡ್ಕೊ ಕೂತ. ಧಾರಾವಾಹಿ ಮುಗಿದ 10ವರೆ, ಇವ್ರು ಅನ್ನ ಉಣ್ಕೊಂಬನಿಕ್ ಹೋದ್ 11ವರೆ. ಇನ್ನು 5ವರೆಗೆ ಎದ್ದು ಹೊಟ್ಟಿ ಬಾಗ್ಲು ಕಸ ಗುಡಿಸಿ ರಂಗೋಲಿ ಹಾಕೊಂಡ್ರೆ ಎಲ್ಲಪ್ಪ ಕಳವ್ವ. ಅವ್ವ ಎದ್ದು ಈಚೆಗೆ ಬರೋದಕ್ಕೆ ಸೂರ್ಯನ ಎತ್ತಿ ಕಟ್ಬಾಯಿ ಕಾರ್ಯ ಅಲ್ಲು ಚಂಡಿ ಚಾಮುಂಡಿ ಬಿಟ್ಟಂಗೆ ಜುಟ್ಟ ಕಿತ್ತಿ ಬಿಟ್ಬಿಟ್ಟಿರ್ತಾಳೆ. ಎಡಗೈಲಿ ಒಂದು ಮೋಟ್ ಕಸಿನ ಪರ್ಕೆ, ಬಲಗೈಲಿ ಒಂದು ಬಕೆಟ್ ನೀರು ಮಡಿಕೊಂಡು 2ನೇ ಮಾಡಿ ಮನೆಯಿಂದ ಅಯ್ಯೋ ಮೊಣಕಾಲ್ ತನಕ ನೈಟ್ ಎತ್ಕೊಂಡು ದಿಮಿ 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 ದಿಮಿ. ಈವಮ್ಮ ಬತ್ತಾ ಇರೋ ಪೋರ್ಸ್ಗೆ ಎದುರುಗಡೆ ಮನೆ ಐಕ್ಳು ಎದುರುಕ ಹೊಡೆತಾವ. ಬೊಗ ಎಲ್ಲ ಕನ್ಸುಂದ್ರೆ ಸೌಮ್ಯ ಆಂಟಿ ಬತ್ತಾವಳೆ. ಇಲ್ಲ ಈ ಊರವ್ರಲ್ಲ, ಆಮೇಲೆ ಅವ್ರು ಬೇರೆ ಕಟ್ಗಿಟ್ ಹಾಕಂದ್ರ ಮಂಡಿದವ್ರು. ಹಾಗಾಗಿ ಭಗವಂತನ ನಾಮಸ್ಮರಣೆಯಿಂದ ಶ್ರೀನಿವಾಸ ತಾನು ಹುತ್ತದೊಳಗೆ ಬೆಚ್ಚಗೊರಗಿದ್ದಾನೆ. ಆದ್ರೆ ಸ್ವಾಮಿಗೆ ಉತ್ತವೇನೂ ಆಯ್ತು, ನೆರಳೇನೂ ಆಯ್ತು, ಬಿಸಿಲಿಲ್ಲ, ಗಾಳಿ ಇಲ್ಲ, ಮಳೆಯಲ್ಲಿ ನೆನೀತಾ ಇಲ್ಲ. ಆದ್ರೆ ಹೊಟ್ಟೆ ಹಸಿವಿದೆಯಲ್ಲ, ಆಯ್ತು ಸುಮ್ಮನೆ ಕುಡ್ಸುವ, ಸುಮ್ಮನೆ ಕಾಯಿಬಾರದ. ಅದು ಏನ್ ಕೆತ್ಲಿಂದ ಹಂಗೆ ಹಾಕ್ಬಿಟ್ಟಿರ, ಕರೆದು ಕಾಯಿಸಿ ಕುಡಿಸಿ ಬೂಸ್ಟ್ ಗೀಸ್ಟ್ ಹಾಕಿ ಕುಡಿಸುವ. ಆಗೇನೋ ಇರ್ಲಿಲ್ಲ ಬೂಸ್ಟ್, ಈಗೇನು ಅಯ್ಯೋ ಅಯ್ಯೋ ಬೊಂಬಾಯಿ ಮಿಠಾಯಿ ಅದೆ, ಮಾರಮ್ಮನ್ ಮಿಠಾಯಿ ಅದೆ, ಬೋರಮ್ಮನ್ ಮಿಠಾಯಿ ಅದೆ. ಅಯ್ಯೋ ಅಯ್ಯೋ ಎಂತೆಂಥದಿಲ್ಲ ರೀ ಈಗ. ಹಾಗಾಗಿ ನಾರದರು ನೋಡ್ತಾ ಇದ್ದಾರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಿನಗೆ ಅನ್ನ ನೀರಿಲ್ದೆ ಕೂತಿದೆಯಲ್ಲಪ್ಪ, ನಾನು ಬರ್ತೀನಿರು ಅಂತ ಹೇಳಿ ನೇರವಾಗಿ ನಾರದರು ಎಲ್ಲಿಗೂ ಬರ್ತಾ ಇದ್ದಾರೆ, ಕರವೀರಪುರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಒಳಗಡೆ ತಪಸ್ಸು ಕೂತು ಬಿಟ್ಟಿದ್ದಾಳೆ. ಯಾರು ರಶ್ಮಿಕಾ ಮಂದಣ್ಣ, ಲಕ್ಷ್ಮೀ ದೇವಿ ತಾನ ತಪಸ್ಸು ಕೂತಿದ್ದಾಳೆ. ಅಮ್ಮ ಲಕ್ಷ್ಮೀ ದೇವಿ, ಯಾರದು ಒಳಗ್ ಬನ್ನಿ. ನಾನ್ ನಾರದ ಬಂದಿದ್ದೀನಿ ಕಣಮ್ಮ.
ಬಾರ ಮಗನೇ ಒಳಗಡೆಗೆ. ಎಲ್ಲಾರು ಉಂಟಾ? ನಾನು ಒಳಗಡೆ ಬರಂಗಿಲ್ಲ. ಯಾಕೆ? ಓ ಅಮ್ಮ, ನಮ್ಮಂತ ಕಾವಿ ಕಮಂಡಲ ತಾಳ ತಂಬೂರಿ ಹಿಡ್ಕೊಂಡಿರೋರ್ಗೆಲ್ಲ ಒಂದು ರೀತಿ ನೀತಿ ರಿವಾಜು ಎಲ್ಲ ಇದೆ. ಏನು ನಿನ್ ಮಾತಾಡ್ತಾ? ಪತಿ ಇಲ್ಲದಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಬರಬಾರದಮ್ಮ. ಗಂಡನ ಬಿಟ್ಟವಳ ಮುಖವನ್ನೇ ನೋಡಬಾರದು ಎಂಬ ವ್ರತವಿರುವುದಮ್ಮ. ಗಂಡ ಬಿಟ್ಟವಳ ಮುಖ ನೋಡಬಾರದು ಎಂದು ನಿಮಗೆ ವ್ರತವಿರುವುದಮ್ಮ. ಗಂಡ ಬಿಟ್ಟವಳ ಮುಖ ನೋಡಬಾರದು ಎಂದು ನಿನಗೆ ವ್ರತವಿರುವುದಮ್ಮ. ಪತಿ ಇಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಬರಬಾರದಮ್ಮ. ಗಂಡ ಇಲ್ದೆ ಹೆಂಡತಿ ಒಬ್ಳೆ ಇರೋ ಜಾಗಕ್ಕೆ ನಮ್ಮಂತ ಕಾವಿ ಕಮಂಡಲ ಧರಿಸ್ಕೊಂಡವ್ರು ಬರಂಗಿಲ್ಲ. ಗಂಡನ್ ಬಿಟ್ಟವಳ ಮುಖ ನೋಡಂಗಿಲ್ಲ. ನೋಡಿ ಎಂತೆಂತ ಅರ್ಥ ಕೊಟ್ರು ನಮ್ ದೊಡ್ಡವರು. ಗಂಡನಾದವನ ಕಳ್ಳನಾಗಲಿ ಕಾಕನಾಗಲಿ ಹೆಡ್ಡನಾಗಲಿ ಹೆಳವನಾಗಲಿ ಅವನೆಂಥ ಮಾಡಬಾರದೇ ಇರೋ ಕೆಲಸ ಮಾಡಿದ್ರು ಅಯ್ಯೋ ನನ್ನ ಗಂಡ ದೇವ್ರು ಅಂತ ತಲೆ ಬಕ್ಕೊಂಡಿದ್ದವ್ರು ಅವತ್ತಿನ ಕಾಲದವ್ರು. ಎಷ್ಟೋ ಜನ ಮದುವೆಯಾಗ 6 ತಿಂಗಳು ವರ್ಷದ ತನಕ ಗಂಡನ ಮುಖನೇ ನೋಡಿಲ್ಲ ರೀ, ಬರೀ ಪಾದ ನೋಡ್ಕ ಜೀವನ ಮಾಡ್ಕೊಂಡ. ಹೋಯ್ತಾರ ನಿಮ್ಮ ಅಪ್ಪನ ಮನೆಗೆ ಅಂತ ಅಕ್ಕ ಬಂದು ಮೇನ್ ರೋಡ್ ಬಿಟ್ರುವೆ ನಾನು ಎಲ್ಲೂ ಹೋಗಕ್ಕಿಲ್ಲೋ, ಇಲ್ಲೇ ಸಾಯ್ತೀನಿ ಅಂತ ಓಡೋಗ ಅಡ್ಗೆ ಮನೇಲಿ ಅವಸ್ಕೊಳ್ಳೋ. ಈಗ ಬಯ್ಯಪ್ಪ ತಾಕತ್ತಿದ್ರೆ ಆಲೆ ಗುಳಿಗೆ ರೆಡಿ ಮಾಡಿರ್ತಾರೆ. ಗುಳಿಗೆ ಎಲ್ಲ ಅವು ಶುಂಠಿ ಪೇಪರ್ ಮೆಂಟ ಕಿತ್ತು ಕಿತ್ತು ಮಡಿಕೊಂಡಿರ್ತಾರೆ ಸುಮ್ನೆ ಎದುರಿಸಕ್ಕೆ. ಅವ್ವ ಹೋಯ್ತಾವಳು ನೋಡಿ ಗುಳಿಗೆ ನುಂಗಕ್ಕೆ. ಅವ್ವ ಯಾರಿಗೂ ನುಂಗ್ಬೇಡ ಬವ್ವ, ಓಲಿ ತಪ್ಪಾಯ್ತು ಬವ್ವ. ಏನಪ್ಪ ಮಾಡಿರಿ, ಬಹಳ ಕಷ್ಟ ಬಡ್ಕಂಡಿ ನಮ್ಮ ಅಪ್ಪನಿಗೆ ಕೊಡಬೇಡ ಇವನಿಗೆ. ಹೋಯ್ತೀನಿ ನಾನು, ಸೂಟ್ ಕೇಸ್ ರೆಡಿ. 1 ಬರ್ತಾರೆ 9:30. ಫೋನ್ ಬೇರೆ ಸ್ವಿಚ್ ಆಫ್. ಇವನು ನೋಡು ತನಕ ನೋಡ್ದ, ಕೆರೆ ಬಾವಿ ಎಲ್ಲ ಹುಡುಕ್ತಾ, ಎಲ್ಲೂ ಡೆಡ್ ಬಾಡಿನೂ ಸಿಗ್ತಾ ಇಲ್ಲ. ಬಾಮೈಕ್ಳಿಗೆ ಫೋನ್ ಮಾಡ್ದಲ್ಲೋ ಶ್ರೀಕಾಂತ್, ಏನ್ ಬಾವಾ ನಿಮ್ಮ ಅಕ್ಕ ನಮ್ಮ ಅಕ್ಕ ಬಂದ್ಲಾ? ಮೊನ್ನೆ ಗೌರಿ ಹಬ್ಬದಲ್ಲೂ ಮೈಸೂರು ಸಿಲ್ಕ್ ತಗಸ್ಕೊಂಡ್ ಹೋಗೋಳು, ಪುನಃ ಯಾಕೆ ಬಾವ ಬಂದಳು? ನಮ್ಮ ಅಕ್ಕನಿಗೆ ಏನಾರು ಎಡವಟ್ಟಾದ್ರೆ ನಿನ್ ಕತ್ತಕ್ ಚಿನ್ನದ ಚೈನ್ ಹಾಕತ್ ಫೋಟೋ ಹೊಡೆದ್ ಮಡಗ್ಸೀನಿ. ಕೂಟ್ರೆ ಬೇಕು ಅಂತ ಅದೆಂತದೋ ದುಡ್ಡು ಗಾಡಿ ತಗಸ್ಕೊಂಡಿದ. ದುಡ್ಡು ಗಾಡಿ, ನೀನು ದುಡ್ಡು ಕೇಳ್ತೀಯ, ಬುಲೆಟ್ ದುಡ್ಡು ಕೇಳ್ತದೆ. ಸ್ಟಾರ್ಟ್ ಮಾಡಿದ್ರೆ ಬುಲೆಟ್ ಗಾಡಿಯು ದುಡ್ಡು. ಏನಪ್ಪ ಮಾಡು, ಹಳ್ಳಿ ಏನು ದುಡ್ಡು ಕೇಳ್ತಾನೆ, ಸ್ಕೂಟ್ರು ದುಡ್ಡು ಕೇಳುತ್ತೆ. ಹೆಚ್ಚು ಕಮ್ಮಿ ಆದ್ರೆ ಹುಷಾರ್. ಇವನಿಗೆ ಬಿ ಪಿ ಡೌನ್ ಆಗೋಯ್ತು. ಇನ್ನೇನು ಬಾಮೈಕ್ಳು ಕೈಲಿ ಸಿಗಾಕೊಂಡು ಹಣ್ಣುಗಾಯಿ ನೀರ್ಗಾಯಿ ಆಗದ. ಇಲ್ಲೇ ಎಲ್ಲರೂ ಮೈನ್ ರೋಡಲ್ಲಿ ಟಿಪ್ಪರ್ಗೆ ತಲೆ ಕೊಟ್ಬಿಡು ಮಾತ್ ಬಂದ ಮೈನ್ ರೋಡ್ಗೆ. ಇನ್ನೇನು 10 ವೀಲ್ ಗಾಡಿಗೆ ಇನ್ನೇನು ತಲೆ ಕೊಡಬೇಕು. ಪಕ್ಕದಲ್ಲಿ ನೋಡ್ತಾನೆ ಅಕ್ಕ ಸರ್ಕಲಲ್ಲಿ ಪಾನಿಪುರಿ ತಿಂತ ಕೂತವಳೆ. ಇದೇನೋ ಬಸ್ತಿದೆ, ಇಲ್ಲಿ ಕೂತಿದೀಯ, ಇನ್ನೇನ್ಗೆ ಹೋಗನ್ರಿ? ಅದೇನೋ ಸೂಟ್ ಕೇಸ್ ಬಂದೆ ತಗದ್ ತೋರಿಸ್ತಾಳೆ. ಬರೀ ಖಾಲಿ ಸೂಟ್ ಕೇಸು ಎದುರಿಸಕ್ ಮಡಿಕೊಂಡವಳು ಗಂಡನ. ಖಾಲಿ ಪೆಟ್ಟಿ ಬಹಳ ಕಷ್ಟ ಇವತ್ತಿನ ಕಾಲದಲ್ಲಿ. ಹಾಗಾಗಿ ಲಕ್ಷ್ಮಿ ಈಚೆಗೆ ಬರ್ತಾ ಇದ್ದಾಳೆ. ಏನಾಗ್ಬೇಕಪ್ಪ ಈಗ ನನ್ನಿಂದ? ಅಮ್ಮ ನೀನೇನೋ ಇಲ್ಲಿಗೆ ಬಂದು ನೆಮ್ಮದಿ ತಗೊಳ್ತಾ ಇದ್ದೀಯಾ, ಆದ್ರೆ ಸ್ವಾಮಿ ಅಲ್ಲಿ ಅನ್ನ ನೀರಿಲ್ದೆ ಮಲಗಿದ್ದಾನಲ್ಲಮ್ಮ, ಹೌದೇನೋ? ಅಪ್ಪ ನಿನ್ ಸ್ವಾಮಿ ನನಗ್ ಕೊಟ್ಟಿರೋ ಒಂದು ಮಾತು ಮರ್ತಿದ್ದ. ಆ ಮಾತು ನೆರವೇರ್ಸೋಕ್ ನಾನೇ ಕರ್ಕೊಂಡು ಬಂದೆ ಈ ನಾಟಕ ಮಾಡ್ಕೊಂಡು. ಏನಮ್ಮ ಮಾತು? ಹಿಂದೆ ತ್ರೇತಾಯುಗದಲ್ಲಿ ನನ್ನಂತೆ ಇದ್ದ ವೇದವತಿ ಎಂಬ ಹೆಣ್ಣು ಅಗ್ನಿ ಪ್ರವೇಶವನ್ನ ಮಾಡಿ ಸೀತೆಯಾದ ನನಗ್ ಸಹಾಯ ಮಾಡಿದ್ಲು. ಬೆಂಕಿಗೆ ಬೀಳುವಾಗ ಒಬ್ಬಳೇ ಸೀತೆ, ಬೆಂಕಿಯಿಂದ ಈಚೆಗೆ ಬರುವಾಗ ನಾವಿಬ್ರು ಸೀತೆಯರಾದ್ವಿ. ನಿಜವಾದ ಸೀತೆ ನಾನು, ಇನ್ನೊಬ್ಳು ನನ್ನ ನೆರಳು ವೇದವತಿ. ನಾನ್ ನಮ್ಮ ಅಪ್ಪನ ಮನೆಗೆ ಹೋಗಿದ್ದೆ, ನಮ್ಮ ಅಮ್ಮನ ಮನೆಗೆ ಪಾತಾಳ ಲೋಕಕ್ಕೆ, ಲಂಕಾನಗರಕ್ಕೆ ನಾನು ಹೋದವಳೇ ಅಲ್ಲ. ಆ ಲಂಕಾನಗರದಲ್ಲಿದ್ದವಳು ನನ್ನ ನೆರಳಿಗೆ ಜೀವ ತುಂಬಿ ನನ್ನ ತಾಯಿ ವೇದವತಿಯನ್ನು ಇರಿಸಿದ್ಲು. ಆ ವೇದವತಿನೂ ನೀನು ಮದುವೆ ಮಾಡ್ಕೊಂಡ್ರೆ ನನ್ನ ಸ್ವಾಮಿ ರಾಮ ಏನಂದ? ತ್ರೇತಾಯುಗದಲ್ಲಿ ನಾನು ಏಕಪತ್ನಿ ವ್ರತಸ್ಥ, ಇವಳನ್ನ ನಿನಗೋಸ್ಕರ ನಾನು ಮದುವೆ ಮಾಡ್ಕೊಳ್ತೀನಿ ಇಲ್ಲ ಅಂತಲ್ಲ. ಅದೀಗಲ್ಲ, 28ನೇ ಕಲಿಯುಗದಲ್ಲಿ ಆ ವೇದವತಿ ಈಗ ಈ ಚೋಳಮಂಡಲದ ಆಕಾಶರಾಜ ಧರಣೀದೇವಿಯರ ಸಾಕು ಮಗಳಾಗಿ ಪದ್ಮಾವತಿಯಾಗಿ ಅವತಾರ ಎತ್ತಿದ್ದಾಳೆ. ಮದುವೆಗೆ ಬಂದ್ಬಿಟ್ಟಿದ್ದಾಳೆ. ಅವಳ ಮದುವೆ ಅಂತ ಆದ್ರೆ ನನ್ನ ಸ್ವಾಮಿನೇ ಕೈ ಹಿಡಿಬೇಕು. ಹಾಗಾಗಿ ನನ್ನ ಸ್ವಾಮಿನ ಈ ನಾಟಕ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಸುಮ್ಮನಿರು. ನೋಡ್ರಿ ಎಂತ ಬುದ್ಧಿವಂತೆ. ಇಂಥ ಬುದ್ಧಿ ಹೆಣ್ಮಕ್ಳಿಗೆ ಇದ್ಬಿಟ್ಟಿದ್ರೆ ಗಂಡಸರು ಅಯ್ಯೋ ಸ್ವರ್ಗದಲ್ಲಿ ಇದ್ಬಿಡೋರು ಇಷ್ಟೊತ್ತಿಗೆ. ನೀವು ಮೂರ್ ಮಾಡ್ಕೊಳ್ಳೋರಿ, ಒಂದ್ ಮಾಡ್ಕೊಂಡೆ ಅಟ್ಟಿಗೆ ಹೋಗಕ್ ಆಯ್ತಾ ಇಲ್ಲ. ಹಗಲು ರಾತ್ರಿ ಇಲ್ಲಿ ದುಡ್ದ್ಬಿಟ್ಟು ಫೋನ್ ಪೇ ಅಲ್ಲಿ ಕಳ್ಸೋದಾಗದ.
ಗೌಡ್ರ 5,000 ಹಾಕಿದ್ರೆ 50,000 ಹಾಕಿ ಕೂರ್ಸೋದ. ಹಾಗಾಗಿ ಭಗವಂತನ ನಾಮಸ್ಮರಣೆಯಿಂದ ಸುಮ್ಮನಿರಪ್ಪ, ನಾನಿದ್ದೀನಿ ನನ್ನ ಗಂಡನ ಉಪವಾಸ ಕೆಡಗಲ್ಲ ಅಂತ ಹೇಳಿ ಕರೆದಿದ್ದಾಳೆ. ಮಗನೇ ಬ್ರಹ್ಮದೇವ, ಬ್ರಹ್ಮದೇವರು ಬಂದಿದ್ದಾರೆ. ಅಮ್ಮ ಏನಮ್ಮ? ಅಳಿಯಂದ್ರೆ ಯಾರು ಅಳಿಯಂದ್ರು? ಸಾಕ್ಷಾತ್ ರುದ್ರದೇವರೇ ಲಕ್ಷ್ಮಿ ಅಳಿಯಂದ್ರು. ಯಾಕೆ? ಲಕ್ಷ್ಮಿಯ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಾನೆ ಶಿವ. ನಾರಾಯಣನ ಹೆಬ್ಬೆರಳಿನಲ್ಲಿ ಹುಟ್ಟಿದವಳು ಗಂಗೆಯನ್ನು ಮದುವೆ ಮಾಡ್ಕೊಂಡಿರೋನು ಗಂಗಾಧರ. ಮನೆ ಅಳಿಯ ಪುಣ್ಯಾತ್ಮ. ಅಳಿಯಂದ್ರು ಬಂದಿದ್ದಾರೆ, ಮಗನೂ ಬಂದಿದ್ದಾನೆ. ಬ್ರಹ್ಮದೇವರನ್ನ ಒಂದು ಹಸು ಮಾಡಿದ್ಲು, ಆ ಹಸುವಿನ ಕೆಚ್ಚಲಿಗೆ ಅಮೃತ ತುಂಬಿದ್ಲು. ರುದ್ರದೇವರನ್ನ ಶಿವನನ್ನ ಒಂದು ಕರು ಮಾಡಿದ್ಲು. ಈ ಲಕ್ಷ್ಮಮ್ಮ ಒಂದು ಹಸು ಮಾರೋ ಗೊಲ್ಲತಿಯ ವೇಷವನ್ನ, ಯಾದವರ ವೇಷವನ್ನ ಧರಿಸ್ಕೊಂಡ್ಲು. ಕಟಾಕರಪ್ಪ ಅವತರ ಕರೆದ ನಾಯಕರಳ್ಳಿ ಹಸ ಪರವಾಗಿಲ್ಲ. ಮಧ್ಯರಾತ್ರಿಲೆಲ್ಲ ಕೂಗ್ತು ಹೇಳಿ, ಜಾಸ್ತಿ ಅಲ್ಲ ಹಂಗನ್ಕ ಇಲ್ಲಿನ ಕರ್ಕ ಹೋದ್ರೆ ಮಂಡ್ಯಕ್ಕೆ ಮುಗ್ದೋಯ್ತು ನಮ್ ಆಗ್ಲಿ. ಹಾಗಾಗಿ ನೀನೇನು ಯೋಚನೆ ಮಾಡಬೇಡ, ನಡಿ ಅಂತ ಹೇಳಿ ಆ ಹಸುವನ್ನ ಮಾರುವಂತ ರೂಪವನ್ನ ಧರಿಸಿಕೊಂಡು ಲಕ್ಷ್ಮೀದೇವಿ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ಬರ್ತಾ ಇದ್ದಾಳೆ ನೋಡಿರಯ್ಯ ಹಸುವು, ಇದು ಎಂತ ಚೆಲುವ ಹಸುವು, ನೋಡಿರಯ್ಯ ಹಸುವು. ಜಗವೆಲ್ಲ ಹುಡುಕಿದರು ದೊರಕದಿಂತ ಹಸುವು. ನೋಡಿರಿ ಕೊಳ್ಳಿರಿ ಎನ್ನುತ್ತಾ ಬಂದಿಗಳು ಬಂದಳು, ಲಕ್ಷ್ಮಿ ಬಂದಳು, ಲಕ್ಷ್ಮಿ ಬಂದಳು. ಕಾಮಧೇನು ಈಗ ಬಮ್ಮ, ಈಗ ಬಾ, ಈ ಕಡೆ ಬಾ. ಮೆಲ್ಮೆಲ್ಲೆಗೆ ಒಂದೊಂದೇ ಚೋಳರಾಜನ ಅರಮನೆ ಬಾಗಿಲಿಗೆ ಬಂದಿದ್ದಾಳೆ ಲಕ್ಷ್ಮೀದೇವಿ. ಬನ್ನಿ ಬನ್ನಿ, ನಮ್ಮ ಹಸುವನ್ನು ಯಾರು ಕೊಂಡ್ಕೊಳ್ತೀರಾ? ಬನ್ನಿ 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 ಅಂದ್ರೆ ಚೋಳರಾಜ ಬಂದಿದ್ದಾನೆ. ಏನ್ ಲಕ್ಷಣವಾಗಿದೆ ಹಸು, ಸುಳಿ ಎಲ್ಲ ಚೆನ್ನಾಗಿದೆ. ಕುಲ ನೋಡಿ ಹೆಣ್ಣು ತರಬೇಕು, ಸುಳಿ ನೋಡಿ ಹಸ ತರಬೇಕು, ಜಲ ಸೋಸ್ ನೀರ್ ತರಬೇಕು, ಕುಲ ಸೋಸ್ ಹೆಣ್ಣು ತರಬೇಕು. ಹಾಗೆಲ್ಲ ತಿಪ್ಪೆ ನೋಡಿ ಹೆಣ್ಣು ಗಂಡು ಸಂಬಂಧ ವ್ಯಾಪಾರ ಮಾಡೋರು. ಈಗ ಹಂಗ್ ಕೊಡೋದಾದ್ರೆ ಗಂಡೆಕ್ಳು ಲೋಡ್ ಗಟ್ಲೆ ಕೆಡಕ್ ಬಿಡ್ತಾವ ಅಟ್ಟಿ ಬಾಗ್ಲಲ್ಲಿ. ಈಗೇನಿದ್ರು ಗೋರ್ಮೆಂಟ್ ಗೋರ್ಕ ಬತ್ತಾ ಇರ್ಬೇಕತ್ತಿಂದ. ಸಿಗಾಕೊಂಡ್ರೆ 1 2 3 4 ಆಮೇಲೆ ಇನ್ನೇನು. ಮೊನ್ನೆ ನನಗೊಂದು ಇನ್ವಿಟೇಷನ್ ಕಾರ್ಡ್ ಬಂದಿತ್ತು, ಮಂಡ್ಯದಲ್ಲಿ ಮದುವೆಗೆ ಬರ್ಬೇಕು ಅಂತ. ಹೋಗಕ್ ಆಗ್ಲಿಲ್ಲ. ಈಗ ಮೊನ್ನೆ ಹುಡುಗಿಯವ್ರ ಅಪ್ಪ ಸಿಕ್ಕಿದ್ರು. ಏನ್ ಗುರುಗಳೇ ಮನೆ ಬಾಗ್ಲಿಗೆ ಬಂದು ಕರೆದ್ರು ಮದುವೆಗೆ ಬರ್ಲಿಲ್ವಲ್ಲ? ಅಣ್ಣ ಹೆಂಗೋ ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಿದೆ, ತಪ್ಪಾಯಿ ಸುಮ್ನಿರಿ. ಚೆನ್ನಾಗಾಯ್ತು. 2 ಕೋಟಿ ಖರ್ಚು ಮಾಡಿದ್ದೀನಿ, 2 ಕೋಟಿ. ಬಹಳ ಫಸ್ಟ್ ಮಂಡ್ಯದಲ್ಲಿ ಯಾರು ಮಾಡಿಲ್ಲ ಅಂತ ಮದುವೆ. ಏನೋ ನಿಮ್ಮಂತವ್ರ ಆಶೀರ್ವಾದ ನನ್ನ ಮಗಳಿಗೆ ಬಹಳ ಒಳ್ಳೆ ಮನೆ ಸಿಕ್ಬಿಡ್ತು. ನಾನು ಒಳ್ಳೆ ಮನೆ ಅಂದ್ರೆ ಯೋಚನೆ ಮಾಡ್ಕೊಂಡೆ. ಕೂಡು ಕುಟುಂಬ, ದೊಡ್ಡತ್ತೆ ಚಿಕ್ಕತ್ತೆ ಅತ್ತಿಗೆ ನಾದ್ನೀರು ಬಾವ ಮೈದಂದ್ರು, ಆಲೆ ಮನೆ, 4-5 ವರ್ಷ ಜಮೀನು ಹೊಲ ಗದ್ದೆ ಆಳು ಕಾಳು. ನಂದು ಇಮ್ಯಾಜಿನೇಷನ್ ಏನೋ ಕೇಳೇಬಿಟ್ಟೆ ಬಾಯ್ಬಿಟ್ಟು. ಅಣ್ಣ ಒಳ್ಳೆ ಮನೆ ಅಂದ್ರೆ ಹಂಗೆ ಇದೇನು ಹಿಂಗ ಅನ್ಬಿಟ್ರಿ? ನಮ್ಮಳಿ ಅಂದ್ರೆ ಅಪ್ಪನೂ ಇಲ್ಲ ಅವನು ಇಲ್ಲ ಒಳ್ಳೆ ಮನೆ ಅಂತ. ಸರಿ ಮತ್ತೆ ತೀರೋಯ್ತು ಕೆಲಸ. ಅಕ್ಕನೂ ಇಲ್ಲ ತಂಗಿಯೂ ಇಲ್ಲ ಒಳ್ಳೆ ಮನೆ, ಅಣ್ಣೂ ಇಲ್ಲ ತಮ್ಮನೂ ಇಲ್ಲ ಒಳ್ಳೆ ಮನೆ. ಸೆಂಟ್ರಲ್ ಗೌರ್ಮೆಂಟ್ ಡ್ಯೂಟಿ, 75 ಎಕರೆ ತೆಂಗಿನ ತೋಟ, 25 ಎಕರೆ ಅಡಕೆ ತೋಟ. ಅಯ್ಯೋ 3 ಲಕ್ಷ ಸಂಬಳ, 3 ಲಕ್ಷ ಗಿಂಬಳ. ನಾನ್ ಮನ್ಸಲ್ಲಿ ಅನ್ಕೊಂಡೆ ಅಳಿಯಾನು ಗೊಟ್ಟು ಕಂಡ್ಬಿಟ್ರೆ ಇದ್ದದ್ದು ಒಳ್ಳೆ ಮನೆ. ಸುಮ್ನೆ ಎಳಕ ಬತ್ತಾ ಇರೋದೇ ಇರ್ತದೆ. ಹಾಗಾಗಿ ಹಳಬರು ಹಿಂಗೆಲ್ಲ ಮಾಡ್ಲಿಲ್ಲ ರೀ. ಹಳಬರು ಬೆಲೆ ಕೊಟ್ಟದ್ದು ಕೇವಲ ಗುಣಕ್ಕೆ, ಕೇವಲ ಅಭಿಮಾನಕ್ಕೆ. ಹಾಗಾಗಿ ಆ ಹಸುವನ್ನ ಮಾರ್ಕೊಂಡು ಬಂದಿದ್ದಾಳೆ. ಚೋಳರಾಜ ಕೇಳದ, ಏನಮ್ಮ ಬೆಲೆ? ಸ್ವಾಮಿ, ಹಣ ಕೊಟ್ಟುಕೊಳ್ಳುವ ವ್ಯಾಪಾರವಲ್ಲವಿದು. ಭಾಗೇಶ್ವರಿಯಲ್ಲಿ ಹಣ ಕೊಟ್ಟುಕೊಳ್ಳುವಂತ ವ್ಯಾಪಾರವಲ್ಲ ಇದು. ನಮ್ಮ ಹಸುವನ್ನ ನಾವು ಕೊಡೋದು ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ ಅಂಥವ್ರ ಮನೆಗೆ ಪುಕ್ಸೊಟ್ಟೆ ಕೊಟ್ಟು ಹೋಗ್ತೀವಿ ಸ್ವಾಮಿ. ಹೌದೋ? ಹಾಗಾದ್ರೆ ನಮ್ಮ ಈ ಕಾಮಧೇನುವನ್ನು ನಮ್ಮ ಕೊಟ್ಟು ಬಿಡಮ್ಮ. ಕಾಮಧೇನು ಮಹಾರಾಜರು ಕರೀತಾ ಇದ್ದಾರೆ, ಹೋಗ್ತೀನಮ್ಮ ಅಂದ್ರೆ ಆ ಹಸು ತಲೆ ಅಳ್ಳಾಡ್ಸುತ್ತೆ. ಅಂಬೋ ಹೋಗ್ತೀನಮ್ಮ ಅಂತ ಕಿವಿಲಿ ಹೇಳ್ತಾ ಇದ್ದಾಳೆ. ಬ್ರಹ್ಮದೇವ, ನೀನು ಕಾಮಧೇನು ಅಲ್ಲ, ನಿನ್ನ ಕೆಚ್ಚಲಲ್ಲಿರೋದು ಹಾಲು ಅಲ್ಲ.
ನಿನ್ ಕೆಚ್ಚಲಲ್ಲಿರೋದು ಅಮೃತ. ನಿಮ್ಮಪ್ಪ ನಾರಾಯಣ ಎಲ್ಲಿ ಕೂತಿದ್ದಾನೆ ಅದನ್ನು ಹುಡುಕಿ ಇವತ್ತಿನಿಂದಲೇ ನೀನು ಅವನಿಗೆ ಹೊಟ್ಟೆ ತುಂಬಾ ವೇಳೆಗೆ ಸರಿಯಾಗಿ ನಿನ್ನ ಕೆಚ್ಚಲಲ್ಲಿರುವ ಅಮೃತ ಕೊಡ್ಬೇಕು. ಹೋಗು ಅಂದ್ರೆ ಆ ಗೋಪಾಲಕನ ಕೊಟ್ಟು ಕಳಿಸಿದ್ದಾರೆ. ಹೋಗಯ್ಯ, ಈ ಹಸುಗಳನ್ನ ಹೊಡ್ಕೊಂಡು ಹೋಗಿ ಬಹಳ ಭಕ್ತಿಯಿಂದ ನೀನು ಮೇಯಿಸ್ಕೊಂಡು ಬಾ ಅಂದ್ರೆ ಗೋಪಾಲಕ ತಾನು ಇಡೀ ಹಸುಗಳನ್ನೆಲ್ಲವನ್ನ ಕೂಡ ಕರೆದುಕೊಂಡು ಐ ಲೇಸ ಲೇಸ ಐ ಲೇಸ ಐ ಲೇಸ 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 ಓಹೋ ಬ್ರಹ್ಮದೇವರು ನೇರವಾಗಿ ಹುಡುಕುತ್ತಾ 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 ಬರ್ತಾ ಇದ್ರೆ ಶ್ರೀಮನ್ ನಾರಾಯಣ ಹುತ್ತದೊಳಗೆ ಮಲಗಿದ್ದಾನೆ. ಹಸಿವು ಬಾಯಾರಿಕೆಯಿಂದ ನೀರು ನೀರು ನೀರು. ಅಪ್ಪ ಇಲ್ಲಿ ಇದ್ದೀಯೇನಪ್ಪ ಅಂತ ಹೇಳಿ ಬ್ರಹ್ಮದೇವರು ಹಸುವಿನ ರೂಪದಲ್ಲಿ ಹುತ್ತದ ಮೇಲೆ ಬಂದು ಆ ಸ್ವಾಮಿಗೆ ಹಾಲನ್ನ ಕರೆಯುತ್ತಾ ಇದೆ. ಹುತ್ತಕ್ಕೆ ಹಾಲು ಕರೆಯಿತಂತೆ ಹಸುವು ತಾನು ದಿನನಿತ್ಯ ಬಂದು ಸ್ವಾಮಿ ವೆಂಕಟೇಶ್ವರನಿಗೆ ಪ್ರಭು ಶ್ರೀನಿವಾಸನಿಗೆ ಕೆಚ್ಚಲೊಳಗಿರುವ ಅಮೃತವ ಕುಡಿಯಿಸಿತಂತೆ ಶಿರಾಭಿಷೇಕವ ಮಾಡಿದಂತೆ. ಲಕ್ಷ್ಮೀ ರಮಣ ಗೋವಿಂದ, ಜನಕೇಶ್ವರನಿನ ಪಾದವೇ ಗತಿ ಗೋವಿಂದ. ಜಯ ಜಯ ನಮ ಪಾರ್ವತಿ ಪತಯೇ. बोलो भारत माता की, बोलो भारत माता की, बोलो भारत माता की, सनातन हिंदू धर्म की ಜೈವಾಗ್ಲಿ ಅಂದದವ್ರು ಜೈಲಾಗ್ಲಿ ಅಂದಿಲ್ಲ. ನಿಮಗ್ ಬರೀ ಅದೇ ಜ್ಞಾನ. ಅವ್ವ ನೋಡಿ ವಾಸ್ತು ಪ್ರಕಾರ ಜಾಗ ಚೇಂಜ್ ಮಾಡ್ತಾವಳೆ. ಆನಂದ್ ಗುರೂಜಿ ಹೇಳ್ಬಿಟ್ಟವ್ರೆ ಕುಂತುತ್ತವೆ ಕೂತ್ಕೋಬೇಡ ನೀನು ನಡೆ ಹಿಡ್ಕತ್ತದೆ. ಆನಂದ್ ಗುರೂಜಿ ಕೂತ್ಕವ. ಒಟ್ನಲ್ಲಿ ದೇವ್ರ ನಂಬಿ ಏನಾದ್ರೂ ಗೊತ್ತಿಲ್ಲ. ಈ ಟಿವಿಗೆ ಬರೋರು ನಂಬ್ಕೊಂಡು ಸಾಲ ಮಾಡ್ಕೊಬಿಟ್ರು ಜನ. ಈ ಬಾತ್ರೂಮ್ ತೆಗೆದು ಅಲ್ಲಿಗೆ ಮಡಗು, ಆ ಗೋಡೆ ಹೊಡೆದಾಕು, ಈ ಒಡೆ ಕಿತ್ತಾಕು, ಇವರೆಲ್ಲ ಹೇಳ್ಬಿಟ್ಟೆಲ್ಲ ಟಿವಿಲಿ ಕೂತ್ಕೊಂಡವ್ರೆ. ಇವ್ರು ಸಾಲ ಮಾಡಿ ಇಷ್ಟೆಲ್ಲ ಮಾಡಿ ಕಡೆ ಬಡ್ಡಿ ಕಟ್ಟೋಕಾಗದೆ ಬೆಂಗಳೂರಿಗೆ ಎದ್ಬಿಟ್ಟವ್ರೆ. ಏನಪ್ಪ ಮಾಡುವ? ನಂಬು ನಂಬು ಎಲೆ ಮನವೇ ನೀ ನಂಬಿದೊಡೆ ಅಂಬುಜಾಕ್ಷನು ನಿನಗೊಲಿವ. ನಂಬಿಕೆ ಇಟ್ಕೊಳ್ರಿ, ನಂಬಿಕೆ ನಮ್ಮ ಹಳೆಯ ಕಾಲದಲ್ಲಿ ಯಾವ ವಾಸ್ತು ಪ್ರಕಾರದಲ್ಲೂ ನೋಡಿ ಮನೆ ಕಟ್ತಾ ಇರ್ಲಿಲ್ಲ. ಏನೋ ಅವ್ರವ್ರ ಐಡಿಯಾ ಆದ್ಮೇಲೆ ಇಷ್ಟಿಷ್ಟು ಅಗಳ ಕೊಟ್ಟಿಗೆ ಅಂತ ಎಳೆದು ಬಿಡ್ತಿದ್ರು. ಮಂತ ಚೆನ್ನಾಗೇ ಇದ್ರು, BP ಶುಗರ್ ಇಲ್ದೆ. ಈಗ ಎಮ್ಮ ಮ್ಯಾಟರ್ಸ್ ಅಂತ ತಗೊಬಂದ್ರುವೆ ನಿದ್ರೆ ಮಾತ್ರ ನುಂಗ್ಲಿಲ್ಲ ಅಂದ್ರೆ ನಿದ್ ಬರೋಲ್ತು. ಏನಪ್ಪ ಮಾಡಿ ನಿದ್ರೆ ಗಡಿಟಾಗ್ಬಿಟ್ಟೆ. ಹಾಗಾಗಿ ಪ್ರತಿನಿತ್ಯ ಬರ್ತಾ ಇದೆ ಹಸು ಹುತ್ತಕ್ಕೆ ಏನ್ ಕೊಡ್ತಾ ಇದೆ? ಹಾಲು ಕೊಡ್ತಾ ಇದೆ. ಶ್ರೀನಿವಾಸ ಹೊಟ್ಟೆ ತುಂಬಾ ಹಾಲು ಕುಡಿತಾ ಇದ್ರೆ ಈ ಗೋಪಾಲಕ ಮನೆಗ್ ಬಂದು ಕೆಚ್ಚಲಿಗೆ ನೀರು ಎರಚಿದ್ರೆ ಜಾಡ್ ಸ್ವಾದಿತದ. ಅವ ಜಾಪನ ಕರ ಒದಗಿದದು. ಇತ್ತಗೋದ್ರೆ ಯಜಮಾನ್ರು ಐತಾರ, ಅತ್ತಗೋದ್ರೆ ನೀವು ಐತೆ. ಮಗ ಹೆಂಗಾರ ಚೆನ್ನಾಗಿ ಕೇಳತ್ತ ಅದ್ಕತಿಯ ತಾಯಿ ಚಿಕ್ಕೋಳೆ ಇಲ್ಲ ಇಲ್ಲ ಎಚ್ಚರಗಳು ತೊಂದ್ರೆ ಕೇಳ್ತಾ ಇದಾರೆ. 1 2 ಎದೊಳವ ಹೊಲ್ದು ಮರಿ ಎದೊಳ 1 2 3 4 5 6 7 9 ನವಗ್ರಹ ಸೇರ್ಕೊಂಡಂಗೆ ಸೇರ್ಕೊಬಿಟ್ಟ ವೈಕಲ್ ಚೆನ್ನಾಗಿ ಎಲ್ಲವಾ ಇರ್ಲಿ ಮಕ್ಕಳೆಲ್ಲ ಕೇಳಬೇಕು. ಯಾಕಂದ್ರೆ ಭವಿಷ್ಯದ ಭಾರತದ ಜಂಬೂ ಸವಾರಿ ಯಾರಿಗೆ? ಮಕ್ಕಳಿಗೆ. ಅವರೇ ನಾಳೆ ದಿವಸ ಯಾರು ಗೊತ್ತ್ರಿ? ಯಾರೋ ಒಬ್ಬ ಮೋದಿ ಆಗ್ಬೋದೇನೋ, ದೇಶ ಕಟ್ಟ ಆಳ್ಬೋದೇನೋ. ಈ ನಾಡಿನನ್ನ ಕೀರ್ತಿಯನ್ನ ಅಚಂದ್ರಾರ್ಕವಾಗಿ ಕೆಂಪು ಕೋಟೆಯಲ್ಲಿ ಕನ್ನಡಿಗ ಒಬ್ಬ ಬಾವುಟವನ್ನು ಆರಿಸಿದ ದೇವೇಗೌಡರಂಗ ಆಗ್ಬೋದೇನೋ. ಹಾಗಾಗಿ ಮಕ್ಕಳಿಗೆ ಭವಿಷ್ಯ ಇದೆ. ದಾಸರೇ, ಮಕ್ಕಳಿಗೇನೋ ಜಂಬೂ ಸವಾರಿ, ನಾವು ಕತೆ ಕೇಳ್ತಾ ಇಲ್ವಾ? ನಮಗ್ ಬರೀ ಬಂಬೂ ಸವಾರಿ. ಅದಕ್ಕೆ ರೆಡಿ ಆಗ್ಬೇಕು ನಾವು. ಆ ಕಡೆಗೆ ರೆಡಿ ಆಗಕ್ ಹೋಗ್ಬೇಕು ನಾವು. ರಾಮ ಕೃಷ್ಣ ಗೋವಿಂದ ಅನ್ಕೊಂಡು ಕಡೆಗಾಲದಲ್ಲಿ ಏನು ಬಾಯಲ್ಲಿ ದೇವರ ಜ್ಞಾನ ಬರ್ಬೇಕು. ಅಂತ್ಯಕಾಲೇ ಭಗವನ್ನಾಮ ಸಂಕೀರ್ತನ. ಗರುಡ ಪುರಾಣ ಹೇಳ್ತದೆ. ಗರುಡ ಕೇಳ್ದ ನಾರಾಯಣನ್ನ, ಸ್ವಾಮಿ ಜೀವದಲ್ಲಿ ಏನಾರು ಮಾಡಿರ್ಲಿ, ಕಡೆಗಾಲದಲ್ಲಿ ಯಾವ ಹೆಸರು ಹೇಳಿದ್ರೆ ಆ ಜೀವಿಗೆ ನೀನ್ ಸ್ವರ್ಗ ಕೊಡ್ತೀಯ ಹೇಳು ಅಂತ.
ಅದಕ್ಕೆ ನಾರಾಯಣ ಏನಂದ? ಗೀತಾ, ಗೋವಿಂದ, ಗೋವು, ಗಾಯತ್ರಿ ಎಂಬ 4 ಹೆಸರನ್ನ ಯಾರು ಕಡೆಗಾಲದಲ್ಲಿ ಹೇಳ್ತಾರೋ ಅವ್ರಿಗೆ ತುರು ಸ್ವರ್ಗಕ್ಕೆ ಕಳಿಸ್ತೀನಿ ನಾನು. ಅಲ್ಲ ಸ್ವಾಮಿ, ಪ್ಯಾರಲಿಸಸ್ ಆಗಿ ಕೈ ಕಾಲೆಲ್ಲ ಊತ ಬಂದು ಲಕ್ವ ಹೊಡೆದು ಜೀವ ಹೋಗುವಾಗ ಗೀತಾ, ಗಾಯತ್ರಿ, ಗೋವು, ಗೀತೆ ಇವೆಲ್ಲ ಬಂದದ. 10 ಹೆಸರು ಬಂದದ, 10 ಅಕ್ಷರ ಬರ್ತದ ಗಂಟ್ಲಲ್ಲಿ. ಮಕ್ಕಳ ಹೆಸರು ಕರೀದೆ ಕಷ್ಟವಾಗಿ ಕೂತದೆ. ಅದಕ್ಕೆ ಭಗವಂತ ಅಂದ ಕಡೆಗೆ 4 ಸಾರಿ ಗಾ 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 ಅನ್ಲಿ ಸಾಕು, ನಾನು ಅವನಿಗೆ ಸ್ವರ್ಗ ಕೊಡ್ತೀನಿ. ಅವ್ನು 4 ಸಾರಿ ಗಾ 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 ಅಂದ್ರೆ ನಾನು ಗೋ 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 ಅಂತ ಕಳಿಸ್ತೀನಿ, ಸ್ವರ್ಗ ಕಳಿಸ್ತೀನಿ ಎಂದು ಭಗವಂತ. ನಮ್ಮಲ್ಲಿ 4 ಸಾರಿ ಗಾ ಅನ್ನೋಕ್ಕೂ ಶಕ್ತಿ ಇಲ್ಲ. ಯಾಕೆ? ಅಯ್ಯೋ, ಜೀವ ಇದ್ದಾಗೆಲ್ಲ ಬಡ್ಡಿ ದುಡ್ಡು ಬಡ್ಡಿ ದುಡ್ಡು ಬಡ್ಡಿ ದುಡ್ಡು ಒಂದು ಒಂದು ಒಂದು, ಜೀವ ಹೋಗುವಾಗ್ಲೂ ಜೀವ ಎಲ್ಲ ಪೆಟ್ಟಿಗೆ ಮೇಲೆ ಇರ್ತದೆ. ಪೆಟ್ಟಿಗೆ ಚರಕ್ ಬಿಟ್ಬಿಟ್ಟು ಅವನ್ ಕಣ್ಣು ನೋಡಿಲ್ಲಿ ಯಾರು ಬಂದಿದ್ದಾರು, ನಾಯಕರಲ್ಲಿ ನಿಮ್ ನೆಂಟ್ರು, ಮಾತಾಡ್ಸೋ. ಎಲ್ಲಿ ಮಾತಾಡ್ಸೋನಪ್ಪ? 2 ಕಣ್ಣು ಪೆಟ್ಟಿಗೆ ಚರಕ್ 15 ದಿನ ಆಯ್ತು ಜೀವ ಹೋಯ್ತಾ ಇಲ್ಲ. 15 ದಿನ ಆಯ್ತು ಜೀವ. ನೋಡಿ ಪೆಟ್ಟಿ ಒಳಗೆ ಏನಾರು ಇದದೇನೋ ತೆಗೆದು ತೋರಿಸಿ. ಅಯ್ಯೋ ತೋರಿಸ್ತು ಸರ್, 15,000 ಸಾಲ. ಅಯ್ಯೋ, ಪೆಟ್ಟಿಗೆ ಬೀಗದ ಕೈ ಹಾಳಾಗೋಗಿತ್ತು. ಒಳ್ಳೆ ನರಸೀಪುರಕ್ಕೆ ಹೋಗಿ ಸಾಹೇಬ್ರು ಕರ್ಕ ಬಂದು ಅವ್ನ್ ಬೀಗ ತೆಗೆದು ಹೋಗೋದ್ 5,000 ಕಿತ್ಕೊಂಡ. ನಮಗೂ ಆಸೆ, ನಮ್ಮ ಅಪ್ಪನ ಕಾಲದವು ಹಳೆ ಬೆಳ್ಳಿ ರೂಪಾಯಿ ಮಡಗಿದಾನೇನೋ ಅಂತ. ತೆಗೆದ್ ನೋಡ್ದೋಣ, ತೆಗೆದ್ ನೋಡ್ದೋ, ಒಳಗೆ ಏನೂ ಇಲ್ಲ. ಅರ್ಧ ಕೆಜಿ ಆತೆ ಒಳ ಪಿಕ್ಕನ್ನ ಕರ್ದೋಗಿರು ಪೇಪರ್. ಕಡೆಗಾಲದಲ್ಲಿ ದೇವರ ಧ್ಯಾನ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ರಕ್ತ ಬಿಸಿಯಾಗಿದ್ದಾಗೆಲ್ಲ ಅವನ ಹೆಸರು ಹೇಳಿ ಉದ್ಧಾರ ಆಗ್ಬೇಕು ನಾವು. ಅದಕ್ಕೆ ಕಡೆಗೆ ನೀವು ವಿಷ್ಣುವಿನ 1000 ಹೆಸರು ಹೇಳಿಲ್ವಾ? ಫಲಶ್ರುತಿಯಲ್ಲಿ ಹೇಳ್ತಾನೆ. ಯಾರಿಗೆ? ಪಾರ್ವತಿ ಕೇಳಿದ್ಲು, ಸ್ವಾಮಿ ಕಲಿಯುಗದ ಜನ ಅಷ್ಟೆಲ್ಲ ಹೆಸರು ಹೇಳೋ ಪುರುಸತ್ತಿಲ್ಲ. ಕೇನೋ ಪಾಯೇನ ಲಘೂನಾಂ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತ ನಿತ್ಯಂ ಶ್ರೋತ್ರಮಿಚ್ಛಾಮ್ಯಹಂ ಪ್ರಭೋ. ಯಾವ ಒಂದು ಹೆಸರು ಹೇಳಿದ್ರೆ ಕೇಶವನ 1000 ಹೆಸರು ಹೇಳಿದ ಫಲ ನಮಗ್ ಬರ್ತದೋ ಅದೊಂದು ಹೆಸರನ್ನ ಜಗತ್ತಿಗೆ ಹೇಳ್ಕೊಡು ಅಂದಾಗ ಗೌರಿನ ತೊಡೆ ಮೇಲೆ ಕೂರಿಸ್ಕೊಂಡು ಅವಳ ಕಿವಿಯಲ್ಲಿ ಉಪದೇಶ ಮಾಡಿದ ಶಿವ ಏನಂತ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. 1000 ಹೆಸರು ಹೇಳೋದು ಒಂದೇ, 1 ಸಾರಿ ರಾಮ ಅನ್ನೋದು ಒಂದೇ. ಅನ್ನು ನೀನ್ ರಾಮ, 1 ಸಾರಿ ರಾಮ ಅಂದ್ರೆ ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಮಂತ್ರ ಈ ಮಂತ್ರ ಸೋಮಶೇಖರ ತನ್ನ ಆಮೆಗೇಳಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕುಲಗಿಲನಾದರೂ ಕೂಗಿ ಕರೆವ ಮಂತ್ರ, ಸಲ ಬೀದಿಯೊಳಗೆ ಉಚ್ಚರಿಸುವ ಮಂತ್ರ. ಕುಲಗಿಲನಾದರೂ ಕೂಗಿ ಕರೆವ ಮಂತ್ರ, ಸಲ ಬೀದಿಯೊಳಗೆ ಉಚ್ಚರಿಸುವ ಮಂತ್ರ. ತುರಿತ ಕಾನನಗಿದು ದಾವಾಡಲ ಮಂತ್ರ, ತುರಿತ ಕಾನನಗಿದು ದಾವಾಡಲ ಮಂತ್ರ. ಪೊರೆದು ವಿಭೀಷಣಗೆ ಪಟ್ಟ ಕಟ್ಟಿದ ಮಂತ್ರ, ಪೊರೆದು ವಿಭೀಷಣಗೆ ಪಟ್ಟ ಕಟ್ಟಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಜಪಿಸೋ. ಹೇಗೆ
ಬೇಸಿಗೆಯ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿರುವ ಒಣ ಹುಲ್ಲಿನ ಮೆದೆಗೆ ಒಂದೇ ಒಂದು ಬೆಂಕಿಯ ಕಿಡಿ ಸೋಕಿದರೆ ಏನಾಗ್ತದೆ? ಹಾಗೆ ಜನ್ಮ ಜನ್ಮಾಂತರಗಳ ಪಾಪಗಳೆಂಬ ಒಣ ಹುಲ್ಲಿನ ಮೆದೆಗೆ ಒಂದೇ ಒಂದು ರಾಮನಾಮದ ಕಿಡಿ ಸೋಕಿದರೆ ಆ ಪಾಪವೆಲ್ಲ ಪರಿಹಾರ. ಅದಕ್ಕೆ ನಮ್ಮ ಹಿರಿಯರ ಮಕ್ಕಳಿಗೆ ದೇವರ ಹೆಸರು ಕಟ್ಟವರು. ಗಂಡು ಮಕ್ಕಳಾದ್ರೆ ರಾಮ, ಕೃಷ್ಣ, ಗೋವಿಂದ, ಕೇಶವ, ಮಾಧವ, ಬೋರಣ್ಣ, ನಿಂಗಣ್ಣ, ದೇವಣ್ಣ. ಹೆಣ್ಣು ಮಕ್ಕಳಾದ್ರೆ ಪಾರ್ವತಿ, ಗೌರಿ, ಹಿರಿಯಮ್ಮ, ಕಿರಿಯಮ್ಮ, ಸಾಕಮ್ಮ, ಹೊನ್ನಮ್ಮ, ಚಿನ್ನಮ್ಮ, ಮಲ್ಲಮ್ಮ, ಹಿಂಗೆಲ್ಲ. ಈಗೆಲ್ಲ ಮಕ್ಕಳಿಗೆ ದೇವ್ರ ಹೆಸರು ಇಡೋರೇ ಇಲ್ಲ ರೀ. ನಾಯಿನರಿ ಗಿಡ ಹೆಸರೆಲ್ಲ ಇಕ್ಳಿಗೆ ಇಡ್ತಾವ್ರೆ. ಚಿಂಕಿ, ಪಿಂಕಿ, ಕುಯ್ಯ, ಪಿಯ್ಯ, ಒಂದ್ಕೂ ಅರ್ಧ ಕೊಯ್ ಕೊಟ್ಟಾರ ಟುಸ್ ಟುಸ್. ಒಂದು ಅರ್ಥವೂ ಇಲ್ಲ, ಪರತವೂ ಇಲ್ಲ. ಓಲಿ ದೊಡ್ಡ ಹೆಸರುನಾರು ಚೆನ್ನಾಗಿ ಕರೀತಾರೆ, ಅದನ್ನು ತುಂಡ ಹಾಕೊಳ್ಳೋದು ಅದೊಂದು ಶೋಕಿ ಇವ್ರಿಗೆ. ಕಟ್ಟ ಹೆಸರೇ ಒಂದು, ಇವ್ರು ಕರೆಯೋ ಹೆಸರೇ ಒಂದು. ಜಾನಿ 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 ಜಾನಿ. ನಾಯಿ ಮರಿ ಓಡ್ ಬರ್ತದೆ, ಕೊಯ್ಯ 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 ಕೊಯ್ಯ. ಜಾನಿ ಅಂದ್ರೆ ಅವ್ರ ಮಗನ ಹೆಸರು ಜಾನಕಿ ರಾಮ ಅಂತ, ಆ ಹೆಸರು ಬಿಟ್ಬಿಟ್ಟ ಜಾನಿ ಜಾನಿ ಅಂತ ಕರೆಯೋದು. ಇನ್ನು ಹೆಂಡತಿ ಹೆಸರು ಸಾವಿತ್ರಿ ಅಂತಿದ್ರೆ ಈ ಪುಣ್ಯಾತ್ಮ ಕರೀದೆ ಸಾವು 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 ಸಾವು. ಯಮ ಅಂತ ನೀವ್ನ್ಯಾರು ನನ್ನನ್ನೇ ಕರಿತಾವನಲ್ಲಪ್ಪ. 60 ವರ್ಷಕ್ಕೆ ಬರೋನು 40 ವರ್ಷಕ್ಕೆ ಕರ್ಕೊಂಡ್ತೈತನ್ ಬಾಯಿ, ಯಾಕೆ ಸುಮ್ಮನೆ ಹಳ್ಳಿ ಇಲ್ಲಿ. ಹಾಗಾಗಿ ಹೊಟ್ಟೆ ತುಂಬ ಅಮೃತವನ್ನು ಕುಡಿದ ಶ್ರೀಮನ್ ನಾರಾಯಣ ಆನಂದವಾಗಿ ಕಾಲ ಕಳೀತಾ ಇದ್ದಾನೆ. ಗೋಪಾಲಕ ನೋಡ್ದ, ಹಸು ಏನೋ ಕಳ್ಳಾಟ ಆಡ್ತಾ ಇದೆಯಲ್ಲ ಅಂತ ಹೇಳಿ ಇವತ್ತು ಹಸು ಹಿಂದೆ ಹೋಗಲೇಬೇಕು ಅಂತ ಬಂದ್ರೆ ಹುತ್ತ ಕಾಲ ಕರೀತಾ ಇದೆ. ಎಲ್ಲೋ ಕಳ್ಳ ಹಸುವೆ, ತಿನ್ನೋದು ನಮ್ಮ ಮನೆ ಮೇವು, ಮಲಗೋದ್ ನಮ್ಮನೆ ಕೊಟ್ಟಿಗೆ, ಹಾಲು ಕರೆಯೋದ್ ಮಾತ್ರ ಉತ್ತಕ್ಕೋ. ಏನ್ ಕೊಡಲಿಯನ್ನ ತೆಗೆದದೆ ಒಂದು ಸಾರಿ ಹಸುವನ್ನು ಇನ್ನು ಇರಬಾರ್ದಿದು ಅಂತ ಹೇಳಿ ಬೀಸಿದ್ದಾನೆ. ಹಸು ಇದು ಯಾಕೋ ಹೊರಟೋಯ್ತಲ್ಲ ಇವತ್ತು ಹಾಲ್ನೋ ಕೊಡದೆ ಅಂತ ಹೇಳಿ ಶ್ರೀಮನ್ ನಾರಾಯಣ ಮೇಲೆ ಕೆದ್ದ. ಹಸುದಾರಿಗೆ ಸ್ವಾಮಿ ಮೇಲೆ ಕೆದ್ರೆ ಕೊಡಲಿ ಬಂದು ಸ್ವಾಮಿಯ ಮುಂದಲೆಯ ಒಂದಂಗಲದ ಕೂದಲಿನ ಸಮೇತವಾಗಿ ಗಾಯ ಮಾಡ್ಕೊಂಡು ಅಮ್ಮ ಅಮ್ಮ. ಅಯ್ಯೋ, ರಕ್ತ ಸುರಿತಾ ಇದೆ. ಯಾವಾಗ ಗೋವಿಂದನ ಹಣೆಯಿಂದ ರಕ್ತ ಬಂತೋ ಈ ಗೋಪಾಲಕ ಸ್ವಾಮಿಯ ಹಣೆಯ ರಕ್ತವನ್ನು ನೋಡೇ ಪ್ರಾಣ ಬಿಟ್ಟುಬಿಟ್ಟ. ಏನ್ ಮಾತುಕತೆ ಏನು ಇಲ್ಲ, ಬರೀ ರಕ್ತ ನೋಡಿದ ತಕ್ಷಣ ಜೀವ ಹೊಂಟೋಯ್ತು. ಅದಕ್ಕೆ ದೊಡ್ಡವರು ಹೇಳ್ತಾರೆ ಏನಂತ, ಕೆಲವುಕೆಲ್ಲ ಮಾಡಿದ್ದಾರೆ. ಚಳಿಗೆ ಹೆದರುವವ ಬ್ರಾಹ್ಮಣನಲ್ಲ, ರಕ್ತಕ್ಕೆ ಹೆದರುವವ ಕ್ಷತ್ರಿಯನಲ್ಲ. ಅವ್ರ ಕೆಲಸ ಶುರುವಾಗದೆ 3:30 ಧನುರ್ಮಾಸ ಅಂತ ಅವ್ರ ಮನೆಗೆ ಕಂದ್ರೆ ದೇವಸ್ಥಾನದಲ್ಲಿ ಪೂಜೆ ಅದಲ್ಲ. ಗದ್ದೆಗೆ ಎದರುವವ ಒಕ್ಕಲಿಗನಲ್ಲ. ಅದೆಷ್ಟು ಎಕರೆ ಅರೇ ಬಡ್ದು ಬಿಸಾಕ್ತೀನಿ ಬಿಡ್ರಿ. ಕಣ ಮಾಡವ್ರು ತಿಂಗಳಾರು ಗಟ್ಲೆ ಕುರಿಪಿಕೆ ಎಲ್ಲ ನೆನ್ಸಿ ಅದ ಬಡ್ದು ಒಂದು ರಾಗಿ ಕಾಳು ಕೇಳಕ್ ಬಿದ್ರು ಆಯ್ಕೋಬೇಕು, ಹಂಗಿರ್ತಿತ್ತು. ಚಪ್ಲಿ ಬಿಟ್ಬಿಟ್ಟು ಕೈ ಮುಕ್ಕೊಂಡು ರಂಗೋಲಿ ಹಾಕವ್ರು. ಈ ಗಟ್ಟಿ ಬಾಗ್ಲಿಗೆ ರಂಗೋಲಿ ಹಾಕವ್ರೇ ಇಲ್ಲ. ವರ್ಷಕ್ಕೊಮ್ಮೆ ಬಿಳಿ ಬಣ್ಣ ತೆಗೆದು ಎಳೆದು ಬಿಟ್ರೆ ತೀರೋಯ್ತು ಕೈ. ನೋಡಿ, ಹೆಸರಲ್ಲೇ ಇದೆ ರಂಗ. ನಮ್ಮ ಮನೆಗೆ ಒಲಿ, ರಂಗ ಒಲಿ. ರಂಗ ನೀನ್ ಬಾ, ನೀನು ಎಲ್ಲಿರ್ತೀಯೋ ಅಲ್ಲಿ ನಿನ್ ಹೆಂಡತಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ನಿನ್ ಪಾದದ ಹತ್ರ. ರಂಗ ಬರ್ಬೇಕು ಮೊದ್ಲು, ಲಕ್ಷ್ಮೀ ಬಮ್ಮ ಅಂತ ಕರಿಬಾರ್ದು. ನಮ್ಮವರೆಲ್ಲ ಶುಕ್ರವಾರ ಆಯ್ತು ಅಂದ್ರೆ ಇದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲಿ ಬಂದಳು? ಗಂಡ ಬಂದ್ರೆ ಜೊತೆಲಿ ಬರ್ತಾಳೆ, ಗಂಡನ್ ಬಿಟ್ಟು ಬರೋವಳಲ್ಲ. ನಮ್ಮಂಗೆ ನಿಮ್ಮಂಗೆ ಫ್ರೀ ಆಗಿ ಸ್ವತಂತ್ರವಾಗಿ ಓಡಾಡೋವಳಲ್ಲ. ಸ್ವತಂತ್ರರು ಯಾರು? ಭಗವಂತ ಮಾತ್ರ ಸ್ವತಂತ್ರ. ಹರಿ ಮುಕುಂದನು ನೀನು, ನರಜನ್ಮ ಹುಳ ನಾನು ಅಂದ್ರು ಕನಕದಾಸರು. ಊಟ ಕೊಡಿಸ್ತೀನಿ ಸುಮ್ಮನಿರ, ಕತೆ ಮುಗಿದ್ಮೇಲೆ ಗೊತ್ತು ನಿಮ್ ಕಷ್ಟ ನನಗೆ. ಹಾಗಾಗಿ ಬಪ್ಪ ತೆಗಿಯೋ, ಕರೋನಾ ಯಾರಿಗೂ ಇಲ್ಲ ಕಣ ಮಾಸ್ಕ. ನಾವು ಬೇರೆ ಊರಿಂದ ಬಂದೀವಿ ಅಂತ ಅವನು ಭಯ, ಅಲ್ಲಿಂದ ಏನಾರು ಅಂಟಿಗಿಂಟಿಸ್ಬಿಟ್ಟಿರೇನೋ ಅಂತ. ದನ ಕರಿಗೆ ಹಾಕೊಳ್ಳೋರು ಈಗ ಅಯ್ಯೋ ಅಯ್ಯೋ ಅಯ್ಯೋ, ಕೆಲವರು ಮಾಸ್ಕಂಗ್ ಹಾಕಲೇ ಇಲ್ಲ. ಅಯ್ಯೋ ಅಯ್ಯೋ, ಅದ ತೆಗೆದು ಮುಲ್ಲಾ ಸಾಬ್ರು ಗಡ್ಡ ಬಿಟ್ಟು ಬಂದಂಗೆ ಇಲ್ಲೋಗಿ ಬಿಟ್ಕೋದು, ಏನಪ್ಪ ಮಾಡಿ. ಹಾಗಾಗಿ ಇಲ್ಲಿ ಭಗವಂತನ ನಾಮಸ್ಮರಣೆಯಿಂದ ಶ್ರೀಮನ್ ನಾರಾಯಣ ಅಂಗೈಯನ್ನು ಹಿಡ್ಕೊಂಡು ರಕ್ತ ಸುರಿಯುತ್ತಾ ಇದೆ. ಅಲ್ಲಿಗೆ ನಾರದರು ಬಂದಿದ್ದಾರೆ. ಭೂದೇವಿ ತಟ್ಟನ ಮೇಲೆ ಕೆದ್ಲು, ಸ್ವಾಮಿ
ಓಡ್ ಬಂದ ಭೂದೇವಿ ನೋಡ್ತಾ ಇದ್ದಾಳೆ, ಕೈ ತೆಗಿಸ್ತಾಳೆ, ಮುಂದಲೆಯಲ್ಲಿ ಅಂಗೈ ಅಗಲಷ್ಟ ಕೂದಲೇ ಇಲ್ಲ. ಅಯ್ಯೋ ಸ್ವಾಮಿ, ಇದೇನಪ್ಪ ಆಯ್ತು ನಿನ್ನ ಕೂದಲು ಅಂತ ಹೇಳಿ ಆ ಕ್ಷಣವೇ ಭೂದೇವಿ ತನ್ನ ತಲೆಯ ಕೂದಲನ್ನೇ ಕಿತ್ತು ತನ್ನ ಮುಡಿ ಮಾಡಿ ಆ ಸ್ವಾಮಿ ತಲೆಯಲ್ಲಿ ಎಲ್ಲಿ ಕೂದಲಿಲ್ವೋ ಅಲ್ಲಿ ಕೂದಲಡಿಸು. ಭೂದೇವಿ ತಲೆ ಬೋಳಾಯಿತು, ಶ್ರೀಮನ್ನಾರಾಯಣನ ತಲೆಯಲ್ಲಿ ಕೂದಲು ಬಂತು. ಆಗ ಗೋವಿಂದ ಅಂದ, ಅಮ್ಮ, ಮುಂದೆ ಈ ಕ್ಷೇತ್ರದಲ್ಲಿ ನೀನು ನನಗೆ ತಲೆಯ ಮುಡಿಯನ್ನ ಕೊಟ್ಟು ಸೇವೆ ಮಾಡಿ ನನ್ನನ್ನ ಸಂಪ್ರೀತನನ್ನಾಗಿ ಮಾಡಿದ್ರಿಂದ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಮುಡಿಯ ಸೇವೆಯನ್ನ ಮಾಡಿ ನಿನ್ನ ಋಣ ತೀರಿಸ್ಲಿ. ಮುಡಿ ಸೇವೆ ಮಾಡುವ ಭಕ್ತರಿಗೆ ನಾನು ಮನೆ ಕಾಯ್ದು ಮಡಿಯಾಗಿ ಅವರ ಮನೆ ಕಾಯ್ತೀನಿ ಅಂತ ಗೋವಿಂದ ಆಶೀರ್ವಾದ ಮಾಡಿದ. ಅದಕ್ಕೆ ಯಾಕೆ ತಿರುಪತಿಲಿ ಇವತ್ತಿಗೂ ಫಸ್ಟು ಮುಡಿ ಸೇವೆ ಅಂತ ಬಂದಿದ್ದೆ ತಿರುಪತಿಲಿ. ಅಲ್ಲಿ ಶುರುವಾಗಿದ್ದು ಇವತ್ತು TTDಗೆ ತಲೆ ಕೂದಲಿಂದ ಕೋಟಿ ಆದಾಯ ಇದೆ ರೀ. ಮೊನ್ನೆ ಹೋಗಿದ್ ಬಂದ್ವಿ. ಹಾಗಾಗಿ TTDಗೆ ಇವತ್ತಿಗೂ ಮುಡಿ ಸೇವೆ, ಪಂಚಮುಡಿ ಅಂತೆ ಎಲ್ಲ ಸೇವೆಯನ್ನ ಮಾಡಿ ಆ ಸ್ವಾಮಿಗೆ ಮುಡಿ ಸೇವೆಯನ್ನು ಮೊಟ್ಟ ಮೊದಲು ಮಾಡಿದವಳು ಭೂದೇವಿ. ತನ್ನ ತಲೆಗೂದಲನ್ನು ಸ್ವಾಮಿ ಕೊಟ್ಟು ಮುಡಿ ಸೇವೆಯನ್ನು ಮಾಡದಿರುವಾಗ ಚೋಳಮಂಡಲದ ರಾಜ ಬರ್ತಾ ಇದ್ದಾನೆ. ಹಸು ಕರ್ಕೊಂಡ್ ಬಂತು, ಕಾಮಧೇನು ಹೋಗಿ ಬಾಯ್ಲಿ ನಿಮ್ ಗೋಪಾಲಕ ಹಿಂಗ್ ಎಡವಟ್ ಮಾಡ್ಕೊಂಡು ಅವನ ಬಾತ್ ಕರ್ಕೊಂಬಂತು. ಇವನು ಬಂದು ಹಿಂದೆ ಮುಂದೆ ಏನು ವಿಚಾರ ಮಾಡ್ಲಿಲ್ಲ. ಛೀ ಪಾಪಿ, ಕಾವಿ ಕಮಂಡಲ ಹಾಕೊಂಡಿದ್ಯಾ, ಋಷಿ ಮುನಿಗಳಂತೆ ಕಾಣಿಸ್ತೀಯ, ನಮ್ ಗೋಪಾಲಕನ್ ಸಾಯಿಸಿದೀಯನೋ, ನೀನೇನ್ ಮನುಷ್ಯನೋ ಪಿಶಾಚಿನೋ? ನಾರಾಯಣ ಅಂದ, ಹಿಂದೆ ಮುಂದೆ ಏನು ನೋಡದೆ ನನ್ನನ್ನು ಪರೀಕ್ಷೆ ಮಾಡದೆ ಪಿಶಾಚಿ ಅಂತ ಇದೆಯಲ್ಲ, ನೀನೇ ಪಿಶಾಚಿಯ. ಚೋಳ ರಾಜ ಪಿಶಾಚಿಯಾಗಿದ್ದಾನೆ. ಸ್ವಾಮಿ, ಯಾವಾಗ ಶಾಪ ವಿಮೋಚನೆ? ನಾನಿಲ್ಲಿಗೆ ಬಂದಿರೋದು ಕಲ್ಯಾಣ ವೆಂಕಟೇಶ್ವರನಾಗಲಿಕ್ಕೆ. ಯಾವಾಗ ನನಗೆ ಹೆಣ್ಣು ಕೊಡೋ ನನ್ನ ಮಾವ ನನ್ನ ಪಾದ ತೊಳೆದು ಶುಕ್ರವಾರದ ಮುಸ್ಸಂಜೆಯ ವೇಳೆಯಲ್ಲಿ ನನ್ನ ತಲೆಗೆ ಭೂಭಾರ ಉಳ್ಳಂತಹ ಕಿರೀಟವನ್ನ ಹಾಕ್ತಾನೋ ಅವತ್ತು ನಿನ್ನ ಈ ಶಾಪ ವಿಮೋಚನೆ ಆಗಲಿ. ಇವತ್ತು ನಾಯಕರಲ್ಲಿ ಅವರೆಲ್ಲ ಸೇರಿ ಅವರ ಅಭಿಮಾನವೆಂಬ ಬಾರದ ಕಿರೀಟವನ್ನು ದಾಸರಿಗೆ ತೊಡಸಿದ್ದಾರೆ. ನಮಗದೇ ಸಾಕು. ಹಾಗಾಗಿ ಇದು ಪರಂಪರೆ. ನಮ್ಮ ಗುರುಗಳು, ನೀವು ಗುರುರಾಜ ನಾಯ್ಡು ಅವರು, ಅವರ ಪರಂಪರೆ ಅವ್ರು ನೋಡಿದ್ರೆ ಇದು ಕಾಷಾಯಂಬರ. ಈ ಬಟ್ಟೆ ಚುಂಚನಗಿರಿ ಸ್ವಾಮಿಗಳು ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕೊಟ್ಟಿದ್ರು. ಇದೇ ಸಂಪ್ರದಾಯ ಪ್ರಕಾರವಾಗಿ ಈಗೆಲ್ಲ ಇದೆಲ್ಲ ಬಂದಿದೆ. ಮೈಸೂರು ಪೇಟ ತೊಂದರೆ ಏನಿಲ್ಲ. ಕಡೆ ಪೇಟ ಹಾಕ್ಲಿಲ್ಲ ಅಂದ್ರು ಕತೆ ಮುಗಿದು ಹೋಗುವಾಗ ಪೇಟ ದುಡ್ಡು ಕೊಟ್ಬಿಟ್ರೆ ನಾವ್ ಅದೇನ್ ತಗತೀವಿ ಬೇಕಾದ್ರೆ, ನಾವೇನ್ ಬೇಡ ಅಂತ ಕೊಡ್ತಾರ. ಇಲ್ಲ, ಪೇಟನೆ ಕೊಟ್ಬಿಟ್ಟವ್ರಲ್ಲ. ಇನ್ನು ಅದ್ರ ಮೇಲೂ ಕೇಳಿದ್ರೆ ಇನ್ನೊಂದ್ಸರಿ ಕರೀದೇ ಹೋಯ್ತಾರ. ಹೆಂಗೋ ಪುಣ್ಯಾತ್ಮರು ಕರೆದವ್ರ 140 ಕಿಲೋಮೀಟರ್ ಇಲ್ಲಿಗೆ ಬಂದೀವಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತಣ ಸಂಬಂಧವಯ್ಯ. ಸಮುದ್ರದ ಮೇಲಿನ ಉಪ್ಪು, ಬೆಟ್ಟದ ಮೇಲಿನ ನಲ್ಲಿ, ಎತ್ತಣದಿಂದ ಎತ್ತಣ ಸಂಬಂಧವಯ್ಯ. ನಿನ್ನ ಭಕ್ತರಲ್ಲಿ ನೀಯಲ್ಲಿ ಗುಹೇಶ್ವರ, ಇದು ಎತ್ತಣದಿಂದ ಎತ್ತಣ ಸಂಬಂಧವಯ್ಯ ಅಂದ್ರು ಬಸವಣ್ಣನವರ ಗುರುಗಳು. ಯಾರೋ ಅಷ್ಟೆಲ್ಲ ಗೊತ್ತಿರ ನಾವೇ ಕತೆ ಮಾಡ್ಕೊತಾ ಇದ್ದೋ. ನಿನ್ನ ಆ ಪಾಟಿ ದುಡ್ಡು ಕೊಟ್ಟು ಅಲ್ಲಿಂದ ಕರೆಸ್ತಿದ್ಮ ನಾವು. ಅಲ್ಲಮ ಪ್ರಭುಗಳು ಬಸವಣ್ಣನವರ ಗುರುಗಳು. ಹಾಗಾಗಿ ಇಲ್ಲಿ ಸ್ವಾಮಿ ಅವನಿಗೂ ಶಾಪ ವಿಮೋಚನೆಯನ್ನು ಹೇಳಿ ಅಲ್ಲೇ ಇದ್ದಂತ ಕ್ಷೇತ್ರಪಾಲಕ ವರಾಹ ಸ್ವಾಮಿ ಇವತ್ತಿಗೂ ತಿರುಪತಿಯ ಬೆಟ್ಟದಲ್ಲಿ ವೆಂಕಟೇಶ್ವರನಿಗೂ ಮುಂಚಿತವಾಗಿ ದರ್ಶನ ಮಾಡಬೇಕಾಗಿರೋದು ಅಲ್ಲಿ ಜಾಗದ ಓನರ್ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ, RTC ಇರೋದು ವರಾಹಸ್ವಾಮಿ ಹೆಸರಿನಲ್ಲಿ. ಅಲ್ಲಿ ಬಂದು ಬಾಡಿಗೆಗೋ ಬೋಗಿಕೋ ಮನೆ ತಗೊಂಡು ಮನೆ ಕಟ್ಕೊಂಡು ಅವನು ವೆಂಕಟೇಶ್ವರ ನಾನಿಲ್ಲಿ ಇರ್ತೀನಿ ಒಂದಷ್ಟು ದಿನ ಅಂತ ಕ್ಷೇತ್ರಪಾಲಕ ಭೂವರಾಹನಾಥ ಭೂಮಿಯ ಸಮಸ್ಯೆಗೆ ಅಧಿನಾಯಕ ಅವನೇ. ನೀವು ಎಂತ ಭೂ ಸಮಸ್ಯೆ ವ್ಯಾಜ್ಯ ಇದ್ರೂ ಸ್ವಾತಿ ನಕ್ಷತ್ರದ ದಿವಸ ನರಸಿಂಹಸ್ವಾಮಿಗೆ, ರೇವತಿ ನಕ್ಷತ್ರ ದಿವಸ ವರಾಹ ಸ್ವಾಮಿಗೆ ಅರ್ಚನೆ ಮಾಡಿಸಿದ್ರೆ ನಮ್ಮ ಮನೆಯ ದುಃಖ ದುಮ್ಮಾನಗಳೆಲ್ಲ ನಾಶ. ಇವತ್ತಿಗೂ 18 ಅಡಿಯ ಏಕಶಿಲಾ ಸಾಲಿಗ್ರಾಮ ಭೂದೇವಿ ಸಹಿತ ವರಹನಾಥ ಸ್ವಾಮಿ ನಿಮ್ಮ ಪಕ್ಕದ ನಮ್ಮ ಮಂಡ್ಯ ಜಿಲ್ಲೆಯ KR ಪೇಟೆಯ ವರಹನಾಥ ಕಲ್ಲಳ್ಳಿ, ಭೂವರಹನಾಥ ಕಲ್ಲಳ್ಳಿಲಿದೆ. ಹೋಗಿ ಬನ್ನಿ. ಅಲ್ಲೆಲ್ಲ ಮನೆ ಕಟ್ಟುವಾಗ ಈಗ ಅದನ್ನೂ ಅಲ್ಲಿ ವ್ಯಾಪಾರ ಮಾಡ್ಕೊಬಿಟ್ಟವ್ರೆ. ಇಟ್ಗೆಗೂ ಇಲ್ಲಿ 10 ರೂಪಾಯಿ ಹೇಳಿದ್ರೆ ಅಲ್ಲಿ 50 ರೂಪಾಯಿ ಹೇಳ್ತಾರೆ ಒಂದು ಇಟ್ಗೆಗೆ. ಏನಪ್ಪ ಮಾಡ 200 ರೂಪಾಯ? ಸರಿ, ಹಂಗಾರೆ ನಾವು ಮನೆಯಿಂದ ತಗೋಯ್ತೀವಿ, ತೊಂದರೆ ಏನಿಲ್ಲ, ಇಲ್ಲಿಂದ ತಗೋಗಿ, ಇಲ್ಲಿಂದ ತಗೋ. ಹಾಗಾಗಿ ಭೂಸ್ವಾಮಿಯನ್ನ ಆಶೀರ್ವಾದ ಕೇಳಿ ನಾರದರು ಹೇಳ್ತಾ ಇದ್ದಾರಪ್ಪ, ನಿಮ್ಮ ಅಮ್ಮ ಕಾಯ್ತಾ ಇದ್ದಾಳೆ ಬೆಟ್ಟದ ಮೇಲೆ, ಹೋಗು. ಯಾರು ನಾರದರೆ? ಅಯ್ಯೋ ಮರ್ತು ಬಿಟ್ಟಿದೀಯಲ್ಲೋ ಅದನ್ನವೇ ನೀನು. ಏನೇನು ಮರ್ತಿದೀಯ ಸ್ವಾಮಿ? ನೀನ್ ಹಿಂದಿನ ಜನ್ಮದಲ್ಲಿ ಕೃಷ್ಣ ಆಗಿರ್ಲಿಲ್ವಾ? ಆಗ ನಿನ್ನನ್ನ ಸಾಕದವಳು ಯಾರು ಹೇಳು?
ಎತ್ತವಳು ದೇವಕಿ ಆಗ್ಬೋದು, ಸಾಕದವಳು ಯಶೋದೆ ಕೃಷ್ಣನ. ದೇವಕಿ ಕೃಷ್ಣನ ಅಡೆದರೇನು, ಯಶೋದೆ ಕೃಷ್ಣನ ಸಾಕಿದರೇನು, ದೇವಕಿಗೆ ಅವನು ಕಂದನಲ್ಲವೇ ಅಂದ್ರು. ಯಾವ್ದೋ ಪಿಕ್ಚರ್ ಅಲ್ಲಿ ರಾಜ್ಕುಮಾರ್. ಆಯ್ತು, ಕಳಿಸ್ಕೊಡ್ತೀನಿ, ಸುಮ್ನಿರಿ, ಕಳಿಸ್ಕೊಡ್ತೀನಿ ಇನ್ನೊಂದು ಅರ್ಧ ಗಂಟೆ. ಗೊತ್ತು ನಿಮ್ ಕಷ್ಟ, ಅಮ್ಮ ಬಂದು ಅಲಾಡ್ತಾವಳೆ. ಕಳಿಸ್ಕೊಟ್ಬಿಡುವ, ಬೇಗ ಮುಗಿಸ್ಬಿಡುವ. ಹಾಗಾಗಿ ಅಪ್ಪ, ಯಾವಾಗ ನೀನು ಯಶೋಧಾದೇವಿ ಕಡೆಗಾಲದಲ್ಲಿ ಬಂದು ಮಗನೇ ನಾನು ನಿನ್ ಮದುವೆ ನೋಡ್ಲಿಲ್ಲ ಅಂದದಕ್ಕೆ ನೀನೇನಂದೆ, ಅಮ್ಮ ಈಗ ನನಗೆ ಸಾಯೋ ವಯಸ್ಸಾಗೋಯ್ತು ಕೃಷ್ಣನಿಗೆ, ಈಗಾಗಲೇ 16,108 ಜನ ಹೆಂಡತೀರ್ ನಾನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮುಂದೆ 28ನೇ ಕಲಿಯುಗದಲ್ಲಿ ನಿನಗೋಸ್ಕರ ಒಂದು ಸ್ಪೆಷಲ್ ಅವತಾರ ಎತ್ಕೊಂಡ್ ಬರ್ತೀನಿ, ಆ ಅವತಾರದಲ್ಲಿ ನೀನೇ ನನಗೆ ತಾಯಿಯಾಗಿರು, ನೀನೇ ನನ್ನ ಮುಂದೆ ನಿಂತು ನನ್ನ ಮದುವೆ ಮಾಡಿಸ್ಕೊಡು ಅಂತ ಹೇಳಿ ನೀನು ಯಶೋಧೆಗೆ ಮಾತು ಕೊಟ್ಟಿದ್ದಲ್ಲ, ಆ ಯಶೋದಮ್ಮ ನಿನಗೋಸ್ಕರವಾಗಿ ಈಗ ಬೆಟ್ಟದ ಮೇಲೆ ಬಕುಳಾದೇವಿ ಹೆಸರಲ್ಲಿ ಕಾಯ್ಕೊಂಡಿದ್ದಾಳೆ. ಬಾಪ್ಪ, ನಿನ್ನ ಅಮ್ಮನ ಮನೆಗೆ ಹೋಗು ಅಂತ ಹೇಳಿದ್ರೆ ಆ ಬಕುಳಾದೇವಿಯ ಅರಮನೆಗೆ ಬಂದು ಬಕುಳಾದೇವಿಯ ಆಶ್ರಮದಲ್ಲಿ ಶ್ರೀನಿವಾಸ ತಾನು ಆನಂದವಾಗಿ ಕಾಲ ಕಳೀತಾ ಇದ್ದಾನೆ. ಆ ಶ್ರೀನಿವಾಸನನ್ನ ಕಂಡು ಬೆರಗಾಗಿ ಬಕುಳಾದೇವಿ ತಾನು ಕೂಡ ಸಂತೋಷ ಪಡ್ತಾ ಇದ್ದಾಳೆ. ಯಾವ ರೀತಿ? ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ, ತಾಯಿಯ ಮೊರೆಯ ಕೇಳಿದೆಯ, ಮಡಿಲಲ್ಲಿ ಆಡಲು ಬಂದಿದೆಯ, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ. ನಿನ್ನೆ ಕಂಗಳ ಕಾಂತಿ ತಂದಿದು ಕಮಲಕ್ಕೆ ಭ್ರಾಂತಿ. ಶ್ರೀನಿವಾಸ ಸೂರ್ಯನ ಕಾಣುವ ರೀತಿ ನಗುದಿರು ತೋರುತ್ತ ಭ್ರಾಂತಿ. ನಿನ್ನೆ ಅಂದಕ್ಕೆ ಬೆರಗಾಗಿ ಆ ಶಶಿ ನಾಚಿ ಮೂಡತಿ ಮರ್ಯಾದ. ಬಾರೋ ಶ್ರೀನಿವಾಸ ತೋರು ಮಂದಹಾಸ, ತಾಯಿಯ ಮೊರೆಯ ಕೇಳಿಯ, ಮಡಿಲಲ್ಲಿ ಆಡಲು ಬಂದಿಯ, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ. ಬಾಲಕನಲ್ಲ ನೀನು, ನಿಜವನು ಬಲ್ಲೆನು ನಾನು. ಶ್ರೀನಿವಾಸ ಈ ಪರಿನಾಟಕವೇನು, ಲೋಕದ ಪಾಲಕ ನೀನು, ಜಗವನೆ ಆಡಿಸಿ ತೂಗುವೆನು, ನಾನಿನ್ನ ತೂಗಿ ಆನಂದಿಸುವೆನು. ಏನು ಕರುಣೆ ನಿನ್ನದು, ಎಂತ ಭಾಗ್ಯ ನನ್ನದು, ತಾಯಿಯ ಮೊರೆಯ ಕೇಳಿದೆಯ, ಮಡಿಲಲ್ಲಿ ಆಡಲು ಬಂದಿದೆಯ, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ. ದರೆಯಲಿ ನೀನೇ ಚಿಂತ ನಗುದಿರ ಬ್ರಹ್ಮಾನಂದ. ಪೂರ್ವದ ಪುಣ್ಯವು ತಂದ ನಮ್ಮ ಈ ಅನುಬಂಧ, ಬಾಳಲು ಬೆಳದೆ ಮುದದಿಂದ ನಾನಾದೇ ಧನ್ಯ ಎಂದು ನಿನ್ನಿಂದ. ನಿನ್ನ ದಿವ್ಯ ರೂಪ ನನ್ನ ಮನದ ದೀಪ, ತಾಯಿಯ ಮೊರೆಯ ಕೇಳಿದೆಯ, ಮಡಿಲಲ್ಲಿ ಆಡಲು ಬಂದಿದೆಯ,
ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ ಜೋ ಜೋ ರಾಯೋ 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 ಸಾಕಿಲ್ಲಿರೋರು ಮಲ್ಕಿಲ್ಕೊಂಡ್ಬಿಟ್ಟಾರ. ಹೋಗ್ ಬನ್ನಿ, ಹೊರಟ್ರು. ಸಾಕು ಸಾಕು, ಇನ್ನು ಹೆಚ್ಚಿಗೆ ಜೋಗಳ ಆಡಿದ್ರೆ ಇದು ಬದ್ದವ್ರ ಮನೆಗೆ ಇನ್ಕೊಂಡ್ಬಿಡ್ತಾರ. ಇಲ್ಲ ಇಲ್ಲ, ಏನ್ ತೊಂದರೆ ಇಲ್ಲ. ನೀವಿರ್ತೀರಿ, ಅವ್ರು ಇರ್ತಾರೋ ಇಲ್ವಾ ನೀವು ಗ್ಯಾರಂಟಿ. ಹಾ ಆಗ್ಲಿ. ಹಾಗಾಗಿ ಶ್ರೀನಿವಾಸನನ್ನ ಅವನು ಬೆಳೆದು ಎಷ್ಟೇ ದೊಡ್ಡವನಾಗಿದ್ರೆ ಅದಕ್ಕೆ ದೊಡ್ಡವರು ಹೇಳ್ತಾರೆ, ಹೆತ್ತವಳಿಗೆ ಹೆಗ್ಗಣ ಮುದ್ದು ಅಂತ. ಇಡೀ ಊರಿಗೆ ರಾಜನೇ ಆಗಿದ್ರು ಅಯ್ಯೋ 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 ಅಯ್ಯೋ, ತಾಯಿಗೆ ಅವನ ಮಗನೇ ದೃಷ್ಟಿ ತೆಗಿತಾಳೆ. ಎಲ್ಲಾರು ಬಂದು ಆ ಕಣ್ಣು ಈ ಕಣ್ಣು, ಇಂದ್ಲು ಮನೆಯವ್ರದ್ದು ಮುಂದ್ಲು ಮನೆಯವ್ರದ್ದು, ವಾರ್ಗಿತ್ತಿದ್ದು ಉಳ್ದು ಉಳ್ದು ಉಗಿ ಮಗ ಫು, ಎಲ್ರೂ ಕಣ್ಣು ಹೋಗ್ಲಿ ಅಂತಾಳೆ. ತಾಯಿ ತನ್ನ ಕಣ್ಣನ್ನು ಮಾತ್ರ ಹೇಳ್ಕೊಳಲ್ಲ, ಅವಳ ಕಣ್ಣು ಬೀಳೋದಿಲ್ವಲ್ಲ ತಾಯಿ ಕಣ್ಣು. ಹಾಗಾಗಿ ಇಲ್ಲಿ ಆ ತಾಯಿ ಆನಂದವಾಗಿ ಶ್ರೀನಿವಾಸನನ್ನ ಅಷ್ಟೆತ್ತರವಾಗಿ ಮದುವೆ ವಯಸ್ಸಿಗೆ ಬಂದವನಾದ್ರೂ ಅವನನ್ನ ಎಳೆ ಮಗುವಿನಂತೆ ನೆತ್ತಿಗೆ ಎಣ್ಣೆಯನ್ನಾಕಿ ಅಯ್ಯೋ ಅಯ್ಯೋ ತುತ್ತನ್ನವನ್ನಾಕಿ. ಬನ್ನಿ, ಪರವಾಗಿಲ್ಲ, ಪ್ರಮೋಷನ್ ಆಯ್ತು ಅವ್ರಿಗೆ. ಸಿಂಗಲ್ ಸ್ಟಾರ್ ಇಂದ ಡಬಲ್ ಸ್ಟಾರ್ ಈಗ. ಹಂಗ್ ಬರ್ಬೇಕು, ಮುಂದಕ್ಕೆ ಬರ್ಬೇಕು. ಚಳಿ, ಯಾಕಂದ್ರೆ ಹಿಮದ ವಾತಾವರಣ. ಇನ್ ಶಿವರಾತ್ರಿ ಆಗೋ ತನಕ ಚಳಿ, ಆಮೇಲೆ ಶಿವ ಅಂತ ಹೊರಟೋಯ್ತದೆ ಚಳಿ, ತೊಂದ್ರೆ ಏನಿಲ್ಲ. ಹಾಗಾಗಿ ಬೇಕಾದ್ರೆ ಶಿವರಾತ್ರಿಗೆ ನಂಜನಗೂಡು ದೇವಸ್ಥಾನದಲ್ಲಿ, ಶ್ರೀಕಂಠೇಶ್ವರನ ದೇವಸ್ಥಾನದಲ್ಲಿ ನಮ್ದು ಜಾಗರಣೆಯ ಕಾರ್ಯಕ್ರಮ ಇದೆ. ನೀವ್ ಯಾರಾದ್ರೂ ಆ ಭಾಗಕ್ಕೆ ಬಂದ್ರೆ ಆನಂದವಾಗಿ ಬಂದು ಕಾರ್ಯಕ್ರಮವನ್ನ ನೋಡ್ಬೋದು, ತೊಂದರೆ ಏನಿಲ್ಲ. ಅಲ್ಲೂ ಕೂಡ ಗಿರಿಜಾ ಕಲ್ಯಾಣ ಎನ್ನುವಂತ ಕಥೆ, ಇಲ್ಲ ಅಂದ್ರೆ ನಂಜನಗೂಡು ಕ್ಷೇತ್ರ ಮಹಾತ್ಮೆ, ಎರಡು ಕಥೆಯಲ್ಲಿ ಒಂದು ಕಥೆಯಲ್ಲಿರ್ತದೆ. ನೀವೆಲ್ಲ ಬಂದು ಆನಂದವಾಗಿ ಸ್ವಾಮಿಯ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಇಲ್ಲಿ ಮಹಾನ್ ಭಾವನಾದ ಶ್ರೀಮನ್ನಾರಾಯಣ ವೆಂಕಟೇಶ್ವರ ಅಮ್ಮನ ಕೇಳ್ತಾ ಇದ್ದಾನಮ್ಮ. ಅಮ್ಮ ಏನೋ ಅಮ್ಮ, ಮನೇಲೇ ಇದ್ದು ಬಹಳ ಬೇಜಾರ್ ಕಣಮ್ಮ, ಏನ್ ಮಾಡ್ತೀಯೋ ಅಮ್ಮ? ಅಮ್ಮ ಏನೋ, ನಾನು ಬೇಟೆ ಆಡ್ಕೊಂಡು ಬರ್ತೀನಮ್ಮ. ಓ, ಸಾಧು ಸನ್ಯಾಸಿಗಳು ನಾವು, ಆಶ್ರಮವಾಸಿಗಳು ನಾವು, ಪ್ರಾಣಿ ಬಲಿ ಅಮ್ಮ. ಪ್ರಾಣಿ ಬಲಿ ಅಂದ್ರೆ ನಾನು ಕೊಂದು ಬಿಡ್ತೀನಿ ಅಂತಲ್ಲ, ಮತ್ತೆ ಒಳ್ಳೊಳ್ಳೆ ಸಾತ್ವಿಕ ಪ್ರಾಣಿಗಳಿಗೆ ಹಿಂಸೆ ಕೊಡುವ ಕ್ರೂರ ಮೃಗಗಳನ್ನು ದೂರ ಕಳಿಸ್ಬಿಟ್ಟು ಬರ್ತೀನಿ. ಹುಲಿ, ಸಿಂಹ, ಚಿರತೆ ಇದೆಲ್ಲ ಆಶ್ರಮದ ಹತ್ರ ಬರೋದು ಬೇಡ. ಈ ಸಣ್ಣ ಸಣ್ಣ ಮೊಲ, ಜಿಂಕೆ ಇಂಥವೆಲ್ಲ ಬೇಕಾದ್ರೆ ಆಶ್ರಮದ ಹತ್ರ ಓಡಾಡ್ಕೊಂಡಿರ್ಲಿ. ಚಿಗ್ರೆ ಅಮ್ಮ ಹೋಗಿ ಬರ್ತೀನಮ್ಮ ಅಂದ್ರೆ, ಜೋಪಾನ ಕಂದ ಅಂದ್ರೆ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ವಾಯುದೇವರನ್ನೇ ತೇಜಿಗನನ್ನಾಗಿ ಮಾಡಿಕೊಂಡು ಸ್ವಾಮಿ ಬೇಟೆಗಾರನಾಗಿ ಬೇಟೆರಾಯನಾಗಿ ಬರುತ್ತಿಹನೋ ಬೇಟೆರಾಯ. ಅದಕ್ಕೆ ಸ್ವಾಮಿಗೆ ಬೇಟೆರಾಯ ಅಂತ ಹೆಸರಾಯ್ತು. ನೀವ್ ಇವತ್ತಿಗೂ ತಿರುಪತಿಗೆ ಹೋದ್ರೆ ವೆಂಕಟೇಶ್ವರ ಹೇಗಿದ್ದಾನೆ, ನಿಂತ್ಕೊಂಡು ಬಲಗೈ ಹೀಗೆ, ಎಡಗೈ ಕೆಳಗಡೆ. ಕೆಲವರಂದ್ರು ಕಮಿಷನ್ ಕೇಳ್ತಾವನೆ ಅಂತ. ಲಕ್ಷ್ಮಿನೇ ಪಾದದ ಹತ್ರ ಇರುವಾಗ ನಮ್ಮ ಹತ್ರ ಯಾಕ್ರೆ ಅವನ್ ಕಮಿಷನ್ ಕೇಳಬೇಕು? ಜಗತ್ತು ಕೊಡವನೇ ಅವನು, ಕೊಡೋ ಶಿವ ಬಡವನಲ್ಲ ಅಂತ ಗಾದೆ ಮಾತು. ಯಾಕೆ ಸ್ವಾಮಿ ಎಡಗೈಯನ್ನ ಮಂಡಿಯಿಂದ ಮೇಲೆ, ಸೊಂಟದಿಂದ ಕೆಳಗೆ ಕಟಿಯಲ್ಲಿಟ್ಕೊಂಡಿದ್ದಾನೆ ಅಂದ್ರೆ, ತಿರುಪತಿ ಯಾತ್ರೆ ಅಂದ್ರೆ ಸಾಮಾನ್ಯ ಅಲ್ಲ. ಹೋಗೋದು 15 ದಿನ, ಅಲ್ಲೊಂದು 3-4 ದಿನ ಅವ್ರು ಕೂಡಾಕಿದ ಕಡೆ ಇದ್ದು ಅವ್ರು ಕೊಟ್ಟದ್ದನ್ನು ತಿನ್ಕೊಂಡು 5-6 ಗಂಟೆ ಮಂಡಿ ನೋವು, ಸೊಂಟ ನೋವು, ಗಂಟು ನೋವು ಹೊತ್ಕೊಂಡು ತಿರ್ಗಾಡ್ಕೊಂಡು ಗೋವಿಂದ ಗೋವಿಂದ ಅನ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಇನ್ನೇನು ಪಡಬಾರ್ದು ಕಷ್ಟಪಟ್ಟು ದೇವರ ಮುಂದೆ ಬಂದು ನಿಂತ್ಕೊಂಡಾಗ ಕಡೆ ಗೋವಿಂದ ಏನಂತಾನೆ, ನನ್ನ ನಂಬಿ ಇಷ್ಟೆಲ್ಲ ಕಷ್ಟ ಹೊತ್ಕೊಂಡು ಬಂದಿದೆಯಲ್ಲ, ನನ್ನ ನೋಡಿದ್ಮೇಲೆ ನಿಮ್ಮೆಲ್ಲರ ಕಷ್ಟ ಸೊಂಟದಿಂದ ಕೆಳಗೆ ಇರ್ಲಿ ಅಂತ ಹೇಳಿ ತನ್ನ ಎಡಗೈಯನ್ನು ಸೊಂಟದ ಹತ್ರ ಇಟ್ಕೊಂಡಿದ್ದ. ಮೇಲಕ್ಕೆ ಬರೋಕ್ ನಾನ್ ಬಡೋಲ್ಲ, ನನ್ನ ನೋಡದ ಭಕ್ತಾದಿಗಳ ಕಷ್ಟ ಎಲ್ಲ ಸೊಂಟದಿಂದ ಕೆಳಗೆ ಇರ್ಲಿ. ಅದಕ್ಕೆ ಸ್ವಾಮಿ ನಂಬ್ಕೊಳ್ಬೇಕು. ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಗುರುವೆಂದರೆ ಮಂತ್ರಾಲಯದ ರಾಗಪ್ಪ ಅಂದ್ರು. ಲಕ್ಷ್ಮೀ ರಮಣ ಗೋವಿಂದ. 2 ಫುಲ್ಲು 1 ಹಾಪು. ನಡ್ರಿ ಯವ್ವ ನಡ್ರಿ, ಪರವಾಗಿಲ್ಲ, ಸುಮಾರು ಹೊಂಟೋದ ವಿಕೆಟ್ ಇವತ್ತು. ಅದೇನೋ ಈಗ ಅಷ್ಟೊತ್ತಿಂದಿದ್ರು ಮದುವೆ ಮಾಡೋ ಟೈಮಲ್ಲಿ, ಈ ಟೈಮಲ್ಲಿ ಹೋಯ್ತು ಅವರೆಲ್ಲ ಮುಯ್ತರಕ್ಕೆ. ಅವರು ತಂದ್ರು, ಅದು ಆಯ್ತು. ಊಟ ಗೀಟ ಮಾಡ್ಕೊಂಡು ಮದುವೆ ಮನೇಲಿ ಹೊಸ ಸೀರೆ ಗೀರೆ ತಾಳಿ ಗಿಳೆ ಕಟ್ಟಿಸ್ಬಿಟ್ಟು, ಇರ್ಲಿ 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 ಅವ್ವ ನೀನು ಹೊಂಟಿಯ ಸರಿ, ಮತ್ತೆ
ಪರವಾಗಿಲ್ಲ, ಇವರೆಲ್ಲ ಸಂಘದವರು ಅನ್ನಂಗದ ಮೊದಲನೇ ಪ್ರತಿನಿಧಿ, ಎರಡನೇ ಪ್ರತಿನಿಧಿ, ಮೂರನೇ ಪ್ರತಿನಿಧಿ ಒಗ್ಗಟ್ಟಿನಲ್ಲಿ ಎಲ್ಲ ಚೆಕ್ ಸೈನ್ ಹಾಕಿ ಹೋಯ್ತಾವ್ರೆ. ಒಗ್ಗಟ್ಟಿನಲ್ಲಿ ವಾಪಸ್ ಬಂದಾಗ ನೋಡ್ಕೊಳ್ವ. ಹಂಗಂದವ್ರು ಒಬ್ರು ಬರ್ಲಿಲ್ಲ ಇತ್ತಾಗೆ, ಬಂದಾಗ ನೋಡ್ಕೊಂಡ್ರೆ. ಶ್ರೀಮನ್ ನಾರಾಯಣ ತಾನು ಆನಂದವಾಗಿ ಕಾಲವನ್ನ ಕಳೆದು ಬೇಟೆರಾಯನಾಗಿ ಬರುವಾಗ ಅದೇ ಕಾಡಿಗೆ ಯಾರು ಬರ್ತಾ ಇದ್ದಾರೆ? ಇಷ್ಟೋ ತನಕ ಹೀರೋ ಇಂಟ್ರೊಡಕ್ಷನ್ ಆಯ್ತು, ಈಗ ಹೀರೋಯಿನ್ ಕಡೆಗೆ ಹೋಗೋಣ. ಯಾರವಳು? ನೇಗಿಲನ್ನಿಡಿದು ಭೂಮಿಯನ್ನುಳುವಾಗ ಕಮಲದ ಹೂವಿನಲ್ಲಿ ಅವತರಿಸಿದವಳು, ಆಕಾಶ ರಾಜ ಧರಣಿ ದೇವಿಯರ ಸಾಕು ಮಗಳು, ಅವಳೇ ಪದ್ಮಾವತಿ, ಅವಳೇ ಪದ್ಮಾವತಿ, ಅವಳೇ ಪದ್ಮಾವತಿ. ಏನು ದಂತದ ಗೊಂಬೆ, ತಿದ್ದಿ ತೀಡಿದ ಆ ಯೌವನ, ಬಂಗಾರದಂತ ಮುಖ, ನಳಿನ ಕಾಂತಿಯಂತ ಕೂದಲುಗಳು, ಆನಂದವಾದ ಮೈಕಟ್ಟು, ಅತ್ಯದ್ಭುತವಾದಂತ ಸೌಂದರ್ಯ, ತೊಂಡೆಯ ಹಣ್ಣಿನಂತ ತುಟಿ, ಸಂಪಿಗೆಯಂತ ನಾಸಿಕ, ದಾಳಿಂಬೆಯ ಎಸಳಿನಂತ ಹಲ್ಲುಗಳು, ಮುಂಗುರುಳೋ ತಾವರೆ, ಆನಂದವಾಗಿ ತನ್ನ ಸಖೀರ ಜೊತೆಯಲ್ಲಿ ವನಗೌರಿಯ ಪೂಜೆಗೆ ಬರ್ತಾ ಇದ್ದಾಳೆ. ಯಾವ ರೀತಿಯಾಗಿ ಆ ಗೌರಿಯ ಪೂಜೆಯನ್ನು ಮಾಡ್ತಾ ಇದ್ದಾಳೆ? ಭಕ್ತಿಯಿಂದ ಗೌರಿಯನ್ನು ನೆನೆಯುತ್ತಾ ಇದ್ದಾಳೆ. ಹರನೇ ತಾನೊಲಿದ ಶೃಂಗಾರ ನಗರಿ, ಹರಿಯೇ ಮರುಳಾದ ಮಹದೈಸಿರಿ. ಅಮ್ಮ ಗೌರಿ ಕಾಪಾಡು ತಾಯಿ. ಶ್ರೀ ಚಾಮುಂಡೇಶ್ವರಿ ಸಿಂಹವಾಹಿನಿ ಮಹಿಷಾಸುರ ಮರ್ದಿನಿ, ಶ್ರೀ ಚಾಮುಂಡೇಶ್ವರಿ ಅಂಬಾ, ಶ್ರೀ ಚಾಮುಂಡೇಶ್ವರಿ. ಚೆನ್ನಾಗಿತ್ತಲ್ವೇನ್ರೆ ವನಗೌರಿ ಪೂಜೆ? ಇವತ್ತು ಚೆನ್ನಾಗಿತ್ತು ಅಮ್ಮನವ್ರೆ, ಪದ್ಮಮ್ಮನವ್ರೆ, ಬಹಳ ಚೆನ್ನಾಗಿತ್ತು ಅಮ್ಮನವ್ರೆ ಅಂತ ಹೇಳಿ ಮಾತಾಡ್ಕೊಂಡು ಬರುವಾಗ ತಾಯಿಯ ಆಶೀರ್ವಾದದ ಫಲವೇನೋ. ಸ್ವಾಮಿಯು ಕೂಡ ಅಲ್ಲೇ ಬೇಟೆಯಾಡ್ತಾ ಇದ್ದಾನೆ. ಗಣಪತಿ ದೇವ ಇವರಿಬ್ಬರ ಮದುವೆಗೆ ಬಂದ ವಿಘ್ನವನ್ನ ದೂರ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಆನೆಯ ರೂಪವನ್ನ ಧರಿಸಿದ. ಆನೆಯ ರೂಪವನ್ನ ಧರಿಸಿ ನೋಡ್ರಪ್ಪ ಬನ್ನಿಗಿಂತ ಬಂದದೆ. ಇದಾಗ ಸರ್ಕಸ್ ಆನೆ ಅನ್ನಂಗದ. ನಾಯಿ ಸರಿ. ಮತ್ತೆ ನೀವು ಒಂಚೂರು ಜೋರ ಕೊಡಪ್ಪ, ಅವ್ರು ಕೇಳಿಸ್ಲಿ. ಒಳ್ಳೆ ಆನೆ ಸಾಕೊಂಡಿವಿ ಅಂಬಾರಿವರಕ್ಕೆ. ಬವ್ವ ಬಾ ಬತ್ತ. ನಾನೇನು ಅನ್ಲಿಲ್ಲ, ನೀವು ಅಪಾರ್ಥ ಮಾಡ್ಕೊಬಿಡಿ. ಬಂತು ನೋಡಿ ಈಗ ದೊಡ್ಡ ಆನೆ, ಇದು ಮದಗಜ. ಹಾಗಾಗಿ ಆನೆ ರೂಪದಲ್ಲಿ ಬಂದ್ರೆ ಈ ಸಖಿಯರೆಲ್ಲ ಚಿಲಾಪಿಲಿ ಆದ್ರು ಅಯ್ಯೋ ಅಮ್ಮ ಕಾಪಾಡಿ, ಅಯ್ಯೋ ಆನೆ 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 ಆನೆ, ಅಯ್ಯೋ 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 ಆನೆ ಆನೆ, ಅಯ್ಯೋ 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 ಅಯ್ಯೋ. ಎಲ್ರು ಓಡೋಗ್ತಾ ಇದ್ದಾರೆ. ಈ ಪದ್ಮಾವತಿ ಮಾತ್ರ ಶ್ರೀನಿವಾಸ ದೇವರು ಇರೋ ದಾರಿಗೆ ಬರ್ತಾ ಇದ್ರೆ ಶ್ರೀನಿವಾಸ ಅಯ್ಯೋ ಇದೆಲ್ಲೋ ಆನೆ ಅಂತಲ್ಲ, ಯಾರೋ ಕೂಗಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಸ್ವಾಮಿ ಓಡ್ ಬರುವಾಗ ಆ ಕಡೆಯಿಂದ ಸ್ವಾಮಿ ಬರ್ತಾ ಇದ್ದಾನೆ, ಈ ಕಡೆಯಿಂದ ಪದ್ಮಾವತಿ ದೇವಿ ಬರ್ತಾ ಇದ್ದಾಳೆ. ಆನೆ ರೂಪದಲ್ಲಿ ವಿಘ್ನ ವಿನಾಶಕ ತಾನು ಬಂದವನೇ ಪದ್ಮಾವತಿ ಅಮ್ಮನವರು ಓಡಿ ಬಂದು ಶ್ರೀನಿವಾಸ ದೇವರ ಎದೆಗೆ ಢಮ್ಮನ ಡಿಕ್ಕಿ ಹೊಡೆದು, ವಾಸಂತಿಯಲ್ಲಿ ಡಮ್ಮನ ಡಿಕ್ಕಿ ಹೊಡೆದಿದ್ದಾರೆ. ದೂರದಲ್ಲಿ ನೋಡ್ತಾ ಇದ್ದಾನೆ ಗಣಪತಿ ಆನೆ ರೂಪದಲ್ಲಿ.
ಯಾರು ಈಗ ಯಾವ ಜಾಗಕ್ಕೆ ಸೇರಬೇಕೋ ಸೇರಾಯ್ತು. ನನಗಿನ್ ಕೆಲಸ ಇನ್ನಿಲ್ಲ, ಬ್ರಹ್ಮಚಾರಿಗೆ ಏನು ಕೆಲಸ ಇಲ್ಲಿ ಅಂತೇಳಿ ಥಟ್ಟನ ಮಾಯವಾದ. ಯಾವಾಗ ಎದೆಗೆ ಮುಂಗುರುಳು ಸೋಕಿ ಥಟ್ಟನೆ ನೆಲದ ಮೇಲೆ ಬಿದ್ದಳು, ಸ್ವಾಮಿ ತಾನು ಕುಳಿತು ಕೈ ಹಿಡಿದ. ಯಾರು ನೋಡದೆ ಬಿದ್ದಿಯಮ್ಮ, ಯಾರು ಅಂತ ಹೇಳಿ ಮುಖ ಕಮಲವನ್ನು ಹಿಡಿದು ಎತ್ತುತ್ತಾ ಇದ್ರೆ ಸ್ವಾಮಿಯ ಸೌಂದರ್ಯಕ್ಕೆ ಮನಸೋತು ಬೆರಗಾಗಿದ್ದಾಳೆ ಪದ್ಮಾವತಿ ಮೋಹನದಲ್ಲಿ. ಆಹಾ, ಇಂಥವ್ರನ್ನಲ್ವೇ ನಾನು ಕೈ ಹಿಡಿಬೇಕಾಗಿರೋದು. ರಾಣಿಯಾಗಿ ಅರಮನೆಯಲ್ಲಿ ಬೆಳೆದರೇನು, ಇಂತಹ ಸುಕುಮಾರನ ಕೈ ಹಿಡಿದರಲ್ಲವೇ ನನ್ನ ಜನ್ಮ ಪಾವನ. ಸ್ವಾಮಿ ಅನ್ಕೊಂಡ ಆಗಲೇ ನಾನು ಬಂದಿದ್ದು ಇವಳಿಗಾಗೆ, ಇವಳ ಭೇಟಿ ಈಗಾಯಿತು. ಏನ್ ನಿನ್ನ ಹೆಸರು ಅಂದ್ರೆ ಮುಂಗುರುಳುತ್ತಾ ನಲಿಯಿತು. ಅದರವು ನಾಚಿಕೆಯಲಿ ಕಣ್ಣು ಕಣ್ಣು ಕಲೆಯಿತು, ಮನಸ್ಸು ಮನಸ್ಸು ಒಂದಾಯಿತು. ಪ್ರಿಯ ಪದ್ಮಾವತಿ ಸ್ವಾಮಿ ಶ್ರೀನಿವಾಸ ಅನುರಾಗ ಅರಳಿತೋ, ಹೃದಯಗಳು ಒಂದಾಯಿತೋ. ಶ್ರೀನಿವಾಸ ವೈಕುಂಠದಿಂದ ಬಂದ ದಿವಳಿಗಾಗಿ ಎಂದಿತೋ, ಮನವಾಡಿತೋ ಮನವಾಡಿತೋ. ಕೈ ಕೈಗಳು ಕೈ ಕೈಗಳು ಕೈ ಕೈಗಳು ಕಲೆಯೇ ಎನ್ನ ಪದ್ಮಾವತಿ ಬಾರಿ, ಕಲೆಯೇ ಎನ್ನ ಪದ್ಮಾವತಿ ಬಾರಿ. ಆನಂದವ ಆನಂದವ ಬಾಳಂದವ ಆನಂದವ ಕಾವ್ಯ ಸುಧಾತಾರೆ. ಕಲೆಯೇ ಎನ್ನ ಪದ್ಮಾವತಿ ಬಾರಿ. ಸಂಪಲಿನಿಂದ ಕೋಗಿಲೆ ಮಧುರ ಗಾನ ನಿನ್ನೊಲವು. ಪದ್ಮಾ ಸ್ವಾಮಿ ಪದ್ಮಾ ಮಾಮರ ಸಂಪಲಿನಿಂದ ಕೋಗಿಲೆ ಮಧುರ ಗಾನ ನಿನ್ನೊಲವು. ನಿನ್ನ ಸ್ವರಿಗಾದ ರುಚಿಯಲ್ಲಿ ರಾಗವ ಮರೆಯುವರೆ, ಸವಿಗಾನ ಸುಖದಲ್ಲಿ ರಾಗವ ಮರೆಯುವರೆ. ಲೋಕಲೋಕದಿ ವಂದನಾರಿನ ನಿನಗಾಗಿ ಚೆಲುವೆ. ಕೋಗಿಲೆ ನಿನ್ನ ಕಂಡು ನಾಚಿದೆ. ಪದ್ಮಾ ಸ್ವಾಮಿ ಕೋಗಿಲೆ ನಿನ್ನ ಕಂಡು ನಾಚಿದೆ, ಹಾಡಿ ನಿಂತ ನವಿಲೆ. ಕಲೆಗೆ ಎನ್ನ ಪದ್ಮಾವತಿ ಬಾರಿ. ಆನಂದವ ಬಾಳಂದವ ಆನಂದವ ಬಾಳಂದವ ಕಾವ್ಯ ಸುಧಾತಾರೆ. ಕಲೆಯೇ ಎನ್ನ ಪದ್ಮಾವತಿ ಬಾರಿ. ಶ್ರೀನಿವಾಸನೇ ಬಾ ಪದ್ಮಾವತಿ ಬಾ, ಶ್ರೀನಿವಾಸನೇ ಬಾರೇ. ಕಣ್ಣು ಕಣ್ಣು ಒಂದಾಗಿ ಮನಸ್ಸು ಮನಸ್ಸು ತಾವು ಅದಲು ಬದಲಾಗಿ
ಹುಟ್ಟಿದ್ದೆ ಇವರಿಗಾಗಿ ಬಂದಿದ್ದೆ ಇವಳಿಗಾಗಿ ಎನ್ನುವ ಸತ್ಯಾಂಶವನ್ನು ತಿಳಿದು ಮಧುರ ಮಿಲನದ ಪ್ರೇಮದಲ್ಲಿ ತಾವು ಆನಂದವ ಕಾಲ ಕಳೀತಾ ಇದ್ದ. ಪ್ರತಿನಿತ್ಯ ವನಗೌರಿ ಪೂಜೆ ಅಂತ ಈ ಅಮ್ಮ ಬರೋದು, ಪ್ರತಿನಿತ್ಯ ಬೇಟೆ ಅಂತ ಹೇಳಿ ಸ್ವಾಮಿ ಬರೋದು. ಸ್ವಾಮಿ ಈ ಪದ್ಮಾವತಿ ಇಬ್ರು ಕೈ ಹಿಡ್ಕೊಂಡು ತಿರುಪತಿ ಬೆಟ್ಟದಲ್ಲೆಲ್ಲ ಓಡಾಡು. ನಮ್ದು ನಿಮ್ದು ಯಾವ್ದ್ರಿ ಲವ್? ಜಗತ್ನಲ್ಲಿ ಕಲಿಯುಗದಲ್ಲಿ ಮೊಟ್ಟ ಮೊದಲು ಲವ್ ಮ್ಯಾರೇಜ್ ಅಂತ ಮಾಡಿ ತೋರಿಸ್ತವನೇ ನಮ್ಮಪ್ಪ ತಿರುಪತಿ ತಿಮ್ಮಪ್ಪ. ಈಗೇನ್ರಿ ಅಯ್ಯೋ 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 ಆಡು ಐಕಳೆಲ್ಲ ಲವ್ ಏನಮ್ಮ. ಇದು UKG ಹುಡುಗ LKG ಹುಡುಗಿಗೆ ಲವ್ ಲೆಟರ್ ಕೊಡು. ಆಗ್ಲೇ ಬುಕಿಂಗ್ ಮಾಡ್ಕತಾವೆ. ಏನಪ್ಪಾ ಮಾಡಮ್ಮ? ಕಾಲೇಜ್ ಗೇಟ್ ಅಲ್ಲಿ ತಿರ್ಗಾಡತ್ಲೇ ಇದ್ದ 1-1.5 ತಿಂಗಳು. ಬರ್ಬೇಡ ಕಣ ನಿಂದೆ, ನಮ್ಮ ಅಪ್ಪ ಅಮ್ಮ ಬೈತಾರೆ. ಛೀ ರಾಸ್ಕಲ್, ಹೆಂಗೆ ಬೈತಾನೆ ಅವಳೆ. ಇವ್ನು ಇಂಚೂರು ಬೈತಾನೆ. 1-2 ತಿಂಗಳು ಆಗೋಯ್ತು. ಐ ಲವ್ ಯು ಕಣ್ರಿ, ಐ ಲವ್ ಯು ಕಣ್ರಿ, ಐ ಲವ್ ಯು ಕಣ್ರಿ. ಏನೋ ಬಂದಿರೋದು ನಿನಗೆ. ಏನ್ ನೋಡಿ ಪ್ರೀತಿ ಹುಡ್ತು ನಿನಗೆ? ಸರಿ, ನಾನೇನ್ ರಂಬೇನ, ಊರ್ವಶಿನ, ಐಶ್ವರ್ಯ ರಯ್ಯ, ಕತ್ರಿನ ಕೈಪ, ಏನ್ ನೋಡಿ ಪ್ರೀತಿ ಹುಡ್ತು ನಿನಗೆ? ಅಲ್ಲ ರೀ, ನೋಡ್ರಿ ನಿಮ್ ತಲೆ ಕೂದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ತಲೆ ಕೂದ್ಲು ನೋಡೆ ಫಿದಾ ಆಗ್ಬಿಟ್ಟೆ. ಬಿದ್ದೋಗ್ಬಿಟ್ಟೆ ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಆ ತಲೆ ಕೂದ್ಲು ಇಡೀ ವರಾಂಡ ಎಲ್ಲ ಕಸ ಗುಡಿಸ್ತಾ ಇದೆ. ನೀವು ನಕ್ಕಿದ್ರೆ ಮುತ್ತು ಉದುರೈತವೆ, ಆ ಹಲ್ಲು ಅಯ್ಯೋ 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 ಅಯ್ಯೋ, ನಿಮ್ಮ ಹಲ್ಲು ಪಂಕ್ತಿ ಸಾಲು, ನಿಮ್ಮ ತಲೆ ಕೂದ್ಲು ಎರಡು ನೋಡಿ ನಾನಂತೂ ಫಿದಾ ಆಗೋಗಿದ್ದೀನಿ, ಹುಚ್ಚ ಆಗೋಗಿದ್ದೀನಿ. ಐ ಲವ್ ಯು. ನಿನ್ ಬಾಯಿ ಬಿಟ್ಟಾಕೋರೆ. ನನ್ನಲ್ಲಿ ನೋಡಿ, ನನ್ನ ತಲೆ ಕೂದ್ಲು ನೋಡಿ ನಿನಗೆ ಜೀವ ಪ್ರೀತಿ ಹುಟ್ಟು ಬಿಡ್ತಾ? ಹ್ಞೂ, ಕಣ್ಣು ಮುಚ್ಚು ಅಂದ್ಲು. ಕಣ್ಣು ಮುಚ್ಕೊಂಡ ತಕ್ಕೋ ಅಂತ ವಿಕ್ ಸೆಟ್ನು ಕಿತ್ಕೊಟ್ಲು, ಹಲ್ ಸೆಟ್ನು ಕಿತ್ಕೊಟ್ಲು. ಹಲ್ಲು ಒರಿಜಿನಲ್ ಅಲ್ಲ, ತಲೆ ಕೂದ್ಲು ಒರಿಜಿನಲ್ ಅಲ್ಲ. ನಿಂತವಳ. ಇವನ್ ನೋಡ್ಬಿಟ್ಟು ಕೊಳ್ಳಿದೇವ ನೋಡ್ದಂಗ ಆಗೋಯ್ತು. ಅಲ್ಲೇ ಪೇರಿ ಕಿತ್ಬಿಟ್ನ. ಪ್ರೀತಿ ಹಿಂಗೆಲ್ಲ ಹುಡ್ತದಲ್ರಿ. ಪ್ರೀತಿ ಅದು ಶಾಶ್ವತವಾಗಬೇಕು. ಹಾಗಾಗಿ ಅಲ್ವಾ ಗುರುರಾಜನ? ಓದಿ ಸುಮ್ಮನಿರೋ. ಅವ್ರಿಗೆ ಹಳೆಲವರ್ಗೆ ಅಪ್ಪನಕ್ಕೆ ಬಂದ್ಬಿಟ್ಲು. ಅವ್ರ ಮದುವೆ ಮಾಡ್ಕೊಳಕ್ ಆಗ್ಲಿಲ್ವಲ್ಲ. ಕೊಳ್ಳೇಗಾಲದ ಪ್ರಭಾ ಥಿಯೇಟರ್ ಇಂಚರ್ ಕಾಯ್ಕೊಂಡು ನಿಂತ್ಕೊಳ್ಳೋಣಂತ ಪುಣ್ಯಾತ್ಮ. ಅದು ಪಿಕ್ಚರ್ ಟಿಕೆಟ್ ಅಲ್ಲಿ ಬರ್ಕೊಡೋದು ಐ ಲವ್ ಯು ಅಂತ. ಅವಳು ನೋಡೋ ತನಕ ನೋಡಿದ್ಲು. ಪಿಕ್ಚರ್ ಟಿಕೆಟ್ ಕೊಡವನೇ ಇರ್ಬೇಕು ಅಂತ ಅವನ್ನೇ ಕರ್ಕ ಎದ್ಬಿಟ್ಲು. ಇನ್ನೇನು ನಡೀಲಿಲ್ಲ ಅಲ್ಲಿ. ಬರ್ದವನ್ ಪಾಪ, ಕೊಟ್ಟವನ್ ಕೊಡಂಗೆ ಇಸ್ಕೊಂಡ ನೀರು ಭದ್ರ ಅಂದಂಗೆ. ಓದಿ ಸುಮ್ನಿರಿ. ಈಗಿರೋರು ಏನಾರು ಹೊಂಟೋದ್ರೆ ಅವಳನ್ನ ಕರ್ಕ ಬಂದ್ ಮದುವೆ ಮಾಡಿಸ್ತೀನಿ. ಹಾಗಾಗಿ ಭಗವಂತನ ನಾಮಸ್ಮರಣೆಯಿಂದ ಪ್ರತಿನಿತ್ಯ ವೃದ್ಧಿ ರೀತಿಯಾದಂಥ ಓಡಾಟ, ಕದ್ದು ಮುಚ್ಚಿನ ಮಾತಾಟ, ಪಿಸುವಿನ ನೋಟ ಆಗಲೇ ಚೆನ್ನಾಗಿತ್ತು. ಈಗ ಮೊಬೈಲ್ ಬಂದು, ಯೂಟ್ಯೂಬು, ಇದು ಯಾವ್ಯಾವ್ದು ಫೇಸ್ಬುಕ್, ವಿಡಿಯೋ ಕಾಲ್ ಇವೆಲ್ಲ ಬಂದು ಪ್ರೀತಿಗೆ ಅರ್ಥವೇ ಹೊಂಟೋಗೋದು. ಹಾಗೆಲ್ಲ ತಾನು ಪ್ರೀತಿ ಮಾಡಿದವ್ರನ್ನ ನೋಡ್ಬೇಕು ಅಂದ್ರೆ ಇಲ್ಲ ಹಬ್ಬ ಬರ್ಬೇಕು, ಇಲ್ಲ ಅವರು ಊರ್ ಬಿಟ್ಟು ಇನ್ನೊಂದು ಊರ್ಗೆ ಹೋಗಕ್ ಬಸ್ ಸ್ಟ್ಯಾಂಡ್ ಬಂದು ನಿಂತ್ಕೋಬೇಕು. ಅಯ್ಯೋ ಅಯ್ಯೋ ಕಾಯವ್ರಿ ಅಲ್ವಾ ಯಜಮಾನ್ರೆ? ಅಲ್ವಾ? ಇಲ್ಲ ಅವರು ಚೆನ್ನಾಗಿ ಲವ್ ಮಾಡೋರು ಬಿಡಿ, ನೋಡಿದ್ರೆ ಗೊತ್ತಾಯ್ತದೆ. ಮಾತಾಡಂಗೆ ಇಲ್ಲ. ನಾನೇನಂದ ಅವ್ರ ಹೇಳ್ತೀನಿ ಲವ್ ಮಾಡವ್ರೆ ಅಂದ. ನೀವ್ಯಾಕೆ ಅದನ್ನೆಲ್ಲ ಅಪಾರ್ಥ ಮಾಡಿಕಂತ. ಹಾಗಾಗಿ ಭಗವಂತನ ನಾಮಸ್ಮರಣೆಯಿಂದ ಈ ಪದ್ಮಾವತಿ ಅಮ್ಮನಿಗೆ ಸ್ವಲ್ಪ ಈಗ ಅನುಮಾನ, ಯಾಕೋ ನನ್ನ ಮಗಳಿಗೆ ಇತ್ತೀಚೆಗೆ 1-2 ತಿಂಗಳಿಂದ ದೇವರ ಮೇಲೆ ಬಹಳ ಭಕ್ತಿ ಬಂದ್ಬಿಟ್ಟಿದೆಯಲ್ಲ. ಯೌವನದಲ್ಲಿ ಮಕ್ಕಳಿಗೆ ಯಾವುದರ ವಿಷಯದ ಮೇಲೆ ಆಸಕ್ತಿ ಬಂದ್ರೆ ಅದ್ರ ಹಿಂಭಾಗದಲ್ಲಿ ಪ್ರೇಮ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವನ್ ಬುಕ್ಕು ಚೆನ್ನಾಗಿ ತೆಗೆದು ಓದ್ತಾವನೆ, ಕಾಲದಿಂದಲೂ ಬುಕ್ ತೆಗಿದೆ ಇದ್ದವನು ಈಗ ತೆಗೆದವನೆ ಅಂದ್ರೆ ಆ ಹುಡುಗಿಗಿಂತಲೂ 1 ಮಾರ್ಕ್ಸ್ ಹೆಚ್ಚಾಗಿ ಬರ್ಬೇಕು ಅಂತಲೇ ಓದ್ತಾವನೆ ಅವನು. ಹಂಗಾರು ತೋರಿಸ್ಬೇಕಲ್ಲ ಮಾರ್ಕ್ಸ್ ಕಾರ್ಡ, ನೋಡಿಲಿ ನನಗೊಂದು ಮಾರ್ಕ್ಸ್ ಜಾಸ್ತಿ ಬಂದದೆ. ಹಾಗಾಗಿ ಇವಳು ಯಾವ ರೀತಿ ಪೂಜೆ ಮಾಡ್ತಾಳೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಆ ತಾಯಿ ಆದಂತ ಧರಣಿ ದೇವಿ ಹಿಂಬಾಲಿಸ್ಕೊಂಡು ಬಂದ್ರೆ, ಮರದಡಿಯಲ್ಲಿ ತೊಡೆಯ ಮೇಲೆ ಮಲಗಿದ್ದಾಳೆ ಶ್ರೀನಿವಾಸನ ತೊಡೆಯ ಮೇಲೆ ಪದ್ಮಾ. ಸಿಗಾಕೊಂಡ್ಬಿಟ್ರು. 2-3 ತಿಂಗಳ ಪ್ರೀತಿ ಸಿಗಾಕೊಂಡ್ಬಿಟ್ಟಿದೆ. ಗಡಗಡೆ ನಡುಗ್ತಾ ಇದ್ದಾಳೆ ಪದ್ಮಾವತಿ. ಏನೇ ಇದು? ಇದೇನೇ ನೀನ್ ಮಾಡ್ತಾ ಇರೋ ವನಗೌರಿ ಪೂಜೆ? ನಿನ್ನನ್ನು ಮದುವೆ ಮಾಡ್ಕೊಳಕ್ ಯಾರ್ಯಾರು ಬಂದಿದ್ದಾರೆ?
ಅಂಗ ಬಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಳವ ಸಿಂಧು ಸೌರಾಷ್ಟ್ರ ಬರಬರ ಗುರ್ಜರ ವಿದರ್ಭ ಮಳೆಯ ಮಾಳವ ಕುಂತಳ ಆದಿಯಾದ 56 ದೇಶದ ರಾಜಾದಿರಾಜರು ಪಚ್ಚೆ ಗೋಮೇತಕ ಪುಷ್ಪರಾಗ ಹವಳ ಬಂಗಾರಾದಗಳನ್ನು ಹಿಡ್ಕೊಂಡು ನಿಮ್ಮ ಅಪ್ಪನ ಹೆಸರನ್ನು ಕೇಳ್ಕೊಂಡು ಅರಮನೆ ಬಾಗಿಲಲ್ಲಿ ಸರ್ತಿ ನಿಂತಿದ್ದಾರೆ. ಗಿಣಿ ಸಾಕ್ದಂಗ್ ಸಾಕಿದ್ ನಿನ್ನ ಏನೂ ಇಲ್ಲದೆ ಬೇಕಾದ್ರೆ ರಾಜ್ಕುಮಾರಿಯನ್ನ ರಾಜ್ಕುಮಾರಿನ ಇಷ್ಟಪಡ್ತಾ ಇದೆಯೇನೋ, ಬೀದಿಲ್ ಭಿಕ್ಷೆ ಬೇಡ ತಿರುಕ ಆಕಾಶದಲ್ಲಿರೋ ನಕ್ಷತ್ರವನ್ನು ಬಯಸ್ತೀಯೇನೋ. ಅಮ್ಮ ಬೈಬೇಡಮ್ಮ. ಏನೇ ಇಷ್ಟು ವರ್ಷ ನಿನ್ನ ಸಾಕಿದ ನಮ್ಮ ಮೇಲಿಲ್ಲದೆ ಇರೋ ಪ್ರೀತಿ ನೆನ್ನೆ ಮೊನ್ನೆ ಬಂದ ಮೇಲೆ ಇವನ ಮೇಲೆ ಆಯ್ತೆ ನಿನ್ನ ಪ್ರೀತಿ. ಎಳ್ಕೊಳ್ರ ಅವನನ್ನ, ಎಳ್ಕೊಳ್ರ ಇವಳನ್ನ. 4 ದಿವಸ ಅನ್ನ ನೀರು ಕೊಡದೆ ಹೋದ್ರೆ ಇವಳ ಪ್ರೀತಿಯಲ್ಲಿ ಮಣ್ಣು ಪಾಲಾಗ್ತದೆ. ಹುಷಾರ್. ಇನ್ನೊಂದ್ ಬಾರಿ ಅರಮನೆ ಕಡೆ ಬಂದಿಯೋ ಮಹಾರಾಜ ತಲೆ ತಗಸ್ಬಿಟ್ಟಾರ. ಜಪಾನ ಕರ್ಕೊಂಡೋಗಿ ಅವಳನ್ನ ಕತ್ಲೆ ಕೊನೆಯಲ್ಲಿ ಕೂಡಾಕಿ. ನೋಡಲಿಲ್ಲವೋ ಒಬ್ಬರನೊಬ್ಬರನು 15 ದಿನ, ಕ್ಷಣ ಒಂದು ಯುಗವಾಗಿ ಯುಗವೊಂದು ಸಂವತ್ಸರವಾಗಿ. ಪದ್ಮಾವತಿ ಜೊತೆಯಲ್ಲಿದ್ದಾಗ ಸೂರ್ಯ ಅದೆಷ್ಟು ಬೇಗ ಪೂರ್ವದಲ್ಲುಟ್ಟು ಪಶ್ಚಿಮಕ್ಕೆ ಹೊರಟೋಗ್ತಿದ್ನೋ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಪದ್ಮಾವತಿ ಜೊತೆಯಲ್ಲಿ ಇಲ್ಲದೆ ಇದ್ದಾಗ ಸೂರ್ಯ ಒಂದೊಂದು ಹಂತವನ್ನೆತ್ತುವುದು ಒಂದೊಂದು ವರ್ಷ ಕಾಲ ಕಳೆದಂಗ ಆಗ್ತಾ ಇದೆ. ಅದನುಭವಿಸ್ತವ್ರು ಗೊತ್ತು. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ತಮಗಿಷ್ಟ ಇರೋ ಕೆಲಸ ಮಾಡುವಾಗ, ತಮಗಿಷ್ಟ ಇರೋವ್ರ ಜೊತೆ ಇದ್ದಾಗ ಟೈಮ್ ನೋಡದೆ ಹೋದ್ರೂ ಬೇಗ ಹೊಂಟೋಯ್ತದೆ. ಕತೆ ಚೆನ್ನಾಗಿ ಕೇಳುವಾಗ ದಾಸರು ಮೊಬೈಲ್ ನೋಡೋ ಅವಶ್ಯಕತೆ ಇಲ್ಲ. ಟೈಮ್ ಅದಾಗದೇ ಹೋಗಿರ್ತದೆ. ಇನ್ನು ಕೆಲವೂರಲ್ಲಿ ಇರ್ತಾರೆ, ನಿಮ್ ಪಾಡಂಗ್ ನೀವು ಆಡ್ಕೊಳ್ಳಿ, ನಮ್ಮ ಪಾಡಂಗ್ ನಾವು ಆ ಗಳಿಗೂ ನೋಡ್ಬೇಕು. ಇನ್ನೂ ಟೈಮ್ ಆಗಲಿಲ್ಲ, ಇನ್ನೂ ಟೈಮ್ ಆಗಲಿಲ್ಲ, ಇನ್ನೂ ಟೈಮ್ ಆಗಲಿಲ್ಲ. ಹಾಗಾಗಿ ಅದಕ್ಕೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರು. ಮುಳ್ಳು ಚುಚ್ಚಿದಾಗ ಅಯ್ಯೋ ಅಂತೀವಿ, ಅದು ಕ್ರಿಯೆ. ಮೈಂಡ್ ಅಲ್ಲಿಗೆ ಹೋಗಲೇ ಇಲ್ಲ, ಮೆದುಳಿಗೆ ಹೋಗೋದೇ ಇಲ್ಲ. ಎಷ್ಟೋ ರಕ್ತನಾಳಗಳು ತಮ್ಮಲ್ಲೇ ಸೈನ್ ಹಾಕಿ ಅಲ್ಲೇ ಫೈಲ್ನ ಕ್ಯಾನ್ಸಲ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದಾನೆ ಶ್ರೀನಿವಾಸ. ಕಂಡಿರೇ ಗಿಳಿ ಕೋಗಿಲೆಗಳೇ, ಕಂಡಿರೇ ನದಿ ಪರ್ವತಗಳೇ, ಕಂಡಿರೇ ನನ್ನ ಪದ್ಮಾವತಿಯ, ಕಂಡಿರೇ ಎನ್ನ ಪದ್ಮಾವತಿಯ, ಪದ್ಮಾವತಿಯ. ಪದ್ಮಾವತಿ ಸ್ವಾಮಿ, ಪದ್ಮಾವತಿ. ಬಾರಿ ಪದ್ಮಾವತಿ ಸೌಂದರ್ಯ ಗಮರಾವತಿ, ಬಾರಿ ಪದ್ಮಾವತಿ ಸೌಂದರ್ಯ ಗಮರಾವತಿ. ಶ್ರೀನಿವಾಸನ ಹೃದಯದಲ್ಲಿ ನಿನಗೆ ಅಲ್ಲದ ಪ್ರೀತಿ, ಶ್ರೀನಿವಾಸನ ಹೃದಯದಲ್ಲಿ ನಿನಗೆ ಅಲ್ಲದ ಪ್ರೀತಿ. ನೀನಿಲ್ಲದ ಈ ಬಾಳಿಗಳು ನಾನು ಪ್ರಿಯ ಭಾರತದು ಮಾರತಿ, ಸೌಂದರ್ಯದ ಮರಾವತಿ. ನೀನಿಲ್ಲದ ಬಾಳು ಕಣ್ಣೀರಿನ ಗೋಳು, ನೀನಿಲ್ಲದ ಬದುಕು ಇದು ಎನಗೆ ವಿಫಲ. ಪದ್ಮಾವತಿಯೇ ಎಲ್ಲಿರುವೆ ಹೇಗಿರುವೆ, ಎನ್ನ ಬಿಟ್ಟು ನೀನೇ ಹೇಗೆ ಬಾಳು. ನೀನಿಲ್ಲದ ಬಾಳು ಕಣ್ಣೀರಿನ ಗೋಳು, ನೀನಿಲ್ಲದ ಬದು ಅದು ವಿಫಲ.
ಸ್ವಾಮಿ ತಾನು ವಿರಹ ವೇದನೆಯಲ್ಲಿದ್ದಾನೆ. ಅಲ್ಲಿ ಅಮ್ಮ ಆಯಮ್ಮನು ಕೂಡ ಅನ್ನ ನೀರು ಬಿಟ್ಬಿಟ್ಟವಳು. ಪ್ರೇಮ ಇದಕ್ಕೆಲ್ಲ ಶಕ್ತಿ ಉಂಟು. ನಿದ್ರೆ ಗಡಿಸ್ತದೆ, ಅನ್ನ ಬಿಡಿಸ್ತದೆ, ಪಾತ್ರೆ ತೊಳಿಸ್ತದೆ, ಮಾತ್ರೆ ನುಂಗಿಸ್ತದೆ, ನಾಣ ಹಾಕಿಸ್ತದೆ. ಆ ಶಕ್ತಿ ಉಂಟದೆ, ತೊಂದರೆ ಏನಿಲ್ಲ. ಅಂದ್ರೆ ನೀವು ನಾಣ ಹಾಕೊಂಡಿದ್ರಿ ಅಂತ ಆಯ್ತು. ಒಬ್ಬೊಬ್ರಾಗೆ ಬತ್ತವ್ರು ನೋಡಿ ಈಚೆಗೆ, ಚೋರ್ಗುರು ಚಂಡಾಳಿ ಶಿಷ್ಯರು ಅಂದಂಗೆ. ಇರ್ಲಿ ಹಾಕಳಿ ಒಳ್ಳೇದಾಗ್ಲಿ. ಹಾಗಾಗಿ ಇವ್ರಾರು ಈ ಪಟ್ಟಿ ನಗ್ತವ್ರೆ, ಎಲ್ಲ ಲವರ್ಸ್, ಲವರ್ ಬಾಯ್ಸ್. ಇರ್ಲಿ ಅವ್ರ ಪ್ರೀತಿಗೆ ಭಗವಂತ ಒಳ್ಳೇದ್ ಮಾಡಿ. ಈ ವರ್ಷ ಆಯ್ತದ ಬಿಡಿ, ಈ ವರ್ಷ ಆಯ್ತದೆ ಮದುವೆ. ನಾನೇನಪ್ಪ ಅಂದೆ ಈಗ. ಹಾಗಾಗಿ ಈ ಅಮ್ಮನು ಊಟ ಬಿಟ್ಟಿದ್ದಾಳೆ ಶ್ರೀನಿವಾಸನ ವಿರಹ ವೇದನೆಯಿಂದ. ಏನೇ ಆಯ್ತು ನನಗೆ, ಯಾವ ಭೂತ ಮೆಟ್ಕೊಂಡಿದೀಯ? ಯಾರಾದ್ರೂ ಕೊರವಂಜಿಯವಳು ಬಂದಿದ್ಲೆ ಕಣಿನಾರು ಕೇಳ್ಬೋದಾಗಿತ್ತಲ್ಲ ಅಂತ ಧರಣಿ ದೇವಿ ಅಂದ್ರೆ ಶ್ರೀನಿವಾಸ ಅನ್ಕೊಂಡ. ಅತ್ತೆ, ನನ್ ಮೇಲಿಲ್ದೆ ಇರೋ ಭಕ್ತಿ ಕೊರವಂಜಿ ಹೇಳೋ ಕಣಿ ಮೇಲಿದೆಯಾ ಅನ್ನೋದಾದ್ರೆ ನಾನು ಆ ರೂಪದಲ್ಲೇ ಬರ್ತೀನಿ ಅಂತ ಹೇಳಿ ಕಣಿ ಹೇಳುವ ಕೊರವಂಜಿ ರೂಪದಲ್ಲಿ ಬರ್ತಾ ಇದ್ದಾನೆ ಶ್ರೀನಿವಾಸ. ಪೇಳುವೆ ಕಣಿ ಅಂದ್ರೆ ಪದ್ಮಾವತಿಯನ್ನ ಕೂರಿಸಿದ್ದಾರೆ. ಹೇಳಮ್ಮ ಕಣಿ ಹೇಳು. ಏನಮ್ಮ? ಇದಂತಿಂತ ರೋಗವಲ್ಲ, ಅಂತಿಂತ ರೋಗವಲ್ಲ, ವಯಸ್ಸಿನಲ್ಲಿ ಒಮ್ಮೆ ಬರುವ ರೋಗವು ಇದುವೆ. ಅಮ್ಮ, ಇದಂತಿಂತ ರೋಗ ಅಲ್ಲ, ಪ್ರಾಯದಲ್ಲಿ ಒಂದೇ ಒಂದು ಸಲ ಬರೋ ರೋಗ ಇದು. ಏನೇ ಅದು ಅಂತ ದೊಡ್ಡ ರೋಗ? ಕಾಮಜ್ವರ ಅಂತ ಕರೀತಾರೆ ಕಣಮ್ಮ. ಕಾಮಜ್ವರ ಏನು ಪರಿಹಾರ ಇಲ್ವೇನೆ? ಇದೆ. ಏನು? 3 ಗಂಟೆ ಬಿದ್ರೆ ಈ ಕಾಮಜ್ವರಕ್ ಪರಿಹಾರ. ಏನೇ ನಿನ್ ಮಾತನಾಡ್ತಾ ಆಗ್ತಾ ಇಲ್ವಲ್ಲ? ಮದುವೆ ಮಾಡ್ಬಿಡ್ರಮ್ಮ. ಅಯ್ಯೋ, ಇವಳು ನೋಡಿದ್ರೆ ಅವನ್ ಯಾರೋ ಇಟ್ಟಿಲ್ಲ ಸೀನಪ್ಪ ಶ್ರೀನಿವಾಸ ಅಂತ ಇದ್ದಾನೆ. ಅಮ್ಮ, ಅವನು ಯಾರು ಬೇರೆ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನಿನ್ನ ಮಗಳಿಗಾಗಿ ಅವನು ಹುಟ್ಟಿ ಬಂದವನ. ಅನುಮಾನವಿಲ್ಲದೆ ಮದುವೆ ಮಾಡಮ್ಮ, ಮದುವೆ ಮಾಡಮ್ಮ. ಅವನ ವೈಕುಂಠದಿಂದ ನಿನ್ನ ಮಗಳನ್ನ ಕೈ ಹಿಡೀಲಿಕ್ಕೆ ಅವತಾರ ಎತ್ಕೊಂಡು ಬಂದಿದ್ದಾನೆ. ಹಿಂದೆ ಮುಂದೆ ಏನು ನೋಡ್ಬೇಡ, ಅನುಮಾನ ಇಲ್ಲದೆ ನೀನು ಕನ್ಯಾದಾನ ಮಾಡು, ನಿನ್ನ ಕುಲ ಉದ್ಧಾರವಾಗ್ತದೆ ಅಂದ್ರೆ ಕುಲ ಗುರುಗಳಾದಂತಹ ಶುಕಾಚಾರ್ಯರು ಬಂದ್ರು. ಹೌದಮ್ಮ, ಈ ಮಾತು 100% ಸತ್ಯ. ಗುರುಗಳೇ, ಎಂತ ಮಾತು ಹೇಳಿದ್ರಿ. ಹಾಗಾದ್ರೆ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೊಡೋದೆ? ಓ, ಖಂಡಿತ ಕೊಡಬಹುದು, ತೊಂದ್ರೆ ಏನು. ಹಾಗಾದ್ರೆ ಈಗ ಹೆಣ್ಣೆತ್ತವ್ರ ಮನೆ ಗಂಡೆತ್ತವ್ರು ಬರ್ಬೇಕು, ನಾವ್ ಹೆಣ್ಣಿನ ಕಡೆಯವರು. ನಾವೇ ಹೇಗೆ ಹೋಗಿ ಕೇಳೋದು ನಮ್ಮ ಹುಡುಗಿನ ಮದುವೆ ಮಾಡ್ಕೊಳ್ಳಿ ಅಂದ್ರೆ? ಕೊರವಂಜಿ ರೂಪದಲ್ಲಿ ಬಂದ ಶ್ರೀನಿವಾಸ ಹೇಳ್ತಾನಮ್ಮ, ನಾ ಹಿಂಗ್ ಹೋದ್ಮೇಲೆ ಹಂಗೊಬ್ಬಳು ಮುದುಕಿ ಬರ್ತಾಳೆ. ಅವಳೇ ಶ್ರೀನಿವಾಸನನ್ನ ಸಾಕಿದ ತಾಯಿ ಬಕುಳಾದೇವಿ. ಅವಳಿಗೆ ನೀವು ಒಪ್ಪಿದ ವೀಳ್ಯವನ್ನು ಕೊಟ್ರೆ ಅವಳೆಲ್ಲ ಮದುವೆಗೆ ಸಿದ್ಧ ಮಾಡ್ತಾಳೆ ಅಂದ್ರೆ ಶ್ರೀನಿವಾಸ ಅಲ್ಲಿಂದ ಮರೆಯಾಗಿ ಅಮ್ಮನ ಹತ್ರಕ್ಕೆ ಬಂದ. ಅಮ್ಮ, ದಾರಿಯೆಲ್ಲ ನಾನೀಗ ತರೆದಿದ್ದೀನಿ, ನಾನು ಮದುವೆ ಮಾಡಬೇಕು ಅಂತಿದ್ಯಲ್ಲ, ರಾಜರ ಮಗಳು ಪದ್ಮಾವತಿಯನ್ನ ಅವ್ರು ಕೊಡ್ತಾರೆ, ನೀನು ಹೋಗಿ ಒಪ್ಪದ ಬೀಳ್ಳಿ ಇಸ್ಕೊಂಡು ಮಾತುಕತೆ ಮುಗಿಸ್ಕೊಂಡು ಬಾ. ವಯಸ್ಸಾದ ತಾಯಿ ಮಾತುಕತೆ ಮಾಡ್ಲಿಕ್ಕೋಸ್ಕರವಾಗಿ ಬರ್ತಾ ಇದ್ದಾಳೆ. ಶುಕಾಚಾರ್ಯರು ಕೂತಿದ್ದಾರೆ. ಎಂಥ ಮಾಸದಲ್ಲಿ? ವೈಶಾಖ ಮಾಸೆ ಶುಕ್ಲ ಪಕ್ಷೆ ದಶಮಿ ತಿಥೌ. ವೈಶಾಖ ಮಾಸದಲ್ಲಿ ಬೇಸಿಗೆ ಬಿಸಿಲು, ಚೈತ್ರ ವೈಶಾಖ ಏಪ್ರಿಲ್ ಮೇ ತಿಂಗಳಲ್ಲಿ ಶ್ರೀನಿವಾಸನ ಕಲ್ಯಾಣ. ದಶಮಿ ತಿಥಿಯಲ್ಲಿ ಸ್ವಾಮಿಗೆ ಶುಕ್ರವಾರ ಸಂಜೆ ಸ್ತಂಭ ಮುಹೂರ್ತ, ಶನಿವಾರ ಧಾರಾ ಮುಹೂರ್ತ. ಅದಕ್ಕೆ ಇವತ್ತಿಗೂ ತಿರುಪತಿಯಲ್ಲಿ ವೆಂಕಟೇಶ್ವರನ ಶನಿವಾರಕ್ಕಿತ್ಲು ಶುಕ್ರವಾರ ನೋಡೋದು ಬಹಳ ವಿಶೇಷ. ಶುಕ್ರವಾರ ದರ್ಶನ ಬಹಳ ಪುಣ್ಯ. ಅದು ಕೇಳ್ಕೊಂಡು ಬಯಸ್ಕೊಂಡು ಮಾಡ್ಬೇಕು. ಜನ್ಮಾಂತರದ ಪುಣ್ಯ ಇದ್ರೆ ಶುಕ್ರವಾರ ದರ್ಶನ ಸಿಗ್ತದೆ. ಹೋಗ್ ಮಾಡ್ಕ ಬನ್ನಿ, ನನ್ ಬೇಡ ಅನ್ನ. ನನ್ ಯಾಕೆ ಹಂಗ್ ತಿನ್ಕವಂಗ್ ನೋಡಿದ್ವಿ. ಶುಕ್ರವಾರ ಇಲ್ದವರೆ 3 ವರ್ಷವೆಲ್ಲ ಅಲ್ಲೇ ಇದ್ದು ಬನ್ನಿ, ಬೇಡ ಅನ್ನ. ನಾನು ಅಡ್ರೆಸ್ ಗೊತ್ತಿಲ್ವಾ? ಈಗ ಕರ್ಕೋಗ್ಬಿಡ್ತೀನಿ ಸುಮ್ನೆ.
ಅವರೆಲ್ಲ ಕಣ್ಣು ಗುರಾಯಿಸ್ತಾವ್ರೆ. ಊಟನೂ ಕೊಡಿಸ್ತೆ ಶುರು ಮಾಡಿದ್ರಿ, 12 ಗಂಟೆಗೆ ಬೇರೆ ಮುಗಿಸ್ತೀನಿ ಅಂದ್ರಿ, 1 ಗಂಟೆ ಆದ್ರೂ ಮುಗಿಸ್ಲಿಲ್ಲ ಅಂತ ಗುರಾಯಿಸ್ತಾವ್ರನ್ನ. ಆಯ್ತು ಸುಮ್ನಿರಿ, ರೆಡಿ ಇದೆ ಸ್ಪೆಷಲ್ ಕೈಮಾ ಉಂಡೆ. ಹಾಗಾಗಿ ಶ್ರೀನಿವಾಸ ಅವ್ರ ಅಮ್ಮನ ಕಳಿಸಿದ್ರೆ ಅವ್ರಮ್ಮ ಬಂದು ಎಲ್ಲವನ್ನ ನೋಡ್ಕೊಂಡು ಆಗ್ಬೋದು ಅಂತ ಹೇಳಿ ಆ ಓಲೆಗರಿಯನ್ನು ಇಸ್ಕೊಂಡು ಮದುವೆ ಲಗ್ನ ಪತ್ರಿಕೆ. ಚಿರಂಜೀವಿ ರಾಜಶೇಖರ ಬಕುಳಾದೇವಿಯ ಸಾಕು ಮಗನಾದ ಶ್ರೀನಿವಾಸನಿಗೂ, ಚಿರಂಜೀವಿ ಸೌಭಾಗ್ಯವತಿ ಅರಿಶಿಣ ಕುಂಕುಮ ಶೋಭಿತೆಯಾದಂತ ಪದ್ಮಾವತಿಗೂ, ಯಾರ ಮಗಳು ಧರಣಿದೇವಿ ಆಕಾಶರಾಜನ ಸಾಕು ಮಗಳಿಗೂ ಗುರುಗಿರಿಯರು ವಿವಾಹವನ್ನು ನಿಶ್ಚಯಿಸಿದ್ದಾರೆ. ಬರ್ತಾ ಇದ್ದಾಳೆ ಮನೆಗೆ. ನೀನೇನೋ ಆಕಾಶದಲ್ಲಿರೋದು ಕೈ ಹಾಕಿದ್ಯಾ. ಅವರೆಲ್ಲ ಕುಬೇರರು. ಅವ್ರ ಮನೆ ಅಳತೆಗಾದ್ರೂ ಮದುವೆ ಮಾಡಬಾರ್ದು ನಾವು. ಒಡವೆ ಬೇಕು, ವಸ್ತ್ರ ಬೇಕು, ಚಿನ್ನ ಬೇಕು, ಬೇಕು 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 ಒಂದ್ ಮದುವೆ ಮಾಡ್ಬೇಕು ಅಂದ್ರೆ ಸುಮ್ನೆ ಏನ್ರಿ, ಕಡೆಗೆ ಸುಳ್ಳು ಹೇಳೋರು ಒಂದಿಬ್ರು ಇರ್ಬೇಕು. ಮದುವೆ ಬರೀ ಎಲ್ಲ ಇದ್ರಾಗುದಿಲ್ಲ, ಸುಳ್ಳು ಹೇಳೋರು ಒಂದಿಬ್ರು. ನಮ್ಮ ಹುಡುಗ ಚಿಂದಂತ ಹುಡುಗ, ಕೆಟ್ಟ ಚಟ ಅನ್ನೋದೇ ಇಲ್ಲ. ಯಾಕೋ ತುಟಿ ಸ್ವಲ್ಪ ಊದ್ಕೊಂಡಿದೆ. ತುಟಿ ಊದ್ಕೊಂಡಿರೋದಲ್ಲ, ಪಾನ್ ಪರಾಕ್ ಹಾಕಿದಾನೆ. ಡೈಲಿ ಹಾಕ್ತಾನೆ ಅಂತೇನಿಲ್ಲ. ಯಾವಾಗ ಸಿಗರೇಟ್ ಸೇತ್ತಾನೋ ಪಾನ್ ಪರಾಕ್ ಹಾಕೋತಾನೆ, ವಾಸನೆ ಹೋಗ್ಲಿ ಅಂತ. ಹಂಗಾರೆ ಹುಡುಗ ಸಿಗರೇಟ್ನು ಸೇತ್ತಾನೆ, ಡೈಲಿ ಸಿಗರೇಟ್ ಸೇತ್ತಾನೇನ್ರಿ ನಮ್ಮ ಹುಡುಗ. ಏನೋ 6 ತಿಂಗಳಿಗೋ 3 ತಿಂಗಳಿಗೋ ಒಂಚೂರು ಎಣ್ಣೆ ಕುಡ್ದಾಗ ಮತ್ತಲ್ಲಿರ್ಲಿ ಅಂತ ಒಂದ್ ಸಿಗರೇಟ್ ಸೇತ್ತಾನಪ್ಪ. ಎಣ್ಣೆ ಅಭ್ಯಾಸ ಅಂದ್ರೆ ಏನ್ ಡೈಲಿ ಆಡ್ತಾನ? ಅಯ್ಯೋ, ಮೈಸೂರಿಗೆ ಕುದುರೆ ರೇಸ್ ಕೋರ್ಸ್ ಹೋದಾಗ ಕುದುರೆ ಏನಾರು ಸೋತಾಗ ದುಃಖ ಮರಿಯಕ್ಕೆ ಎಣ್ಣೆ ಕುಡಿತಾನಷ್ಟೆ. ಯಜಮಾನ್ರಿಗೆ ರೇಸ್ ಹುಚ್ಚು ಇದೆ, ರೇಸ್ ಏನ್ ಡೈಲಿ ಆಡ್ತಾನಿಯೇ? ಅಯ್ಯೋ, ಅವನೇನ್ ಡೈಲಿ ರೇಸ್ ಆಡವನಲ್ಲ. ಇಸ್ಪೀಟ್ ಆಡಕ್ ದುಡ್ಡಿಲ್ದೆ ಇದ್ದಾಗ ರೇಸ್ಗೆ ಹೋಯ್ತಾನಷ್ಟೆ. ಹಂಗಾರೆ ಯಜಮಾನ್ರು ಇಸ್ಪೀಟ್ನು ಆಡ್ತಾರೆ. ಇಸ್ಪೀಟ್ ಏನ್ ಡೈಲಿ ಆಡ್ತಾನ? ಇವನು ಮೊದಲನೇ ಲವ್ವರು ಸರಿಯಾಗಿ ಇವನ ಹತ್ರ ಮಾತಾಡದೆ ಇದ್ದಾಗ ಅವಳನ್ ಮರೆಯಕ್ ಇಸ್ಪೀಟ್ ಆಡಕ್ ಹೋಯ್ತಾನೆ. ಸರಿ, ಮತ್ತೆ ಮೇಡಮ್ ಅವ್ರ ಸವಾಸನೂ ಐತೆ. ಮೇಡಮ್ ಅವ್ರ ಸವಾಸಕ್ಕೆ ಯಾಕೆ ಹೋಯ್ತಾನೆ? ಪಕ್ಕದ ಮನೆ ನಂಜಿ ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂದಾಗ ಅವಳ ಹತ್ರಕ್ಕೆ ಹೋಯ್ತು. ಸರಿ, ಮತ್ತೆ ಇಂಥ ಗಂಡಗ್ ನಮ್ಮ ಹುಡುಗಿ ಕೊಟ್ರೆ ಲಕ್ಷ್ಮೀ ರಮಣ ಗೋವಿಂದ. ಚಟಕ್ ದಾಸರಾಗ. ಅದಕ್ಕೆ ಗಂಡಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು, ಅಲ್ವೇ ಗುರುರಾಜು? ಹಾಗಾಗಿ ಇಲ್ಲಿ ಭಗವಂತನ ನಾಮಸ್ಮರಣೆಯಿಂದ ಮಹಾನುಭಾವನಾದ ಶ್ರೀನಿವಾಸ, ಅಮ್ಮ ಅಷ್ಟಕ್ಕೆಲ್ಲ ದುಡ್ಡು ಬೇಕು ತಾನೆ, ನಾನಿದ್ದೀನಿ ಸುಮ್ನಿರು. ಮಗನೇ ಬ್ರಹ್ಮದೇವ ಬಂದ ಮಗ, ನಾನ್ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಕಣ. ಜಗತ್ನಲ್ಲಿ ಅಪ್ಪನ ಮದುವೆ ನೋಡದೆ ಏಕೈಕ ಮಗ ಯಾರಾದ್ರೂ ಇದ್ರೆ ಬ್ರಹ್ಮದೇವ್ರೊಬ್ನೇ. ಕೈ ಕುಲುಕ್ತಪ್ಪ, ಕಂಗ್ರಾಟ್ಸ್ ಡ್ಯಾಡಿ. ಎಲ್ಲ ಮಕ್ಕಳಿಗೂ ಆಸೆ, ಅಪ್ಪನ ಮದುವೆ ಆಲ್ಬಂಬಲ್ ನಾನಿಲ್ವಲ್ಲ ಅಂತ. ನಮ್ಮ ಅಪ್ಪನ ಮದುವೆ ಆಲ್ಬಂಬಲ್ ಕಡೆಗೂ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ರು ಬರ್ತಾರಲ್ಲ, ಅದೇ ಸಂತೋಷ. ಅಪ್ಪ ಯಾವಾಗ ಮದುವೆ? ಇನ್ನೇನ್ ಸ್ವಲ್ಪ ದಿವಸವೇ ಇದೆ. ಮದುವೆ ಖರ್ಚಿಗೆ ಹಣ ಬೇಕು, ಯಾರ ಹತ್ರನಾರು ಸಾಲ ಇಸ್ಕೊಡು. ನಿನಗ್ಯಾರಪ್ಪ ಸಾಲ ಕೊಡಲ್ಲ ಅಂತಾರೆ. ನಡಿ ಕುಬೇರನ ಅಳಕಾವತಿ ನಗರ. ಕುಬೇರನ್ ಮನೆ ಕರ್ಕೊಂಡು ಬಂದ. ನೋಡಪ್ಪ, ನಮ್ಮ ಅಪ್ಪ ಮದುವೆ ಮಾಡ್ಕೊಳ್ತಾ ಇದ್ದಾನೆ, ಅದೇನ್ ಸಾಲ ಕೊಡು, ಒಳ್ಳೆ ಕಾರ್ಯ ಕೊಡು, ಶುಭ ಕಾರ್ಯ, ನಗ್ನಗ್ತಾ ಕೊಡು. ಹಂಗಂದೆ ಇಟ್ಗೆ ಇವನು ಪತ್ರ ತೆಗೆದು ಮಡಗದ. ಇಬ್ರು ಒಂದೊಂದ್ ಸೈನ್ ಹಾಕಿ ಅಂದ. ಏನಪ್ಪ ಇದು? ಕಲಿಯುಗದಲ್ಲಿ ಶ್ರೀನಿವಾಸನ ಕಲ್ಯಾಣಕ್ಕೆ ಕುಬೇರ ಕೊಡುತ್ತಿರುವ ಸಾಲದ ಶುದ್ಧ ಕ್ರಯದ ಪತ್ರ. ಕಲಿಯುಗ ಮುಗಿಯುವ ತನಕ ಕೇವಲ ಬಡ್ಡಿಯನ್ನ ಮಾತ್ರ ಕಟ್ಟಬೇಕು. ಕಲಿಯುಗದ ಮುಗಿದ ಮರುಗಳಿಗೆಯಲ್ಲೇ ಅಸಲು ಬಡ್ಡಿ ವಜಾ ಮಾಡಬೇಕು. ಸಾಲಗಾರ ಶ್ರೀನಿವಾಸ, ಜಾಮೀನುದಾರ ಬ್ರಹ್ಮದೇವ, ಇಬ್ರು ಸೈನ್ ಹಾಕ. ಸರಿ, ಪೌ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಬಡ್ಡಿ ಕಾಸು ಹೆಂಗಪ್ಪ ಕಟ್ಟಿ? ನೀನ್ ಕಟ್ತೇ ಹೋದ್ರೆ ದೊಡ್ಡವ್ರು ಏನಂದವ್ರು ಹೇಳು? ಜಾಮೀನುದಾರನೇ ನೀನ್ ಕಟ್ತೇ ಹೋದ್ರೆ ಈ ಕುಬೇರ ಎಲ್ಲಕ್ ಬರ್ತಾನೆ ಹೇಳು? ನಮ್ಮಟ್ಟಿ ಬಾಗ್ಲಕ್ ಬರ್ತಾನೆ. ಲೇ ದುಡ್ಡು ಮಡಗು ಮೊದ್ಲು ಅಂತ. ನಾನ್ ಅಟ್ಟಿ ಬಾಗ್ಲಲ್ಲಿ ಕೂತಿದ್ದು, ನಾನೊಬ್ಬ ಇದ್ರೇನೋ ಬಿಡು, ತಲೆ ಕೆಡಿಸ್ಕೊಳ್ಳಲ್ಲ. ನಿನ್ ಸೊಸೆ ಸರಸ್ವತಿ ಇದ್ರೆ ಅವಳ ಕೈಯಲ್ಲಿ ಯಾವಾಗ್ಲೂ ವೀಣೆ ಮಡಿಕೊಂಡಿರ್ತಾಳೆ. ಅವಳು ಪಾಪ ಬಂದು ಒಂದ್ಸರಿ ತಲೆ ಬಿಟ್ರೆ ಮೊದ್ಲೇ 5 ತಲೆಯಲ್ಲಿ 1 ತಲೆ ಕೈಲಾಸದಲ್ಲಿ ಎಗರೋಗೈತೆ, ಇನ್ 4 ತಲೆ ಸುಮಾರಾಗಿ ಮಡಿಕೊಂಡಿವ್ನಿ. ಅಪ್ಪ ಸರಿಯಾಗಿ ಕಟ್ಬಿಡು. ಕಟ್ತೀನಿ ಕಣೋ, ಹಿಂದೋಳದಲ್ಲಿ ನಾನೇನ್ ಕಟ್ಟಲ್ಲ ಅನ್ನ. ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ನೀ ಹೆಂಗ್ ಬಡ್ಡಿ ಕಾಸು ಕಟ್ತೀಯ? ಭಕ್ತರು ಅರೆಕೆಯ ರೂಪದಲ್ಲಿ ನನ್ನ ಹುಂಡಿಗಾಕುವ ಹಣವೆಲ್ಲ ತಿರುಪತಿಯ ಗಿರಿಯಲ್ಲಿ
ಕುಬೇರನಿಗೆ ಬಡ್ಡಿಗೆ ವಜವಾಗಲು. ಇದು ಒಂಥರ ನ್ಯಾಯವೇ. ಏನೋ ಸರ್ಕಾರದವರು ಪೆಟ್ರೋಲ್ ಮೇಲೆ ಬೇಳೆ ಮೇಲೆ ಮುಡುಗದಂಗೆ ಈ ನಮ್ಮಪ್ಪ ನಮ್ ತಲೆ ಮೇಲೆ ಮುಡುಗ್ಬಿಟ್ಟ. ನಾನ್ ಸಾಲ ಮಾಡ್ಕ ಮದುವೆ ಮಾಡ್ಕ ಶೋಕಿ ಮಾಡ್ಕತೀನಿ, ನೀವೆಲ್ಲ ಬಂದ್ ಬಡ್ಡಿ ಕಾಸು ಕಟ್ಟಿ. ಈಗಲೂ ತಿರುಪತಿಗೆ ಹೋದ್ರೆ ಶ್ರೀವಾರಿ ಹುಂಡಿ ಅಂತಿದೆ, ಅಲ್ಲಿಗೆ ಹೋಗಿ ನಾವೆಲ್ಲರೂ ಅರಕೆ ರೂಪದಲ್ಲಿ ಹಾಕುವ ನಗ ನಾಣ್ಯ ಇದೆಲ್ಲ ಕುಬೇರನಿಗೆ ಬಡ್ಡಿಗೆ ವಸೂಲಿ ಆಗ್ತದೆ ಎನ್ನುವಾಗ ಹಣವನ್ನು ತೆಗೆದುಕೊಂಡು ಬಂದಿದ್ದಾನೆ. ದೇವತೆಗಳೆಲ್ಲ ಗಂಡನ ಕಡೆಯವರು. ಲಕ್ಷ್ಮೀ ದೇವಿಗೆ ಸಂತೋಷ, ಪರವಾಗಿಲ್ಲ ನಮ್ಮ ಯಜಮಾನ್ರು ಈಗ್ಲಾರು ನನ್ನ ಮಾತು ಉಳಿಸ್ತಾ ಇದ್ದಾರಲ್ಲ, ಓಡ್ ಬರ್ತಾ ಇದ್ದಾಳೆ. ಹಿರಿಯ ಹೆಂಡ್ತಿನೇ ಮುಂಭಾಗದಲ್ಲಿ ನಿಂತು ಕಿರಿ ಹೆಂಡ್ತಿಗೆ ಮದುವೆ ಮಾಡಿಸ್ತಾ ಇದ್ದಾಳೆ. ಯಾರಿಗುಂಟು ಯಾರಿಗಿಲ್ಲ ಈ ಚಾನ್ಸ್. ಇವತ್ತೇನಾರು ಇದ್ದಿದ್ರೆ ಯಜಮಾನ್ರೆ ಬನ್ನಿ ದಾಸ್ರೆ, ಈ ವಯಸ್ಸಲ್ಲಿ ಯಾರು ಹೆಣ್ಣು ಕೊಡ್ತಾರೆ ಅಂದ್ರೆ ಕೊಟ್ರೆ ಒಂದ್ ಕೈ ನೋಡ್ಕತ್ನಿ ಅಂತ ಅವ್ರೇನ್ ಬೇಡ ಅನ್ನಲ್ಲ. ಏನ್ ಒಂದಿಲ್ದವ್ರ 5 ಮಾಡ್ಕತ್ತೆ. 70 ವರ್ಷದ ಬದುಕ ಎಷ್ಟು ಹುಟ್ಟಿಸಿದ ಮಕ್ಳ ನಂಗೆ ಗೊತ್ತಿಲ್ಲ ಸ್ವಾಮಿ, ಅದೇ ಹೇಳ್ತಾರದು. ನನಗ್ ಗೊತ್ತೇ. ನಾ ಏನು ಹೋಲಿ ನರ್ಸ್ ಕೆಲ್ಸ ಮಾಡಕ್ ಹೋಗಿದ್ದ, ಅವೆಲ್ಲ ಲೆಕ್ಕ ಹಾಕೋಕೆ ಹರಿಕಥೆ ಮಾಡ್ತಾವ. ಅಲ್ಲ ಅವ್ರೆ ಆಗೆಲ್ಲ ಮನೆ ತುಂಬಾ ಮಕ್ಕಳು, 15-20 ಮಕ್ಕಳು. 15 ಹೋಗ್ಲಿ ಸುಮ್ನಿರಿ ಆಯ್ತು. ಅವ್ರೇನ್ 15-20 ಜನ ಮಕ್ಕಳಿದ್ರು. ಈಗ ಆರ್ತಿಗೊಂದು ಕೀರ್ತಿಗೊಂದು ಅಂತ ಬಂದ್ಬಿಟ್ಟು ಕರೋನಾ ಬಂದ್ಮೇಲೆ ನನಗ್ ನೀನು ನಿನಗ್ ನಾನು ಅಂತ ಆಗೋದು. ವಿಡಿಯೋ ಕಾಲಲ್ಲಿ ಸಂಸಾರ. ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀರ. ಎಲ್ಲೂ ಹೋಯ್ತು ಹಿಂದೂ ಸಮಾಜ. ಅದಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಪ್ರತಿ ವಾರ ಪ್ರತಿ ತಾಲೂಕಿನ ಪ್ರತಿಯೊಂದು ಪಂಚಾಯಿತಿಯ 3 ಹಳ್ಳಿಗಳನ್ನ ಸೇರಿಸಿ ಒಕ್ಕಲಿಗ ಸಮಾಜ ಮಲಗಿದೆ, ಬಡಿದು ಎಚ್ಚರಿಸೋಣ ಹಿಂದೂ ಸಮಾಜವನ್ನ ಅಂತ ಒಂದೊಂದು ಸಭೆಯನ್ನು ಸೇರ್ತಾ ಇದ್ದಾರೆ. ನಾವು ನೀವು ಕೋಟ್ಯಾಧೀಶ್ವರರು ಮಾಡ್ಕೊಳ್ಳೋ ಮಕ್ಕಳೆಷ್ಟು? 1 ಇಲ್ಲ 2. ಮೆಕ್ಯಾನಿಕ್ ಅಣ್ಣವರು ಏನೂ ಇಲ್ಲ, ಡಜನ್ ಗಟ್ಲೆ ಅವೆ. 10 ವರ್ಷ ಹೋದ್ರೆ ಶುಕ್ರವಾರದ ಹೊತ್ತು ನಾವು ಇಲ್ಲದೆ ಅವ್ರಿನ್ ಚೆರೆ ಹೋಗ್ಬೇಕಾಯ್ತದೆ. ಏನೋ ಯೋಚನೆ ಮಾಡಿ ಬಿಟ್ಟಿದ್ ನಿಮಗ್ ವಿಚಾರ. ಇನ್ನೇನ್ ಕೂಗಕ್ಕೆ ಗೋವಿಂದ ಕೂಗಕ್ಕಿದ್ದಾರಾಗ ಇದ್ದವರೆಲ್ಲ ಊರ್ ಬಿಟ್ಬಿಟ್ಟು ಹೋಯ್ತವ್ರೆ, ಆಗ ಅಲ್ಲೇ ಕೂಕಬೇಕಾಯ್ತಾಗಲ್ಲ. ಹಾಗಾಗಿ ಉತ್ತಿಷ್ಟದ ಜಾಗೃತ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ ಹೇಳಿ ವಿವೇಕಾನಂದರು ಹೇಳಿದ್ದಾರೆ. ಹಿಂದೂ ಧರ್ಮ ನಿಮ್ಮ ಕೈಲಿ ಸಾಕೋಕಾಗಲಿಲ್ವಾ? ಚುಂಚನಗಿರಿ ಮಠ ಇದೆ, ಶೃಂಗೇರಿ ಮಠ ಇದೆ, ಕರ್ಕೊಂಡೋಗ್ಬಿಡಿ. ಅವ್ರು ಸಾಕಿ ವಿದ್ಯಾವಂತರನ್ನ ಮಾಡ್ತಾರೆ. ಯೋಗ ಯೋಗ್ಯತೆ ಇದ್ರೆ ಸ್ವಾಮೀಜಿಗಳಾದ್ರೂ ಆಗಿ ಜಗತ್ತನ್ನು ಉದ್ಧಾರ ಮಾಡ್ಲಿ ಆ ಪುಣ್ಯಾತ್ಮ. ಧರ್ಮವನ್ನು ಉದ್ಧಾರ ಮಾಡ್ಲಿ. ನೋಡಿ 35-40 ತನಕಲು ನೋಡಿ ಮದುವೆ ಆಯ್ತದೆ ಅನ್ನೋ ಆಸೆಲೆ ಇರಿ. 40 ದಾಟಿ ನಿಮ್ಗಾಗ್ಲಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ. ನಿರ್ಮಲಾನಂದನಾಥ ಸ್ವಾಮೀಜಿಯವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಸ್ವಾಮಿಗಳಾಗೋಕೆ ಯಾರು ಬರ್ತಾ ಇಲ್ಲ, ಬನ್ನಿ. ಆಮೇಲೆ ಯಾರು ಹೋಗಿ ಧರ್ಮ ಉದ್ಧಾರ ಮಾಡಿ. ಎಲ್ಲ ಸಂಸಾರ ಬೆಳೆಸ್ಕೊಂಡೇ ಇದ್ಬಿಟ್ರೆ ಧರ್ಮ ಉದ್ಧಾರ ಮಾಡವ್ರೆ ಅದನ್ನು ಮಾಡಿ, ತೊಂದರೆ ಏನಿಲ್ಲ. ಬೇಕಾದ್ರೆ ಇನ್ನು ಮದುವೆ ಆಗಿ ಆಮೇಲೂ ಬೇಕಾದ್ರೆ ನನಗೆ ಸನ್ಯಾಸ ಬೇಕು ಅಂದ್ರೆ ಮಾಧ್ವ ಪರಂಪರೆ ಇಲ್ಲ, ಅದಕ್ಕೂ ಇದೆ. ರಾಘವೇಂದ್ರ ತೀರ್ಥರ ಮಠದಲ್ಲಿ ಮದುವೆ ಆಗಿ ಸಂಸಾರ ಆದ್ಮೇಲೆ ಸನ್ಯಾಸ, ರಾಜಯೋಗ ಪೀಠ ಅಂತ ಇದೆಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿಯವರು ಅಲ್ವೇ? ಯಾವಾಗ್ಲಾರು ಧರ್ಮ ರಕ್ಷಣೆಗೆ ಯಾವತ್ತ ನಾನು ಇಂಜಿನಿಯರಿಂಗ್ ಓದಿ ಹರಿಕತೆ ಮಾಡ್ಕೊಂಡು ಜೀವನ ಮಾಡ್ತಾ ಇಲ್ವೇ? ಅವ್ವ ಬನ್ನಿ, ನಿಧಾನಕ್ಕೆ ಬನ್ನಿ. ನೋಡಿ ಅವ್ವ ಮದುವೆ ಟೈಮು ಕರೆಕ್ಟಾಗಿ ಬಂದ್ರು. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಸಿದ್ಧವಾಗಿ ಶ್ರೀನಿವಾಸನ ಕಲ್ಯಾಣಕ್ಕೆ ಮದುವೆ ದಿಬ್ಬಣ ಹೊರಡ್ತಾ ಇದೆ. ಗಂಡನ ಕಡೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಶ್ರೀನಿವಾಸ ಸ್ವಾಮಿಯ ಕಲ್ಯಾಣ ಪದ್ಮಾವತಿ ಜೊತೆಗೆ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣ. ಸುವಿಯನ್ನಿ ಶ್ರೀನಿವಾಸಗೆ, ಸುವಿಯನ್ನಿ ಪದ್ಮಾವತಿಗೆ.
ಜನ ಏನ್ರಿ ಊಟಕ್ಕೆ ಸೇರಿರೋದು, ಅಯ್ಯೋ 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 ಅಯ್ಯೋ. ನೀವೀಗ್ಲೂ ತಿರುಪತಿಗೆ ಅನ್ನ ದಾಸೋಹದ ಮನೆಗೆ ಹೋಗಿದ್ರೆ ನೋಡ್ಬೋದ ವೈಭೋಗವನ್ನ. ಎಲ್ಲಿಂದ ಕೂತಿದೆ ಜನ. ಶ್ರೀಶೈಲ, ಮಹಾನಂದಿ, ಅಹೋಬಿಲ, ತಿರುಮಲೆಯ ಬೆಟ್ಟ, ಇಷ್ಟೂ ದೂರ ತನಕ ಜನ ಸೇರಿದ್ದಾರೆ ಶ್ರೀನಿವಾಸ ಕಲ್ಯಾಣ. ಇಷ್ಟೂ ದೂರದಲ್ಲಿ ಜನ ಸೇರಿದ್ದಾರೆ ಶ್ರೀನಿವಾಸನ ಕಲ್ಯಾಣಕ್ಕೆ. ಆ ಶ್ರೀನಿವಾಸನ ಕಲ್ಯಾಣ ವೈಭೋಗವೋ ವೈಭೋಗ. ದೇವತೆಗಳನ್ನ ಕರ್ಕೊಂಡು ಲಕ್ಷ್ಮೀ ದೇವಿಯಿಂದೊಡಗೂಡಿ ಗಂಧರ್ವರ ನೃತ್ಯ, ಬ್ರಹ್ಮದೇವರ ಶಾಸ್ತ್ರ ವೈಭೋಗ. ಅಯ್ಯೋ ಬೃಹಸ್ಪತಾಚಾರ್ಯ ವೇದ ಪಾರಾಯಣ, ಸುಲಗ್ನೋ ಸಾವಧಾನ, ಶುಭ ಮುಹೂರ್ತೋ ಸಾವಧಾನ, ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಮದುಮಗಳ ಮನೆ ಬಾಗಿಲು. ಅಳಿಯಂದ್ರು ಬರ್ತಾ ಇದ್ದಾರೆ, ಓಡ್ ಬನ್ನಿ ಓಡ್ ಬನ್ನಿ. ಆಕಾಶರಾಜ ಧರಣಿ ದೇವಿ ಶುಕಾಚಾರ್ಯರಿಂದೊಡಗೂಡಿ ಬಂಗಾರದ ಅರಿವಾಣದಲ್ಲಿ ಅಳಿಯಂದ್ರ ಪಾದ ಇಟ್ಟುಕೊಂಡು ಅಳಿಯಂದ್ರ ಪಾದ ಪೂಜೆ ಮಾಡ್ತಾ ಇದ್ದಾರೆ. ನಾವು ಕೇಳ್ಬೇಕು ಪುರೋಹಿತರನ್ನ, ಅಲ್ರಿ ಅಳಿಯಂದ್ಗಿಂತಲೂ ವಯಸ್ಸಿನಲ್ಲಿ ಬಹಳ ದೊಡ್ಡವರು, ಅತ್ತೆ ಮಾವ ವಯಸ್ಸಾದವರು ಚಿಕ್ಕವ್ರ ಪಾದ ತೊಳೆದು ಪೂಜೆ ಮಾಡಬಹುದಾ? ನಿಮ್ಗೆ ಅದಕ್ಕೆ ದುಡ್ಡು ಕೊಟ್ಟಿರೋದು ಅಂತ ಹೇಳಿ ಮತ್ತೆ. ಯಾಕೆ? ಅದು ಧರ್ಮವೇ, ಧರ್ಮಸಮ್ಮತವೇ. ಅಳಿಯಂದ್ರೆ ಇಷ್ಟು ದಿವಸ ಈ ನಿಮ್ ಪಾದ ಯಾವ್ಯಾವ ಬೀದಿಗೆ ಯಾವ್ಯಾವ ಮನೆಗೆ ಹೋಗಿತ್ತು ನಮಗ್ ಗೊತ್ತಿಲ್ಲ. ವಯಸ್ಸಿನಲ್ಲಿ ದೊಡ್ಡವರು ಪಾದ ತೊಳೆದು ಆ ಪಾಪ ಎಲ್ಲ ನಾವು ಒತ್ಕೊತಾ ಇದೀವಿ. ನನ್ನ ಮಗಳನ್ನ ಬೇರೆ ನಿಮ್ ನಂಬಿಕೆ ಮೇಲೆ ಕೊಡ್ತಾ ಇದೀವಿ. ನನ್ನ ಮಗಳನ್ನ ಕರ್ಕೊಂಡು ಇನ್ಮೇಲಿಂದ ಒಳ್ಳೆ ದಾರಿಲಿ ನಡ್ಕೊಂಡು ಜೀವನ ಮಾಡಿ, ಈ ಉದ್ದೇಶಕ್ಕೆ ಪಾದ ಪೂಜೆ. ಅಲ್ಲ ನಮಗ್ ತೊಳಿಲಿಲ್ಲ ಬಿಡಿ, ಕರೋನಾ ಟೈಮ್ ಸದ್ಯ ಏನ್ ಬರ. ಈಗ ತೊಳಸ್ಕೊಳ್ಳಿ, ಈಗ ಬೇಡಿ ಬೇಡಿ, ಮೀರೋಯ್ತು ಟೈಮ್, ಮೀರೋಯ್ತು, ಎಕ್ಸ್ಪೈರಿ ಡೇಟ್ ಆಗೋಗಿದೆ. ಹಾಗಾಗಿ ಆ ಉದ್ದೇಶಕ್ಕೆ ಪಾದ ಪೂಜೆ. ಆಮೇಲೆ ಕಾಶಿ ಯಾತ್ರೆ. ಯಾಕೆ ಕಾಶಿ ಯಾತ್ರೆ? 12 ವರ್ಷ ತಾಯಿ ತೊಡೆ ಮೇಲೆ ಕೂರಿಸಿ ಮಾತೃಹಸ್ತೇನ ಭೋಜನ. ಆಮೇಲೆ 12 ವರ್ಷ ಗುರುಕುಲದಲ್ಲಿ ಗುರುಗಳು ಹೇಳ್ದಂಗೆ ಪಾಠ ಕೇಳಿಬೇಕು. 24 ವರ್ಷ ಆದ್ಮೇಲೆ ಇವನು ಹೈಯರ್ ಸ್ಟಡೀಸ್, ಅವತ್ತೆಲ್ಲ ಯೂನಿವರ್ಸಿಟಿ ಇದ್ದಿದ್ದಲ್ಲಿ ಒಂದೇ, ಯಾವುದು? ಅದುವೇ ಕಾಶಿ. ಅಲ್ಲಿಗೆ ಹೋಗ್ತಾ ಇದ್ದ. ಆಗ ಅತ್ತೆ ಮಾವ ಬಂದು ಅಲ್ಲಿಗೆ ಹೋಗ್ಬೇಡಿ, ನನ್ನ ಮಗಳನ್ನ ಕೊಡ್ತೀನಿ, ಮದುವೆ ಮಾಡ್ಕೊಳ್ಳಿ, ಸಂಸಾರ ಬೆಳೆಸಿ, ಕಡೆಗೆ ಬೇಕಾದ್ರೆ ನಿಮ್ಗೆ ಆಗ್ಲಿಲ್ಲ ಅಂದಾಗ ನನ್ನ ಮಗಳನ್ನು ಕರ್ಕೊಂಡು ಕಾಶಿಗೆ ಹೋಗಿ ಜೀವ ಬಿಡೋರಿ. ಈ ಕಾಶಿ ಯಾತ್ರೆನೂ ಇಲ್ಲ. ಅವನೇನೋ ಒಯ್ತಾನೆ, ಇವ್ರು ಬಂದು ಡಬ್ಬಿ ಓಪನ್ ಮಾಡ್ತಾರೆ. 25 ಗ್ರಾಮದೇ ಕತ್ತಗ್ ಮಾಡ್ಸಿರೋದು, ಬನ್ನಿ ಒಳಗೆ ಕತ್ತಗ್ ಮಾಡ್ಸಿರೋ ಚೈನ್ ನೋಡೇ ಬಿದ್ದೋಗ್ಬಿಡ್ತಾನೆ. ಬಾಮ ಇದೆ ಬೇರೆ, ಒಂದ್ ಚಪ್ಪಲಿ ಹಾಕ್ಬಿಟ್ಟು ಇನ್ನೊಂದ್ ಚಪ್ಪಲಿ ಕಂಕ್ಳಲ್ಲಿ ಮಡಿಕೊಂಡ. ಬಾಬಾ 5,000 ಕೊಟ್ರೆ, ಬಾಬಾ 5,000 ಕೊಟ್ರೆ ಇನ್ನೊಂದ್ ಚಪ್ಪಲಿ ಕೊಡ್ತೀನಿ. ಕೊಟ್ಟಿರೋ 500 ರೂಪಾಯಿ ಪ್ಯಾರಾಗೋನ್ಗೆ 5,000 ರೂಪಾಯಿ ಕಿತ್ಕೊಂಡ. ತಾಳಿ ಕಟ್ಟಕ್ ಮುಂಚೆ ಇಷ್ಟು ವಸೂಲಿ ಮಾಡಿರೋ ಬಾಮ ಇದ. ತಾಳಿ ಕಟ್ಟಾದ್ಮೇಲೆ ಇನ್ನೇನೇನು ವಸೂಲಿ ಮಾಡಲ್ಲ, ವಸೂಲಿ ಮಾಡ್ಕತ್ತಾನೆ. ಹಾಗಾಗಿ ಒಳಗಡೆ ಬಂದಾಗ ಈಗ ಮದುಮಗನ ಕರ್ಕೊಂಡು ಬನ್ನಿ ಅಂತ ಹೇಳಿ ಅಸಮಣೆಯ ಮೇಲೆ ಕೂರಿಸಿದ್ದಾರೆ. ಜೀರಿಗೆ ಬೆಲ್ಲದ ಶಾಸ್ತ್ರ, ಸಂಬಂಧ ಮಾಲೆ ಶಾಸ್ತ್ರ, ಪರದೆ ಶಾಸ್ತ್ರ. ಪದ್ಮಾವತಿನ ಕರ್ಕೊಂಡು ಬನ್ನಿ ಮದುವೆ ಹೆಣ್ಣು ಅಂದ್ರೆ ಲಕ್ಷ್ಮೀ ದೇವಿಯೇ ಆ ಅಮ್ಮನವರಿಗೆ ಅಲಂಕಾರ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ? ಅಂಗಜ ಅಂಗನೆ ಪ್ರೇಮದಿಂದಲಿ ಮೆಲ್ಲ ಮೆಲ್ಲನೆ ಬಾರಮ್ಮ, ಅಂಗಜಾಂಗನೆ ಪ್ರೇಮದಿಂದಲಿ ಮೆಲ್ಲ ಮೆಲ್ಲನೆ ಬಾರಮ್ಮ. ಮೆಲ್ಲ ಮೆಲ್ಲನೆ ಬಾರಮ್ಮ, ಮೆಲ್ಲ ಮೆಲ್ಲನೆ ಬಾರಮ್ಮ, ಅಂಗಜಾಂಗನೆ ಪ್ರೇಮದಿಂದಲಿ ಮೆಲ್ಲ ಮೆಲ್ಲನೆ ಬಾರಮ್ಮ. ಒಂದ್ ಹಸಮಣಿ ಮೇಲೆ ಕೂತ್ಕೊಳ್ತಾ ಇದ್ದಾಳೆ. ಏನ್ ಜನ ಎಲ್ಲ ನೋಡ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ಏನ್ರಿ ಜೋಡಿ, ರತಿ ಮನ್ಮಥರಿದ್ದಾರೆ, ರಂಬೆ ಊರ್ವಶರಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಅಲ್ಲೇ ಇದ್ದಂಥ ಬ್ರಹ್ಮದೇವರು ಅನ್ಕೊಳ್ತಾ ಇದ್ದಾನೆ. ಬಲೆ 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 ಬಲೆ, ನಮ್ಮ ಅಪ್ಪನ ಮದುವೆ. ಅಯ್ಯೋ ಅಯ್ಯೋ ಅಯ್ಯೋ, ನನಗ್ 4 ತಲೆ, 4 ತಲೆಗೆ 2 ಕಣ್ಣು, 4 ಎರಡ್ಲಿ 8 ಕಣ್ಣಲ್ಲಿ ಶ್ರೀನಿವಾಸನ ಕಲ್ಯಾಣ ನೋಡ್ತಾ ಇದ್ದೀನಿ. ನಾನೇ ದೊಡ್ಡವನು. ಪಕ್ಕದಲ್ಲಿ ಷಣ್ಮುಖ ಇದ್ದ. ತಾತ, ನಾನೊಬ್ಬ ಇದ್ದೀನಿ, ವಯಸ್ಸಿನಲ್ಲಿ ಚಿಕ್ಕವನೇ ಆಗ್ಬೋದು, ನನಗೆ 6 ತಲೆ, 6 ತಲೆಗೆ 2 ಕಣ್ಣು, 6 ಎರಡ್ಲಿ 12 ಕಣ್ಣಲ್ಲಿ ಶ್ರೀನಿವಾಸನ ಕಲ್ಯಾಣ ನೋಡ್ತಾ ಇದ್ದೀನಿ. ಪಕ್ಕದಲ್ಲಿ ಅವರಪ್ಪ ಇದ್ದ. ಯಾರು? ಶ್ರೀಮನ್ನಾರಾಯಣನಿಗೆ ಅಳಿಯಂದ್ರಾದಂಥ ರುದ್ರದೇವರು. ಶಿವ, ಲವ ಮಗನೇ ನಿಮ್ಮ ಅಪ್ಪ ಇಲ್ವೇನೋ? ನಾನು ಏನಪ್ಪ ನಿಮ್ಮ ಅಪ್ಪ ಕಣೋ, ನನಗೆ 5 ತಲೆ,
ಸದ್ಯೋಜಾತ, ವಾಮದೇವ, ತತ್ಪುರುಷ, ಈಶಾನ, ಅಘೋರ, 5 ತಲೆಗೆ 3 ಕಣ್ಣು, 5 3 15 ಕಣ್ಣು ಕಣ ನನಗೆ. ಪಕ್ಕದಲ್ಲಿ ದೇವೇಂದ್ರ ಅಂತ. ನೀವ್ ಯಾಕ್ರೋ ಜಗಳ ಆಡ್ತಿರಲೇ? ಅಗಸ್ತ್ಯರ ನನಗೆ ಶಾಪ ಕೊಟ್ಟಿದ್ದಾರೆ, ಮೈಯೆಲ್ಲ ಕಣ್ಣಾಗಲಿ ಅಂತ. ರೋಮು ರೋಮು ಕಣ್ಣು, ಸಾವಿರಾರು ಕಣ್ಣಲ್ಲಿ ಶ್ರೀನಿವಾಸನ ಕಲ್ಯಾಣ ನೋಡ್ತಾ ಇದ್ದೆ. ಬೃಹಸ್ಪತಾಚಾರ್ಯರ ವೇದಘೋಷ, ಬ್ರಹ್ಮದೇವರ ವೇದಘೋಷ, ಲಕ್ಷ್ಮಿ ಅಲ್ಲೇ ನಿಂತಿದ್ದಾಳೆ, ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ ಪರ್ವತರ ಮಹಾನುಭಾವನಾದಂಥ ಧರಣಿದೇವಿ, ಆಕಾಶರಾಜ. ಸ್ವಾಮಿ ತಾನು ಕಲ್ಯಾಣೋತ್ಸವದಲ್ಲಿ ಮಾಂಗಲ್ಯ ಕಟ್ಟುವಾಗ ನಮ್ಮ ನಿಮ್ಮಂತೆ ಶ್ಲೋಕವನ್ನು ಹೇಳ್ಕೊಳ್ಳಿಲ್ಲ, ಅವನು ಹೇಳಿ ಶ್ಲೋಕನೇ ಬೇರೆ. ಹಾಗಾಗಿ ಈಗ ಮಾಂಗಲ್ಯ ಧಾರಣೆ 1 ಗಂಟೆ ಸಮಯದಲ್ಲಿ ಜೋರಾಗಿ ನಾವೆಲ್ಲರೂ ಕೂಡ ಕೈ ಚಪ್ಪಾಳೆಯನ್ನು ತಟ್ಟಿ ಅಂದಿನ ಶ್ರೀನಿವಾಸನ ಕಲ್ಯಾಣಕ್ಕೆ ಇಂದು ನಾವೆಲ್ಲರೂ ಚನ್ನಕೇಶನ ಸನ್ನಿಧಾನದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳುವಾಗ, ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಶುಭದೇ ಮಾಂಗಲ್ಯ ಧಾರಣ ಸಮರ್ಪಯಾಮಿ. ಇಂತೂ ಧಾರೆ ಆಯ್ತು. ಪದ್ಮಾವತಿಯ ಕಣ್ಣಲ್ಲಿ ನೀರು ಸುರಿಯುತ್ತಾ ಇದೆ. ಈಗ ಎಲ್ಲರ ಪಾದಕ್ಕೆ ಬಿದ್ದು ಹೊರಡುವಾಗ ಸಿಂಧು ಭೈರವಿಯಲ್ಲಿ ತಂದೆಯಾದಂಥ ಆಕಾಶರಾಜ ಧರಣಿ ದೇವಿ ಮಗಳನ್ನ ಕಣ್ಣೀರಾಕಿ ಕಳಿಸ್ಕೊಡ್ತಾರೆ. ಅದೆಂಥ ಕಟುಕ ತಂದೆಯೇ ಆದರೂ, ಅದೆಂಥ ಕಲ್ಲು ಹೃದಯದ ಕಲ್ಲು ಮನಸ್ಸಿನ ಅಪ್ಪನೇ ಆದರೂ, ಮಗಳ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಅಳದೇ ಇರುವಂತಹ ತಂದೆಯೇ ಇಲ್ಲ. ಛತ್ರದ ಬಾಗಿಲಲ್ಲೋ, ಮನೆಯ ಬಾಗಿಲ ಕಿಂಡಿಯಲ್ಲೋ, ಮೇಲ್ಮನೆಯ ಕಿಟಕಿಯಲ್ಲೋ ಎಲ್ಲೋ ಒಂದು ಕಡೆ ನೋಡಿ ಕಣ್ಣೀರನ್ನಾಕಿ, ಇಷ್ಟು ವರ್ಷ ಮನೆಯಲ್ಲಿ ಆನಂದವಾಗಿ ಬೆಳೆದ ನನ್ನ ವಂಶದ ಕುಡಿಯನ್ನ ಇಂದ ಯಾರಿಗೋ ಮನೆ ಕಳಿಸ್ತಾ ಇದ್ದೀನಲ್ಲ ನಾನು. ಪದ್ಮಾವತಿ ಹೊರಡ್ತಾ ಇದ್ದಾಳೆ. ಹೋಗಿ ಬಾ ಮಗಳೇ, ಹೋಗಿ ಬಾರಮ್ಮ, ಹೋಗಿ ಬಾರಮ್ಮ. ಹುಟ್ಟಿದ ಮನೆಯ ಕೀರ್ತಿಯನ್ನುಳಿಸಿ, ಮೆಟ್ಟಿದ ಮನೆಯ ಜ್ಯೋತಿಯ ಬೆಳಗಿಸಿ, ಹುಟ್ಟಿದ ಮೆಟ್ಟಿದ ಮನೆಯ ಕೀರ್ತಿ ತಾರುವಂತವಳಾಗೆ ಮಗಳೇ. ಮಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಗಂಡನ ಮನೆಯ ಪುರಪ್ರವೇಶ ಮಾಡಿದ್ದಾಳೆ. ಸವತಿಯಾದ ಲಕ್ಷ್ಮಿಯಿಂದೊಡಗೂಡಿ, ಅತ್ತೆಯಾದ ಬಕುಳಾದೇವಿಯಿಂದೊಡಗೂಡಿ ಶ್ರೀನಿವಾಸನ ಜೊತೆಯಲ್ಲಿ ಆನಂದವಾದ ಸಂಸಾರ ಮಾಡಿದ್ದಾರೆ. ಪ್ರಾಯಶಃ ಸಮಯ ಕಳೆಯುತ್ತಾ ಅವರಲ್ಲೂ ಸವತಿ ಮಾತ್ಸರ್ಯ. ನನ್ನ ಗಂಡ, ನಾನು ಮೊದಲು, ನಾನು ಕೊನೆ, ನಾನು 2ನೇವಳು, ನೀನೀಗ ಬಂದವಳು, ನಾನು ಅಲ್ಲಿಂದ ತಂದವಳು. ಇಬ್ಬರೆಂಡಿರ ಕಾಟ, ಹಗಲೊತ್ತು ತಿಗಣೆಯ ಕಾಟ, ಕಬ್ಬಕ್ಕಿ ಗನ ಕಾಟ, ಇದು ಕಾಟವಯ್ಯ. ಅಲ್ಲ, ಕೆಲವರು ಅಲ್ಲೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋರು ಅವರೇ, ಇಲ್ಲ ಅಂತಲ್ಲ. ತಿಗಣೆ ಕಟ್ಟಿಸ್ಕೊಂಡಲ್ಲ, ಸೌತಿಯರ ಆನಂದವಾಗಿ ಅಕ್ಕ ನೀನ್ ಬಾರೆ, ತಂಗಿ ನೀನ್ ಬಾರೆ ಅನ್ಕೊಂಡಿರೋರು ಇದ್ರು. ಈಗ ಅವ್ರವ್ರೇ ಮುಂದೆಲ್ಲ ಹಿಡ್ಕೊಂಡು ಕಚ್ಚಾಡೋರು ಅವರ. ಏನಪ್ಪ ಮಾಡೋ, ಇವ್ರಿಬ್ರು ಜಗಳ ನೋಡಿ 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 ಶ್ರೀನಿವಾಸನ್ಗೂ ರೋಸ್ ಹಿಡಿದೋಯ್ತೇನೋ. ಇನ್ನು ಇವ್ರ ಸಂಘವೇ ನನಗ್ ಬೇಡ ಅಂತ ಹೇಳಿ ವೈಕುಂಠಕ್ಕೆ ನಾನು ಮತ್ತೆ ಹೋಗೋದಿಲ್ಲ, ಇದೇ ನನಗೆ ವೈಕುಂಠ, ನನ್ನ ಭಕ್ತರು ನಾನು ಇಲ್ಲೇ ಕಾಪಾಡ್ತೀನಿ ಅಂತ ಹೇಳ್ತಾರೆ. ಸ್ವಾಮಿ ಸಾಲಿಗ್ರಾಮ ಶಿಲೆಯ ವೈಕುಂಠವಾದ ತಿರುಮಲೆಯ ಬೆಟ್ಟದ ಮೇಲೆ ಕಲ್ಲಾಗಿ ನಿಂತನಂತೆ ಪ್ರಭು ಶ್ರೀನಿವಾಸ ವೆಂಕಟೇಶ ಪ್ರಭು. ಸ್ವಾಮಿ ಸ್ವಾಮಿ ಸ್ವಾಮಿ
ನನ್ನಪ್ಪ ಇಷ್ಟು ಬೇಗ ನನ್ನ ಬಿಟ್ಟು ಕಲ್ಲಾದೇನೋ ಸ್ವಾಮಿ ಸ್ವಾಮಿ ಎಂದರೆ ಶ್ರೀನಿವಾಸನ ಪಾದ ಸೇವೆಯನ್ನು ಬಯಸಿ ಅಲಮೇಲು ಮಂಗಾಪುರದಲ್ಲಿ ಪದ್ಮಾವತಿ ಅಮ್ಮನವರು ಅಲಮೇಲು ಮಂಗಮ್ಮಳಾಗಿ ಕುಳಿತಳು. ಸ್ವಾಮಿಯ ಪಾದದಲ್ಲಿ ಅಮ್ಮ ಕೂತಿದ್ದಾಳೆ. ಕರವೀರಪುರದಲ್ಲಿ ಭಕ್ತರನ್ನುದ್ಧಾರ ಮಾಡಲು ಕೊಲ್ಹಾಪುರದಲ್ಲಿ ಲಕ್ಷ್ಮೀ ದೇವಿ ನೆಲೆಯಾದಳು. ವೈಕುಂಠದಲ್ಲಿ ಯಾರೂ ಇಲ್ಲ. ಇವತ್ತು ನೀವ್ ಯಾರಾದ್ರೂ ಹೋಗಿ ನೋಡ್ಕೊಂಡ್ ಬನ್ನಿ, ಮನೆಗೆ ಬೀಗ ಹಾಕಿದೆ, ಸೀಲು ಸೈನ್ ಹಾಕ್ಬಿಟ್ಟವ್ರೆ, ಅಲ್ಲಿ ಯಾರು ಇಲ್ಲ. ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ತಾಯಿ ಬಕುಳ ದೇವಿಯು ಮಗನ ಕೊರಳಿಗೆ ಹಾರವಾಗಿ ಬಂದಳಂತೆ, ಮಗನ ಕೊರಳಿಗೆ ಹಾರವಾದಳಂತೆ. ಕಲಿಯುಗದಲ್ಲಿ ತಿರುಪತಿಯ ಬೆಟ್ಟ ಅದುವೇ ನಿತ್ಯ ನೂತನ. ಅಲ್ಲಿ ಇವತ್ತಿಗೂ ಹೋದ್ರೆ ಕೇಳುವ ಒಂದೇ ಒಂದು ಪ್ರಾರ್ಥನಾ, ಗೋವಿಂದ 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 ಗೋವಿಂದ.